विघ्ने
ಗಣಪವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೋಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿಮಾ ವಿಘ್ನೇಶ್ವರ ಪಾಗಿಮಾ ಗಜಮುಖದ ಮಗೆ ಗಣಪಗೆ ಚೆಲ್ವ ದ್ವಿಜಾಗ ಬಂದಿದ್ದನೀಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಮಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಕೊರೆವಗೆ ಉರಗರ ಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ಗುಣಯುತನ ಘನಮೂರ್ತಿ ಮಗಮುರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಅವನ ಚರಿತ ಪುಣ್ಯೋದಯನ ಭಾವದ ವಿಷಯಕ್ಕೆ ಸಿಲುಕದನ ಭೂವಿದೆ ಗಿರಿಜೆಯ ಬರಸತನ ದಿನದನ ದಿನತೆ 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 ತುಂತನ ದಿನತೆ 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 ತದಕ ದಿನತೆ ತದೈ ದಿನತೆ ತದಕ ದಿನತೆ ತದೈ ದಿನತೆ ಹೇ ದಿನತಾ ದಿನತೆ ದಿನತಾ ದಿನತೆ ತೇ 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 ತತ್ತ ಗಜಮುಖ ನಲಿನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ
ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸ್ತೋತ್ರ ಶ್ಯಾಮಲ ವರ್ಣ ವಿಳಂಬಿತ ಸ್ತೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದಿಂದನ ದಿನ್ನತೆ 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 ತೊಂದನ ದಿನ್ನತೆ 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 ತದಗ ದಿನತೆ ತದೈ ದಿನತೆ ತದಗ ದಿನತೆ ತದೈ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಣ ಬಾಲನಿನ ಸಿರಿ ಪುಜಾಲ ವರಿದ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂದನ ದಿನ್ನತೆ 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 ದಿಂದನ ದಿನ್ನತೆ 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 ತದಗ ದಿನತೆ ತದೈ ದಿನತೆ ತದಗ ದಿನತೆ ತದೈ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೈ 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 ತತ್ತ ಒಂದೇ ದೇವರ ದೇವೋ ತೋಂಗತೋಂ ತಗದ ದಿನತೆ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಹೊರೆಯಲೇನೆ ಹೊರೆಯಲೇನೆ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಹೊರೆಯಲೇನೆ ಮಾಧವಕ್ಕೆ ಬರುತ್ತಲಿದೆ ಮಾರನ ಮದದಾನೆ ಹೊರೆಯಲೇನೆ ಮಾಧವ ಬರುತ್ತಲಿದೆ ಮಾರನ ಮದದಾನೆ ಹೊರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಹೊರೆಯಲೇನೆ ಹೊರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಇಟ್ಟಿರಲಾರೆ ತಾನನಂದದಿರಿ ನಾಮ ಹರೇ
ಜಣುತ ಜಣುತೈ 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 ಧೀಂ ತನ ದಿರಿನಾಂ ಓಂ ತನ ದಿರಿನಾಂ ಧೀಂ ತನ ದಿರಿನಾಂ ಓಂ ತನ ದಿರಿನಾಂ ಧೀಂ ತನ ತನ ತೋಂ ತನ ತನ ಧೀಂ ತನ ತನ ಧೀಂ ತ ಧೀಂ ತ ದಿನತೈ ತಕತ ದಿನತೈ ದಿನಿತ ದಿನತೈ ಧೀಂ ತ ದಿನತೈ 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 ದಿಂಗ್ ಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗ್ ಗಿಡ ಗಿಡದಗ ದರಿ ಗಿಡ ಗಿಡದಗ ದಿಂಗ್ ಗಿಡ ಗಿಡದಗ ದರಿ ಗಿಡ ಗಿಡದಗ ದಿದ್ದಾಂ 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 ಧೈ ತಕತ ದಿನತೈ ದಿನಿತ ದಿನತೈ ಧೀಂ ತ ದಿನತೈ ಓಂ ತ ದಿನತೈ 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 ತಾನನಾಥ ದಿರಿನಾಂ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯವರು ಸರ್ವಮಂಗಲ ಮಂಗಲ್ಯ ಶಿವ ಸರ್ವ ಸಾಧಿಕೆ ಶರಣಿ ತ್ರ್ಯಂಬಕಿ ಗೌರಿ ನಾರಾಯಣಿ ನಮಸ್ತೆ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಸರ್ವಗಳ ಪ್ರಸಾದ ಹಾಗೂ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮೇಳದಲ್ಲಿ ನೆಲೆಸಿರುವಂಥ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತ ಗಣಪತಿ ಸಿದ್ಧನ ಕಪಿತ ಸಾರಭಕ್ಷಕರು ಮಹಾಸುತಂ ಶೋಕ ವಿನಾಶಕಾರ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಶ್ರೀಮಂತ ಪ್ರಸಾದ ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಈಶ್ವರ ದೇವರು ಶ್ರೀ ಈಶ್ವರ ದೇವರು ಮತ್ತು ಸ್ಥಳದಲ್ಲಿ ನೆಲೆಸಿರುವಂಥ ಈಶ್ವರ ದೇವರು ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಶ್ರೀಮಂತ ಪ್ರಸಾದ ಕೊಡತೂರು ಮತ್ತು ಸಂಗಶೆಟ್ಟಿ ಕುಮಾರ್ ಕೊಡತೂರು ಮತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ಕೊಡತೂರು ಮತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಶ್ರೀಮಂತ ಪ್ರಸಾದ ನಿನ್ನ ನಂಬಿದೆ ಶಾರದೆ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎನ್ನರ ಕಮಲದಿ ನೆಲೆಸಿರುವನು ದಿನ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಅಮ್ಮ ನೀರು ನದಿಯೋ
ತೈ ದಿನ ತೈ ದಿನ ತೈ ತದಕ ದಿನ ತೈ ತೈ ದಿನ ತೈ ತದಕ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತೋಂಗ ತೋಂ ತಗತ ದಿನ ತೈ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವ ರಂಗಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಿಗೆ ಬೊಡಬಡದ ವರ್ಣಿಪಿನಿ ಕಥಾಮೃತವ ಪವಿತ್ರವಾದಂತಹ ಪದಯುಗ್ಮಕ್ಕೆ ನಮ್ಮ ನಮನಗಳಮ್ಮ ಅನುಗ್ರಹಿಸಲೇಬೇಕು. ಏಕಕಾಲದಲ್ಲಿಯೇ ನಮ್ಮ ಮೂವರ ಹುಟ್ಟಾಯಿತು. ಕಣ್ತೆರೆದಾಗ ನಾವು ಕಂಡದ್ದು ಕತ್ತಲೆಯೊಂದಿಗೆ ಜಲಧಿಯ ಮೊತ್ತವನ್ನೇ ಅಷ್ಟೇ. ಭಯಭೀತರಾದೆವು. ಸಂದರ್ಭದಲ್ಲೇ ಆಲಿಸಿದ್ದು ನಭೋವಚನವನ್ನು, ಓಂಕಾರವನ್ನೇ ಮತ್ತೆ ನಾವು ಪಠಿಸಿದ ಕಾಲಕ್ಕೆ ಪ್ರಣವಾರ್ಥದ ಪ್ರತಿಪಾದಿಯಂತಹ ನೀನು ಪ್ರತ್ಯಕ್ಷಳಾದೆ ತಾಯಿ. ಪದದ್ದೊಂದು ಗೋಚರಿಸಿತು, ಅದನ್ನೇ ಮರಗಂಡ ಕಾಲದಲ್ಲಿ ನಮಗಾಡುವರೆ ವಾಕ್ಶಕ್ತಿಯನ್ನು ಒದಗಿಸಿದಂತಹ ಮಹಾಶಕ್ತಿ ಸಮನ್ವಿತ ನೀನು ಎನ್ನುವುದು ಅರ್ಥವಾಯಿತಮ್ಮ. ಆದಿ ಮಧ್ಯಂತರಹಿತಳಾದಂತಹ ನೀನು ಚೇತನ ಅಚೇತನವೆನ್ನುವ ಪ್ರಕೃತಿ ಭಯವನ್ನು ಮೀರಿ ನಿಂತವಳು ಎನ್ನುವುದು ಸ್ಪಷ್ಟ. ಭಯ ವಿನಾಶಿನಿಯು ಕರುಣಾ ಸಿಂಧುವಾದ ನಿನ್ನ ಪದದ್ದೊಂದಕ್ಕೆ ಮತ್ತೊಮ್ಮೆ ನಮನಗಳು ಅನುಗ್ರಹಿಸಬೇಕು. ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರ್ಹುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೌದಮ್ಮ, ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನೀವೇ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡವರಿದ್ದೇವೆ. ಮಕ್ಕಳನ್ನು ಸಾಕಿ ಸಲಹಬೇಕಾದವಳು ತಾಯಿಯಲ್ಲದೆ ಅನ್ಯರು ಯಾರಿದ್ದಾರೆ?
ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವೆಂಬಂತ ಪೀಯೂಷವನ್ನು ಉಣಿಸಿದವಳು ನೀನು. ಸಾಲದು ತಾಯಿ, ನಾವು ಹೀಗೇ ಇರಬೇಕೆ? ನಮ್ಮ ಹುಟ್ಟಿನ ಗುಟ್ಟನ್ನು ಸಾನುರಾಗದಿಂದ ತಿಳಿಸಬೇಕಮ್ಮ. ಹರಿಕರ ಬ್ರಹ್ಮರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮೋದಗೆ ಹೊರೆದ ಬೇನದ ನಿಮಗೆ ಅಗಾಧವಾದ ಜಲರಾಶಿಯ ಮಧ್ಯೆ ಹುಟ್ಟಿನ ಗುಟ್ಟನ್ನರಿಯದೆ ಪರಿತಪಿಸುತ್ತಿರುವ ಓ ನನ್ನ ಮಕ್ಕಳೇ, ಅಮ್ಮ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಕಂದಮ್ಮಗಳಿರ, ನಿಮ್ಮಿಂದ ಘನ ಕಾರ್ಯ ಒಂದಾಗಬೇಕಾಗಿದೆ. ಹೋದ ಕಾಲದಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿ ಪೋಷಿಸಿ ಕಾಲ ಬಂದಾಗ ಲಯಗೊಳಿಸಬೇಕು. ಹಾಗಾಗಿ ಗುರುತಿಸುವರೇ ಶುಭನಾಮ, ಧರಿಸುವರೇ ಗುಣ, ಮಾಡುವರೇ ಉದ್ಯೋಗ, ಇರುವರೇ ಸುಸ್ಥಳವನ್ನು ಕರುಣಿಸುವವಳೇ ಇದ್ದೇನೆ. ಅನುಗ್ರಹಿಸಮ್ಮ. ಗೌರವರ್ಣದಿಂದ ರಾರಾಜಿಸುತ್ತಿರುವ ನೀನೇ ಬ್ರಹ್ಮ. ಧನ್ಯೋಸ್ಮಿ. ರಾಜಸಗುಣವನ್ನಿತ್ತಿದ್ದೇನೆ. ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಜನನಿಯ ಆಜ್ಞೆ. ನೀಲವರ್ಣದಿಂದ ಶೋಭಿಸುತ್ತಿರುವ ನೀನೇ ಹರಿ. ಸರಿ. ಸಾತ್ವಿಕ ಗುಣವನ್ನಿತ್ತಿದ್ದೇನೆ. ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೋ ಮಗನೇ. ಪ್ರಸಾದವಮ್ಮ. ಸ್ಫಟಿಕ ಸದೃಶ್ಯನಾಗಿ ಪಾಲದೊಲೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ ನೀನೇ ಹರ. ಆಗಲಮ್ಮ. ತಮೋ ಗುಣವನ್ನು ಕರುಣಿಸಿದ್ದೇನೆ. ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಧನ್ಯನಾದೆ ತಾಯಿ. ಕಂದಮ್ಮಗಳಿರ, ನಾನಿತ್ತಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ನಮಗೆ ಕಷ್ಟ ಬಂದ್ರೆ ಏನು ಮಾಡಿ? ಚಿಂತಿಸಬೇಡಿರಿ. ಕಷ್ಟ ಕಾಲದೊಳೆಲ್ಲ ನಿಷ್ಠೆಯು ಭಜಿಸಲು ನಿಮಗೆ ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆಬೈನಿಂದ ಭಯವಿದ್ದೈದಲು ತಟ್ಟ ನಂತರ ದಾನವ ನಾನಿತ್ತಂತಹ ಕಜ್ಜವನ್ನು ನಿಷ್ಠೆಯಿಂದ ಮಾಡುತ್ತಿರುವ ವೇಳೆ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ಚಿಂತಿಸಬೇಡಿರಿ. ಭಕ್ತಿಯಿಂದಲೇ ನನ್ನನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮಗೊದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸಿಕೊಡುತ್ತೇನೆ. ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಿಮಗೆಲ್ಲ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ವೈಶಾಲಿಪುದು ರಾಜಸ ಗುಣ ಆಡಸಿದರೆ ವಿಧಾತನು ಕಡು ಮದವನು ದಾಳಿ ತನ್ನಯ ಮನದಲ್ಲಿ ನುಡಿದ ನಿನದು ಭಯರುಳು
ಅವರ ವಾಸಸ್ಥಳ. ಇಷ್ಟನ್ನು ಅನುಗ್ರಹಿಸಿ ಹಾ. ಮಾತೆಯನ್ನು ಅದೃಶ್ಯಳಾಗಿ ಹೋಗಿದ್ದಾಳೆ. ನಿಜ ನಿಜ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸುವುದು. ಏನಾಯ್ತು? ನೀವೇನು ತಟಸ್ಥರು ಹಾಗೇನಿಲ್ಲ. ಇಲ್ವಾ? ನೋಡಿ ಇಲ್ಲಿ ಬದಲಾವಣೆ. ಹಾ. ಯಾಕಂತ ಗೊತ್ತಾಯ್ತಾ? ಯಾಕೆ? ಮೊದಲಾಗಿ ಅಮ್ಮ ಕರ್ತೆ ಹೇಳಿದಂತ ಮಾತು, ಮಗನೇ ಬ್ರಹ್ಮ. ಬ್ರಹ್ಮಂದ್ರೆ ಏನು? ಅದನ್ನೇನು? ನಾನು ನನಗೆ ಗೊತ್ತಿಲ್ವ, ನಿನಗೆ ಗೊತ್ತಿಲ್ವ, ಅವನಿಗೆ ಗೊತ್ತಿಲ್ವ? ಅಲ್ಲ, ಆಮೇಲೆ ಕರೆದದ್ದು ಯಾರು? ನಾನು ಅದನ್ನೇ ಹೇಳಿದ್ದೀಗ. ಕರ್ದ ವಿಷಯ ನನ್ನ ಬಗ್ಗೆ ಹೇಳುದು ನನಗೆ, ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಆಯ್ತಾ? ಗೊತ್ತಾಗ್ಲಿಲ್ಲಲ್ಲ? ಅಲ್ಲ, ಒಮ್ಮೆ ಹೇಳಿದ್ರೆ ಗೊತ್ತಾಯ್ತು. ಅಲ್ಲ ಪದಾರ್ಥ ಏನದು? ಹ, ಇನ್ನೂ ನಿನಗೆ ಪದಾರ್ಥ ಏನಂದ್ರೆ ಗೊತ್ತಾಗ್ಲಿಲ್ವಾ? ಯಾರದ್ದು? ನನ್ನದೇ. ಮತ್ತೆ ಯಾರ್ದು? ಅದು ಯಾವುದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಹಾ. ದೊಡ್ಡದು, ಹಾ. ಶ್ರೇಷ್ಠ, ಕಾಲ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ನಾನು ಮಾಡುವ ಉದ್ಯೋಗ ವಾದ ಕಲ್ಪದಿ ಲಯ ವಾದ ಪ್ರಪಂಚವ ಮೋದಾದಿ ಸೃಜಿಸುವರೇ. ಸೃಜನೆಯನ್ನು ಮಾಡುವವ ನಾನು, ಅಲ್ಲಿರುವಂತಹ ಜೀವಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸುವವ ನಾನು, ಆ ಜೀವಿಗಳಿಗೆ ವ್ಯವಸ್ಥಾಪಕ ನಾನು. ನಮ್ಮ ಆಜ್ಞಾಪಿಸಿದ್ದೆ ಹಾಗೆ ಅಲ್ವಾ? ಹೌದಲ್ಲ? ಆ ಬಳಿಕ ನನ್ನಲ್ಲಿ ಆವರಿಸಿದಂತ ಈ ಗುಣದ ಬಗ್ಗೆ ನಾನೀಗ ತರ್ಕ ಮಾಡಿಕೊಳ್ಳುವುದು. ರಾಜಸ ಗುಣ, ರಾಜಸ ಆಯ್ತಾ? ಗೊತ್ತಾಯ್ತು. ಅಮ್ಮ ಹೇಳುವಾಗಲೇ ನಮಗೆ ಅರ್ಥ ಆಯ್ತು. ಹೌದೌದು. ಈ ರಾಜಸ ಗುಣದ ಪ್ರದರ್ಶನಕ್ಕೆ ಒಂದು ಅವಕಾಶ, ಅದಕ್ಕೊಂದು ವೇದಿಕೆ. ಆ ವೇದಿಕೆ ಎಲ್ಲಿ? ಎಲ್ಲೆಲ್ಲಿ ಅಲ್ಲ, ಜಲದಿಯಲ್ಲಿ. ಈಗ ನಾನು ಹೀಗೆ ಮಾಡುವುದು. ಏನು? ನಾನೊಂದು ಯಜಮಾನ ಆಗುವುದು. ಯಾರ್ಯಾರಿಗಲ್ಲ, ನಿಮಗೆ ನಾನು ಯಜಮಾನ ಆಗುವುದು. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ನೀವಿಬ್ಬರು ಬಿದ್ದಿರತಕ್ಕದ್ದು. ನಗ್ಲಿಕ್ಕಿಲ್ವೋ? ಮತ್ತಿನ್ನೇನು? ಹ? ಯಥಾರ್ಥ ನಿನಗೇನು ಸಮಸ್ಯೆ ಅಂತ ಮೊದಲು ಹೇಳು ನೀನು. ಎಂತದ್ದು ಸಮಸ್ಯೆ? ಮತ್ತಿನ್ನೇನು? ಆಗಬೇಕಾದ ಕಾರ್ಯದ ಕುರಿತಾಗಿ ನೀನು ಚಿಂತಿಸುವುದೇ ಇಲ್ಲ. ಹ? ಆರಂಭದಲ್ಲಿ ನಾವು ಒಟ್ಟಾಗಿದ್ದೇವೆ, ಹೌದೌದು. ನಮ್ಮ ಬಗ್ಗೆ ಏನು ತಿಳಿಯದ ಕಾಲಕ್ಕೆ. ಹ. ಆಗ ನೀನು ಯಾಕೆ ಆಡ್ಲಿಲ್ಲ? ನಿಮಗೆಲ್ಲ ನಾನೇ ಯಜಮಾನ ಆಗ್ತೇನೆ, ನೀವೇನು ಹೆದರಬೇಡಿ ಎನ್ನುವ ಹಾಗೆ. ಆವಾಗ ಏನು ಗೊತ್ತಿರಲಿಲ್ಲ. ಹೌದಾ? ಗೊತ್ತಾದ ಬಳಿಕ ನಾನು ಎನ್ನುವುದನ್ನು ಹೇಳಲೇ ಕೂಡದು. ಈಗ ನಾನು ನಾನೇ. ನಮಗೆ ಗೊತ್ತಾಗಿಸಿದವರು ಯಾರು ಎನ್ನುವುದರ ಕುರಿತಾಗಿಯೂ ನಾವು ತಿಳಿದುಕೊಳ್ಳಬೇಕು ತಾನೆ. ಮಹಾಮಾತೆ ಎಲ್ಲವನ್ನೂ ನಮಗೆ ತಿಳಿಸಿದ್ದಾಳೆ. ನಮ್ಮ ಮುಂದಿರುವ ಕಾರ್ಯಬಾಹುಳ್ಯ ಏನುಂಟು ಅದರ ಪ್ರಧಾನತೆಯನ್ನು ಅರ್ಥವಿಸಿಕೊಂಡು ಅದರಲ್ಲೇ ಮುಂದುವರಿಯಬೇಕಾದ ಸಂದರ್ಭ. ಆದ್ರೆ ನೀನು ಹಾಗಲ್ಲ. ಒಂದು ವೇದಿಕೆ, ನನ್ನದು ಯಾಜಮಾನ್ಯ, ನಾನು ಗುಣ ಪ್ರದರ್ಶನ, ಅದೆಲ್ಲವೂ ಆಗಬೇಕಾದಂತಹ ಸೃಷ್ಟಿಗೆ ಯಾವುದು ಸ್ಥಳ ಎನ್ನುವುದನ್ನು ನಾನು ಆಲೋಚಿಸು. ಕೇವಲ ನಿನ್ನ ಗುಣ ಪ್ರದರ್ಶನಕ್ಕೊಂದು ಸ್ಥಳ ಆಗಬೇಕಾದದ್ದಲ್ಲ. ಆಡಿದಂತಹ ಮಾತು ಮೊದಲಾಗಬೇಕಾದದ್ದು ಸೃಷ್ಟಿ, ಆಮೇಲೆ ಮುಂದುವರಿಯುವುದಕ್ಕಿದ್ದವನು ನಾನು, ಆಮೇಲೆ ಅವನಿದ್ದಾನೆ. ಈ ಮೂವರ ಉದ್ಯೋಗಕ್ಕೊಂದು ವೇದಿಕೆ ಬೇಕೇ ಹೊರತು ನಿನ್ನೊಬ್ಬನಿಗಾಗಿ ಅಲ್ಲ. ಆದ್ದರಿಂದ ಸುಮ್ಮನೆ ಮದವನ್ನು ಹೊಂದಬೇಡ. ಅಮ್ಮ ಇತ್ತಂತಹ ನೇಮದ ಕುರಿತಾಗಿ ಆಲೋಚಿಸು, ಕೆಲಸ ಮಾಡು. ಏನಾಯ್ತು? ಹೋಗಿ ನಾನು ಇವನಲ್ಲಿ ಮಾತಾಡಿದ್ದು. ಹಾ, ನನಗೆ ಸರಿ ಉಂಟ ಹೇಳು. ಅದೇ ಯೋಚನೆ ಮಾಡಿದೆ. ಯಾವುದು ಸರಿ ಇಲ್ವಾ ನಿನಗೆ? ಹಾಗಲ್ವೋ? ಮತ್ತೆ? ಮಾತಿಗಾಡಿದಷ್ಟೇ. ಹಾಗೆ ಯಾಕೆ ಗೊತ್ತಾ? ನನ್ನ ಮಾತು ಅವನಿಗೆ ಪಥ್ಯ ಆಗುದಿಲ್ಲ, ಹಾ. ಅರ್ಥವಾಗುದಿಲ್ಲ. ಹಾ. ನಿನ್ನನ್ನು ನೋಡುವಾಗ ಹಾಗಲ್ಲ. ಎಲ್ಲ ಅರ್ಥವಿಸಿಕೊಂಡಿದ್ದೇನೆ. ಹೌದಲ್ಲ? ಅದು ಕೂಡ ಸಂಪೂರ್ಣವಾಗಿ. ಅಲ್ವಾ? ಹಾ. ಮತ್ತೆ ತಡೆ ಯಾಕೆ? ಹಾ. ಹೇಳಿಬಿಡಿ ಆಯ್ತಾ? ಏನು? ಬ್ರಹ್ಮ ನೀನು ದೊಡ್ಡವಂತ ಹೇಳು. ಬ್ರಹ್ಮ ಓ. ನಾನು ದೊಡ್ಡವ. ನಾನು ಅಂತ ಅಲ್ಲಿಗಲ್ಲ, ಇಲ್ಲಿಗೆ ನೀನು ಅಂತ ನಾನು ಅಂತ ಯಾಕೆ ಹೇಳಿದ್ದು? ಯಾಕೋ? ನನ್ನಲ್ಲಿ ಆಧಾರ ಉಂಟು. ಹಾ. ಹಾ. ನಿನ್ನಲ್ಲಿ ಆಧಾರ. ಆಧಾರ ಇದ್ರೆ ಸಾಕಾಗುದಿಲ್ಲ. ಮತ್ತೆ ಇದ್ದಂತ ಆಧಾರವು ಎಲ್ಲದಕ್ಕೂ ಹೊಂದಾಣಿಕೆ ಆಗ್ಬೇಕು, ಇಲ್ಲದಿದ್ರೆ ಪ್ರಯೋಜನಕ್ಕೆ ಬರುವುದಿಲ್ಲ. ಲೋಕಮಾತೆಯು ಪ್ರತ್ಯಕ್ಷಲಾಗಿ ಹಾ. ನನಗೊಂದು ಅನುಗ್ರಹವನ್ನು ಮಾಡಿದ್ದಾಳೆ. ಹಾಗೆ? ತ್ರಿನೇತ್ರಧಾರಿಯಾಗಿರುವಂತಹ ನೀನು ಹರ ಹಾ, ಹಾ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಸಾಮಾನ್ಯವಾಗಿ ಲಯ ಅಂದ್ರೆ ಏನು? ಎಲ್ಲ ಮುಗಿಸುದ. ಆರಂಭದಲ್ಲಿಯೇ ಮುಗಿಸುವುದಕ್ಕೆ ಆಗುವುದಿಲ್ಲ. ಮತ್ತೆ? ಮೊದಲು ನೀನು ಸೃಜಿಸಲು, ಹಾ. ಪದುಮಾಕ್ಷ ಪೊರೆಯುವ, ಹಾ, ಹಾ. ಅದಹರ ಲಯಗೊಳಿಪ, ಹಾ, ಹಾ. ಕೊನೆಗೆ ಹಾಗಿರುವಾಗ ನಾನು ನಿಯಂತ್ರಿಸುವವ. ಹೌದೌದು. ನಿಯಂತ್ರಿಸಬೇಕಾದದ್ದು ಏನನ್ನು? ಏನನ್ನು? ಲೋಕದಲ್ಲಿ ಎಲ್ಲಿ ಯಾವುದು ನಿಯಂತ್ರಣ ತಪ್ಪುತ್ತದೋ ಹಾ, ಹಾ. ಅದನ್ನು ನಿಯಂತ್ರಿಸುವವ ನಾನು. ನೀನು ನಿಯಂತ್ರಣ ಮಾಡುವಲ್ವಾ? ಹೌದು. ಮಾಡುವವ. ಹಾ. ಬೋರ್ಗರ್ ಎತ್ತಿರುವಂತಹ ಜಲದಿ, ಓ ಅಲ್ಲಿ ನೋಡು, ಹಾ. ಅಲೆಗಳೆಲ್ಲ ಮೇಲೆ ಮೇಲೆ ಬರ್ತಾ ಉಂಟು. ಬೊಬ್ಬೆ. ಹಾ. ಆ ಬೊಬ್ಬೆಯನ್ನೊಮ್ಮೆ ನಿಯಂತ್ರಿಸು. ಈಗ ಕಾಯಕ ಆರಂಭ ಆದದಷ್ಟೇ, ಹಾ, ಹೌದಾ? ಮುಂದೆ ಅದನ್ನು ನಿಯಂತ್ರಿಸುವ. ಮತ್ತೆ ಹಾಗಂತ ಹಾ. ಈಗ ನೀನು ಆಲೋಚನೆ ಮಾಡಬೇಕು. ಏನು? ರಾಜಸ ಗುಣವನ್ನು ಹೊಂದಿ ಹಾ. ಸೃಜಿಸುವ ಕಾರ್ಯವನ್ನು ಮಾಡುವಂತಹ ನೀನು ದೊಡ್ಡವನಾದ್ರೆ, ಹಾ. ತಾಮಸ ಗುಣವನ್ನು ಹೊಂದಿ ಹಾ. ಲಯದ ಕಾರ್ಯವನ್ನು ಮಾಡುವಂತಹ ನಾನು ನಿನ್ನಿಂದಲೂ ಅಧಿಕ. ಲೆಕ್ಕಾಚಾರ ಒಳ್ಳೆದುಂಟು. ಯಜಮಾನ ಆಗುವುದಕ್ಕೆ ನನಗೂ ಅರ್ಹತೆ ಉಂಟು. ಮನಸ್ಸುಂಟು ಅಂತ ಹೇಳು. ಹಾ. ಹಾ. ಮತ್ತೊಂದು ವಿಚಾರ, ಯಾವುದು? ಬ್ರಹ್ಮ ಸೃಷ್ಟಿಗೆ ಒಂದು ಪ್ರಾಮುಖ್ಯತೆ ಬರಬೇಕು ಅಂತಾದ್ರೆ ಹಾ. ಮುಂದೆ ನಮ್ಮ ಈರುವರ ಕಾಯಕ ಅಲ್ಲಿ ಕಾಣಿಸಬೇಕು. ಅಪೂರಕರಾಗಿರ್ಬೇಕು. ಪರಿವರ್ತನೆಯ ಕೆಲಸ ನಮ್ಮಿಂದ ಆಗಬೇಕು. ಹೌದು. ಬರೇ ನಿನ್ನ ಸೃಷ್ಟಿ ಮಾತ್ರ ಸಾಕಾಗುವುದಿಲ್ಲ. ಹಾ, ಹಾ, ಹಾ. ಅಷ್ಟು ಮಾತ್ರ ಅಲ್ಲ, ಮತ್ತೆ? ಮುಖವನ್ನೊಮ್ಮೆ ಸರಿಯಾಗಿ ನೋಡು. ಅದೆಂತದ ಚಿತ್ರ? ವಿಶೇಷ ಚಿತ್ರ ಅಲ್ವ ಅದು? ಆಹಾ. ವಿಚಿತ್ರ. ಕಣ್ಣು. ಮೂರನೇ ಕಣ್ಣು.
ಹೆಚ್ಚಿನ ಕಣ್ಣು. ಅಮ್ಮನ ಅನುಗ್ರಹ. ಅದು ಮುಚ್ಚಿದ್ಯಾಕೆ? ಕಾರಣ ಉಂಟು. ಕೋಪ ಬಂದು ಕಣ್ಣನ್ನು ತೆರೆದರೆ ಸಕಲವನ್ನು ಸುಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು. ಹಾಗಂತ ನೀನು ದೊಡ್ಡವ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಮತ್ತೆ? ನಿನ್ನಲ್ಲಿ ಆಧಾರ ಏನು? ಇಲ್ಲದೆ ಆಡಿದ ಮಾತೇ ಐದಲ್ಲ. ನನ್ನ ಉದ್ಯೋಗವೇ ಹಾಗುಂಟು. ಏನು? ಏನು ಸಾಮಾನ್ಯ ಉದ್ಯೋಗವ? ಸೃಷ್ಟಿಪ ಕಾರ್ಯವೇ ಘನ. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಎನ್ನುವುದನ್ನು ನಾನು ಸುಮ್ಮನೆ ಆಲೋಚಿಸಿ ಆಡಿದ್ದಲ್ಲ, ಮತ್ತೆ ಸಮಗ್ರವಾದಂತಹ ವಿವೇಚನೆಯನ್ನೇ ಮಾಡಿ ಆಡುವುದಕ್ಕಿದ್ದೇನೆ. ಯಾಕಂದರೆ ನೀನು ಕೂಡ ವ್ಯಕ್ತಿತ್ವದ ಕುರಿತಾಗಿ ವಿವೇಚನೆಯನ್ನು ಮಾಡಬಹುದಿತ್ತು. ಮಾಡಿದ್ದಿ ಎನ್ನಾದ್ರೆ ಅದು ನಿನ್ನ ಬಗ್ಗೆ ಮಾತ್ರ. ಅವನು ಅವನ ಬಗ್ಗೆ ವಿಸ್ತರಿಸಿದ. ಯಾಕೆ ನೀನಾಡಿದ್ದಿ ಎನ್ನುವಾಗ ನನ್ನಲ್ಲಿಷ್ಟುಂಟು ಎನ್ನುವುದನ್ನು ಅವನು ಹೇಳಿದ. ಹಾಗೆಂದು ನಾನು ಕಾಣದೇ ಇರುವ ವಿಶೇಷತೆಗಳೇನಿಲ್ಲ. ನಿನಗಿರುವಂತಹ ಗುಣವು ಅವನು ಹೊಂದಿದಂತಹ ಕಣ್ಣು, ಅಷ್ಟಿಂದಲೇ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಗುಣ, ಆ ಮೂರೂ ಗುಣಗಳು ಪೂರಕವಾಗಿ ವ್ಯವಹರಿಸಿದರೆ ಮಾತ್ರ ಮಾತೆಯ ಕಲ್ಪನೆಯ ಪ್ರಪಂಚ ಎನ್ನುವುದು ಸಾಕಾರಗೊಳ್ಳುವುದಕ್ಕೆ ಸಾಧ್ಯ. ಅದಕ್ಕೊಂದು ಸರಿಯಾದ ಆಕಾರವನ್ನು ನಾವೇ ಉಂಟು ಮಾಡುವುದಕ್ಕೆ ಸಾಧ್ಯ. ಹಾಗೆಯೇ ಆಲೋಚಿಸಿದರೆ ದೊಡ್ಡಸ್ತಿಕೆಯನ್ನು ನಾವು ಸ್ಥಾಪಿಸಬಹುದೇ, ಅಗತ್ಯ ಏನುಂಟು ಅಥವಾ ನಮಗೆ ಅವಕಾಶ ಇದೆ, ಅರ್ಹತೆ ಇದೆ ಎನ್ನುವುದೇ ಅಲ್ಲ ಮುಖ್ಯ. ಆದರೆ ನಾವು ಮುಂದೆ ಒದಗಿಸಬೇಕಾದಂತಹ ಪ್ರಪಂಚಕ್ಕೆ ಅದೆಷ್ಟು ಬೇಕು ಎನ್ನುವುದೇ ಇಲ್ಲಿ ಮೌಲ್ಯಯುತವಾದದ್ದು. ನಿನ್ನದು ಧನಾತ್ಮಕವಾದ ಉದ್ಯೋಗ, ಋಣಾತ್ಮಕನಾಗಿ ಅವನೇ ವ್ಯವಹರಿಸಲೇಬೇಕಿದ್ದ. ಈ ಮಧ್ಯೆ ನಾನಿರುವುದು ಯಾಕೆ? ಗುಣಾತ್ಮಕನಾಗಿ ವ್ಯವಹರಿಸುತ್ತಾ ಯಾವುದ್ಯಾವುದು ನಿನ್ನಿಂದಲೇ ಉತ್ಪನ್ನಕ್ಕೆ ಬಂದಂತಹ ಜೀವರಾಶಿಗಳೇನುಂಟೋ ಅವುಗಳಿಗೆ ಬೇಕಾದುದನ್ನು ಚೆನ್ನಾಗಿ ಆಲೋಚನೆಯನ್ನು ಮಾಡುವುದರ ಮೂಲಕವಾಗಿ ಸಕಾಲಕ್ಕೆ ನಿನ್ನ ಸೃಷ್ಟಿ ಎನ್ನುವುದು ಕೆಟ್ಟು ಹೋಗದ ತರದಲ್ಲಿ ಕೊಡುವಂತಹ ಮಹತ್ವಕ್ಕೆ ಉದ್ಯೋಗವನ್ನು ಮಾಡುವನು ನಾನು. ನಿನ್ನಿಂದಲೇ ಉಂಟಾದ ಒಂದು ಸೃಷ್ಟಿ, ಅದು ಜೀವಿ ಆಗಿರಬಹುದು, ಯಾವುದೇ ಆಗಿರಬಹುದು, ಅದು ಯಾವುದೇ ಒಂದು ಮೌಲ್ಯವನ್ನು ಅಥವಾ ಮೇಲ್ಮೆಯನ್ನು ಹೊಂದುವುದು ಯಾವಾಗ ಬಲ್ಲೆಯ? ಜನ್ಮದಿಂದ ಅಲ್ಲವೇ ಅಲ್ಲ, ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದರೆ ಆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ವಿಧಿಯೇ ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ. ಇವತ್ತು ನಾನೇ ಶ್ರೇಷ್ಠ ಅಂತ ನೀನು ನನ್ನನ್ನು ದೊಡ್ಡ ಮಾತು ಒಪ್ಪುವುದಿಲ್ಲ. ಇಲ್ಲದೆ ಇರುವುದನ್ನು ಹೇಗೆ ಒಪ್ಪುವುದು? ಇಲ್ಲದೆ ಇರುವುದು ನನ್ನಲ್ಲಿ ಉಂಟೋ ಇಲ್ವೋ ವಿಸ್ತರಿಸ್ತೇನೆ. ಸ್ವಲ್ಪ ವಿರಾಮ. ಯಾಕೆ? ನನಗಗತ್ಯ ಇಲ್ಲ. ನನಗೆ ಅವನಲ್ಲಿ ಸ್ವಲ್ಪ ಮಾತುಂಟು, ಮತ್ತೆ ನಿನ್ನಲ್ಲಿ. ನೋಡೋಣ. ಸೋಮನಿರು ಆಲಿಸಿದವ ನೀನು, ಸಮರ್ಪಕವಾದ ಉತ್ತರ ಬೇಕು ನನ್ನಿಂದ. ಹೌದೌದು, ಒಂದೇ ವಾಕ್ಯದಲ್ಲಿ ಉತ್ತರಿಸು, ಒಂದು ಶಬ್ದದಲ್ಲಿ. ಹಾಗಾದ್ರೆ ಸಾಹಿತ್ಯ ಹೇಳು. ಹರನೆಂದ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತನಿಷೆದನು. ಪೊರೆಯುವ ತನೆ ಶ್ರೇಷ್ಠನು
ಹರಿ ಸರಿ ನಿನ್ನ ವಚನ. ಹರಿ ಜಗದಾದಿಮಾಯಿಯ ಮಕ್ಕಳು ನಾವು ಮೂವರು ಶ್ರೇಷ್ಠರೇ ಆಗಿದ್ದೇವೆ. ನಮ್ಮಲ್ಲಿ ಕನಿಷ್ಠರು ಯಾರು ಅಂತ ಕೇಳಿದ್ರೆ ಯಾರೂ ಇಲ್ಲ, ಸಮಾನರೇ ಹೌದು. ಅದರಲ್ಲಿಯೂ ನಾನು ಅರಿತುಕೊಂಡ ಪ್ರಕಾರ ಹೊರೆಯುವಾತನೇ ಶ್ರೇಷ್ಠನು. ಆರಂಭದಲ್ಲಿ ನೀನು ದೊಡ್ಡವನಾಗಬಲ್ಲೆ ಎಂದೇ, ಆದ್ರೆ ಕಾರಣ ಉಂಟು. ಏನು? ಸೃಷ್ಟಿ ಸ್ಥಿತಿ ಲಯ ಇವು ಮೂರನ್ನು ನೋಡಿದಾಗ ಸೃಷ್ಟಿ ಅಂದ್ರೆ ಆದಿಮಾಯಿಯ ಪ್ರತ್ಯಕ್ಷ, ಸ್ಥಿತಿ ಅಂದ್ರೆ ತುಂಬಾ ಹೊತ್ತು ನಿಂತು ನಮಗೆಲ್ಲ ಅನುಗ್ರಹ, ಲಯ ಅಂದ್ರೆ ಕ್ಷಣಾರ್ಥದಲ್ಲಿ ಅದೃಶ್ಯವಾದದ್ದು, ದೀರ್ಘವಾಗಿ ಉಳಿಯುವಂತ ಕಾಯಕ ಯಾವುದು ಅಂತ ನೋಡಿದ್ರೆ ಅದು ಸ್ಥಿತಿ. ಅಷ್ಟು ಮಾತ್ರ ಅಲ್ಲ, ಲೋಕಮುಖ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬೇಕು ಹೇಗೆ ಹರಿಹರರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎಂಬುದಾಗಿ. ಹಾಗಾಗಿ ನಿನಗೆ ಬೆಂಬಲವನ್ನು ಸೂಚಿಸುತ್ತಾ ಎರಕವಾಗಿರ್ಬೇಕೆಂದು ನಿರ್ಧರಿಸಿದ್ದೇನೆ. ಬಾ ಹೀಗೆ. ಹರಿಹರನು ದೇವೇರ್ವರೆರಗವಾಗಿರಲಿಲ್ಲ, ಇರುವುದೇ ಭೀತಿ ಮನದೊಳಗೆ, ಹಿರಿತನವನಿ ಕ್ಷಣವೇ ಪರಿಗಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳಗೆ. ಓಹೋ, ನಿಮ್ಮ ಕತೆ ಹೀಗಲ್ವಾ? ಹೇಗೆ? ಆರಂಭದಲ್ಲೇ ನಿನ್ನ ಮುಗುಳು ನಗೆ, ಈಗಲೂ ಇದೆಯಲ್ಲ. ಆ ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತಿ. ನೀನಾಗಲೇ ಇಲ್ಲ, ನಾನು ಆಗುವುದೇ ಇಲ್ಲ. ಮತ್ತೆ ಹರಿಹರರಲ್ಲಿ ಭೇದ ಇಲ್ಲ ಅಲ್ಲ, ಮತ್ತೆ ನಿಮಗಿಬ್ಬರಿಗೂ ಬೋಧ ಇಲ್ಲ. ಅದು ನಿನಗೆ ಎಂತದು? ಮತ್ತಿನ್ನೇನು? ನೀವಿರುವರು ಒಂದಾಗಿ ಯಾರು ನನ್ನನ್ನು ಹೆದರಿಸ್ತೀರಾ? ಏನು ಅಗತ್ಯ ಇದೆ? ಅಂದ್ರೆ ಮೊದಲೇ ಹೆದರಿದವನು ನೀನು. ನಾನಾ? ಮತ್ತೆ ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವ ಬ್ರಹ್ಮನಲ್ಲ. ಮತ್ತೆ ಬ್ರಹ್ಮ ದೊಡ್ಡವನು. ಮತ್ತೆ ಇರುವುದೇ ಭೀತಿ ಮನದೊಳಗೆ. ಬ್ರಹ್ಮ ದೊಡ್ಡವ ಅಂತ ಇಲ್ಲವೋ? ಉಂಟು ಅಂತ. ಏನುಂಟು? ನನ್ನಲ್ಲಿ ಏನುಂಟು ಏನಿಲ್ಲ. ಅದೌದು, ಯಾವುದು ಏನಿಲ್ಲ ಅನ್ನೋ ನಿನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗಬೇಕು. ನೀನು ನೀನಾಗೆ ನನ್ನನ್ನು ದೊಡ್ಡವ ಅಂತ ಹೇಳುವ ಹಾಗೆ ಈ ಕ್ಷಣದಲ್ಲಿ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೆ ನಿನಗೆ ಪೆಟ್ಟೇ ಮತ್ತು ಹೊಡೆದಾಟದಿಂದ ಯಾವುದನ್ನು ಸಾಧಿಸುವುದಕ್ಕಾಗುವುದಿಲ್ಲ. ನೀನು ಯಾರು ದೊಡ್ಡವ ಅಥವಾ ಸಣ್ಣವ ಎನ್ನುವುದನ್ನು ಕಂಡುಕೊಳ್ಳಬೇಕು ಅಂತ ಒಂದು ದಾರಿಯನ್ನು ನಾನೇ ಸೂಚಿಸಬಲ್ಲೆ. ಬೇರೆ ದಾರಿ. ಆ ಉದರ ಶೋಧನೆಯನ್ನು ಮಾಡುವುದು. ಅದ್ಯಾಕೆ ಉದರ ಶೋಧನೆ? ನಮ್ಮನೆ ಆಡಿದ್ದಾಳಲ್ಲ, ಹೋದ ಕಲ್ಪದಿ ಲಯವಾದುದು ಎನ್ನುವುದು. ಹೌದು, ಅದು ನಮ್ಮೊಳಗೆ ಉಂಟು ಎನ್ನುವಾಗ ಎಷ್ಟೆಷ್ಟು ಉಂಟು ಎನ್ನುವುದನ್ನು ನೋಡೋಣ. ನೋಡುದಾದ್ರೆ ನಿನ್ನೊಳಗೆ ನಾನು ಹೋಗಿ ನೋಡುವುದು, ಅಂತೆಯೇ ನೀನು ಮಾಡು. ಆ ಮೂಲಕವಾಗಿ ತೀರ್ಮಾನ ಮಾಡು. ಯಾರಲ್ಲಿ ಹೆಚ್ಚಿಗೆ ಉಂಟು ಅವ ಶ್ರೇಷ್ಠ, ಯಾರಲ್ಲಿ ಕಡಿಮೆ ಉಂಟು ಅವ ಕನಿಷ್ಠ. ಆಯ್ತಾ? ಹೋಗು ನೋಡು. ಯಾವ ಕಡೆಯಿಂದ? ಓ, ನಿನಗೆ ದಾರಿ ಬಾಯಾದೀತಾ? ಏನಾಗದು? ನಿನಗೆ ಬಾಯೇ ಸರಿ. ಬಾ 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 ಬಾ. ಇವನಿಗೆ ತಲೆ ಸರಿ ಉಂಟ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದ ವೈ ವೈ. ಇವ ಒಬ್ಬ ಹೋದದ್ದಲ್ಲ, ಹರಿಹರ ಇರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಂಡುತ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೆ ಅಲ್ಲ, ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ, ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನು ಮಾಡ್ತಾನೆ? ನಿರೀಕ್ಷೆ. ಹರಿಯು ಬೂಗುತ್ತಲಿ ವಿಧಿಯ ಜಠರವ, ಹರಿಯು ಬೂಗುತ್ತಲಿ ವಿಧಿಯ ಜಠರವ, ಮರಿಗಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಪದಿ ಬಳೆಯ ಹೊಂದಿದ ಧರೆಗಳೆಲ್ಲ
ಕಂಡೆನಲ್ಲ. ಹಾಗಾದರೆ ಇವ ದೊಡ್ಡವನು ಎನ್ನುವುದನ್ನು ಇಲ್ಲಿಂದಲೇ ಸ್ಪಷ್ಟಪಡಿಸುವುದು. ಆದರೆ ಇದ್ದವರು ಹೇಗಿದ್ದಾರೆ ಎನ್ನುವುದನ್ನು ನೋಡಿದಾಗ ಎಲ್ಲರೂ ಎವೆಯಿಕ್ಕದೆ ನನ್ನನ್ನೇ ನೋಡುವ ಹಾಗೆ, ಬಿಟ್ಟ ಕಣ್ಣುಗಳು ಬಿಟ್ಟ ಹಾಗೆ ಇದೆ ಎಂದಾದರೆ ಅದರ ಅರ್ಥ ಏನು? ಯಾವತ್ತೋ ಕಣ್ಣುಗಳನ್ನು ಬಿಟ್ಟವರು ಇವತ್ತೂ ಹಾಗೇ ಇದ್ದಾರೆ ಎಂದಾದರೆ ಇವರಿಗೆ ಜಡವೇ ಇದೆ ಎನ್ನುವುದೇ ಅರ್ಥ. ಚಲನಾತ್ಮಕವಾಗಿಲ್ಲ ಎಂದಾದರೆ ಚೇತನವನ್ನು ಹೊಂದದೇ ಇರುವವರು ಇಲ್ಲಿ ಇದ್ದಾರೆ. ಏನು ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ವಿಶೇಷ ಅನ್ನುವ ಹಾಗೆ ನಾವು ಆಲೋಚಿಸಬಹುದು. ಆದರೆ ಆಕರ್ಷಣೀಯವಾದಂತಹ ಬಂಗಾರ ಈತನ ಉದರದೊಳಗೆ ಇದೆ, ಎಲ್ಲವೂ ಚಿನ್ನ ಹೊಂದಿದ್ದು ಎಂದಾದರೆ ಈತ ಸಣ್ಣವನಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದ ಬಳಿಕ ಇಲ್ಲಿ ನಾನ್ಯಾಕೆ ನಿಲ್ಲುವುದು? ಕಂಡಂತಹ ದೊಡ್ಡಸ್ತಿಕೆಯನ್ನು ಬಿತ್ತರಿಸಬೇಕು ಎನ್ನುವುದಕ್ಕಾಗಿ ಮೇಲೆ ನೋಡಿದರೆ ಬಾಯಿ ಮುಚ್ಚಿದ್ದಾನೆ. ನಮಗದೇ ದಾರಿ ಆಗಬೇಕೆಂದೇನಿಲ್ಲ. ಮತ್ತೊಂದು ದಾರಿಗಾಗಿ ಹುಡುಕಾಡಿದಾಗ ಕತ್ತಲೆಯೇ ಆವರಿಸಿದೆ. ಅಂತ್ಯರಹಿತನೇ ಬ್ರಹ್ಮ. ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದೇ ಹೋಯಿತೆ, ಇನ್ನೇನು ಮಾಡೋಣ ಎನ್ನುವಾಗ ಇಲ್ಲೊಂದು ಬೆಳಕು ತೋರುತ್ತಾ ಇದೆಯಲ್ಲ. ಸರಿ, ಇದೇ ದಾರಿ ಸಾಕು ಎನ್ನುವ ಹಾಗೆ ಹೋಗುವ ಹಂಬಲವನ್ನು ಉಂಟು ಮಾಡಿದರೆ ನೋಡುವುದೇನು? ಅಧೋಮುಖವಾಗಿಯೋ ಇರುವ ದ್ವಾರ. ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನ ಅಪಮಾನ ಸಮಾನ, ಇಲ್ಲಿಂದಲೇ ಸಾಗೋ. ಶೋಧಿಸಿದೆನು ನಿನ್ನು ದರವಾ ಒಳಗೆ ನಿನಗೇನು ಭರದಲ್ಲಿ ಮಿರುವ ಹೋದ ಕಲ್ಪದೆ ಲಯವಾದ ಸರ್ವ ವೇದಿನಿಗಳು ಮೆರೆಯುದಿಹ ವಿನೋದದ ಶೋಧಿಸಿದೆನು ನಿನ್ನು ದರವಾ ಆದ್ದರಿಂದಲೇ ದೊಡ್ಡವನು ಎನ್ನುವುದನ್ನು ಪ್ರಕಟಗೊಳಿಸಿದ್ದೀಯ ಉದರದೊಳಗೆ. ಎಂದಾದ ಬಳಿಕ ಅಲ್ಲಿ ನಿಲ್ಲುವುದೇನು? ಇನ್ನೇನು ಹಿಂದಿರುಗಬೇಕು ಎನ್ನುವಾಗಲೇ ಇದ್ದ ಕುರಿತಾಗಿ ಹೇಗಿದೆ ಎನ್ನುವುದನ್ನು ನೋಡಲು ಹಂಬಲಿಸಿದ್ರೆ ಎಲ್ಲವೂ ಜಡವಾಗಿಯೇ ಇದೆ ಬ್ರಹ್ಮ. ಜಡವ ಅಂದ್ರೆ ಯಾವುದಕ್ಕೆ ಚೇತನವೇ ಇಲ್ಲ. ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ. ಓ ಪುಣ್ಯಾತ್ಮ, ಯಾರನ್ನು ಬೇಕಾದ್ರೂ ನೀನೇ ಮಾತನಾಡಿಸುವವ, ನಿನ್ನಲ್ಲಿಗೆ ಯಾರು ಮಾತಾಡ್ಲಿಲ್ಲ. ಅಯ್ಯೋ, ಚೇತನವೇ ಇಲ್ಲದೆ ಇರುವುದನ್ನು ನಾವು ನುಡಿಸುವುದಾದ್ರೂ ಹೇಗೆ? ಹಾಗೆ ಚೇತನ ಇಲ್ಲ ಅಂತ ಹೇಳುದಲ್ವಾ? ಸ್ವಲ್ಪ ಹೊತ್ತಾಗ್ಲಿ ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ. ಮತ್ತೆ ನೋಡು, ಅವರವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಮತ್ತೆ ನಮ್ಮ ಮಾತು ಯಾರಿಗೂ ಬೇಡ. ಹಾಗೆ ಮಾಡ್ತೀಯ ನೀನು? ನೋಡುವ, ಅದು ನಿನ್ನುದರ ಇದ್ದವರು ಬೇಡಲ್ಲ. ಒಳಗಿದ್ದವರು ಹಾಗೆ ಮಾಡುವುದಕ್ಕೆ ತೊಡಗಿದ್ರೆ ಹೊರಗಿದ್ದಂತಹ ನಿನಗೆ ಕಷ್ಟ ಕಷ್ಟ. ಹಾಗಾಗಿ ಹಿತವಾಗಿ ಮಿತವಾಗಿ ಚೇತನ. ಆದ್ರೂ ಆಕರ್ಷಣೀಯವಾದದ್ದು ಏನು ಬಲ್ಲೆ? ಏನೋ ನಿನ್ನೊಳಗಿರುವ ಬಣ್ಣ ಬಂಗಾರ. ಹೌದಾ? ಚಿನ್ನವನ್ನು ಒಳಗೆ ಇಟ್ಟುಕೊಂಡಂತಹ ನೀನು ಸಣ್ಣವನು ಆಗುದಿಲ್ಲ, ದೊಡ್ಡವನೇ ಹೌದು. ಹೌದೌದು. ಅದಕ್ಕಾಗಿ ಅನ್ವರ್ಥವಾಗಿ ನಿನಗೊಂದು ಬಿರುದು ಕೊಡು. ಕನಕ ಗರ್ಭನು ನೀನು. ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿ ಆಯ್ತು. ಹಾಗಿಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಆಯ್ತಾ? ನಿನಗೊಂದು ಬಿರುದು ಪ್ರಧಾನ. ನನಗೆ ಯಾಕೋ? ನಿನ್ನ ಸಾಧನೆ. ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ಲ? ಮಾಡ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ನಾನು ಮನಮೆಚ್ಚ ಆಯ್ತಲ್ಲ. ಅಂದ್ರೆ ಹಾಗಾಗಿ ಮನಮೆಚ್ಚ ಅಂತ ನಾನು ನಿನಗೆ ಕೊಡುವಂತ ಕೊಡುಗೆ ಆಯ್ತಾ? ಏನದು? ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ, ನೀ ಹೊರ ಬಂದದ್ದು ನಾನು ಬಿಟ್ಟ ಪಥ. ನೀನು ಬಿಡುವ ದಾರಿ ಅದಲ್ಲ. ನಿನ್ನಂತವನಿಗೆ ಹಾಗೆ ಬಿಡು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಒಪ್ಪಿಕೊಂಡು. ನಾನು ದೊಡ್ಡವ. ಎಷ್ಟು ದೊಡ್ಡವ? ಎಂತದ್ದು ಗೊತ್ತಾಗಬೇಕಾದ್ರೆ ನನ್ನ ಉದರ ಶೋಧನೆಯನ್ನು ನೀನು ಮಾಡಲೇಬೇಕು. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ನನಗೊಂದು ದಾರಿ ತೋರೋ. ಹೀಗೆ ಬಾರೋ. ಹೇಗೆ ಅಹಂಕಾರವನ್ನೇ ಹೊಂದಿದ್ದಾನೆ ತನ್ನ ದೊಡ್ಡತನವನ್ನು ಸಾಧಿಸುವುದಕ್ಕಾಗಿ. ಸೃಷ್ಟಿಯನ್ನು ಮಾಡುವವರು ಹೀಗೆ ಮದವನ್ನು ಹೊಂದಿದರೆ ಸಾಧ್ಯ ಉಂಟು. ಏರಿದ ಮದವನ್ನು ಇಳಿಸಬೇಕಾಗಿದೆ. ನವದ್ವಾರಗಳನ್ನು ಬಂಧಿಸಿ ಬಿಡ್ತೇನೆ. ಸುರದ ವೈದ್ಯರು ಕೇಳಿ ಪರಮೇಶಿ ಗರ್ವದಿ ಹರಿಯ ಜಠರವ ಬಗುದಲಿ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು
ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನು ಏನೂ ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗೆ ಹರಿದು ಮೇಲಗೆ ತುದಿ ದೊರಗಾದಾಗಲು ಕೆಳಗಿಳಿದು ಅರಸಿ ಬಧವ ಗಾನನೆ ತರ ಹರಿದುತ್ತ ಇರೆ ದಿವ್ಯ ಸಹಜ ಗಾನ ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರಸಾರಬೇಕು. ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯಭಾಗದಲ್ಲಿ ನಿಂತೊಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುನ್ನೋ ಮಹಾರಾಯ, ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿದೆ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಏನು ಎಂಬುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆ ಆಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ಹೊರ ಸಾರಬೇಕು. ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತಹ ಭಯದ ನುಡಿ ಅಮ್ಮ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯನ ಕಮಲನಾಳದಿ ಮೆರವ ಪದ ಗೋಚರಿಸೆ ಪೊರಡಾಕ್ಷಣವಿ ಧೈರ್ಯದಲ್ಲಿ ಹರನೂ ಬ್ರಹ್ಮನೂ ನನ್ನ ಒಳಗೆ ಸೇರಿದ್ದಾರೆ. ಈಗ ಮೂರೂ ಗುಣಗಳು ನನ್ನೊಡನೆ ಏಕೀಭವಿಸಿತ್ತು. ಆದ್ದರಿಂದಲೇ ಯಾವುದೋ ಒಂದು ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ, ಜೊತೆಗೆ ನನ್ನ ಅಂತರಂಗದೊಳಗೆ ಮಾತೆಯ ಕುರಿತಾದಂತಹ ಸ್ತುತಿ ವಾಕ್ಯಗಳು. ಯೋಗಾರೂಢನಾಗಬೇಕೆನ್ನುವ ಹಂಬಲವನ್ನು ಹೊಂದಿದ ಮರುಕ್ಷಣದಲ್ಲಿಯೇ ಆಲದೆಲೆ ಎಂದು ನನ್ನತ್ತ ತೇಲಿ ಬಂತಲ್ಲ. ಆ ಎಲೆಯ ಗಾತ್ರಕ್ಕನುಗುಣವಾಗಿ ನಾನು ಕಿರಿದುಕೊಳ್ಳುತ್ತೇನೆ, ಬಾಲ ಮುಕುಂದನಾಗುತ್ತೇನೆ, ಕಾಲ ಹೆಬ್ಬೆಳನ್ನು ಚೀಪುತ್ತ ಮಣಭದ್ರಶಾಹಿಯಾಗುವೆನು. ಸರಸಿಜದ ಮೇಲೆ ದಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತ ನಾಲ್ದಿ ಮೆರೆವನಾಗ ಮೊಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೀಳ್ಯದೊಳಗ ಅಚ್ಚರಿಯಾದುದೆಲೆಂಬಿ ಸುರಧ ವೈಚರು ಲಾಲಿಸಿ ಆದಿಮಾಯಿಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಎಸಳುಗಳುಳ್ಳಂತಹ ತಾವರೆ ಹೂವೊಂದು ನನ್ನನ್ನು ಎತ್ತಿ ಹೊರ ತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ 4 ಮೊಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ,
ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತರಾಗಿರ್ತೇನೆ. ಹರಿಯು ಮಲಗಿದೆ ಯೋಗ ನಿದ್ರೆಯು ಇರದೆ ಕಣ್ಣಲಗಿಲ್ ನಿಜವ ಕಿರುಬೆರಳಿನಲ್ಲಿ ಹೊರಗೆಡಹೆ ದಾನವರಿ ವರುಣಿಸುತ್ತಲಿ.
ತಾಲೂಕತ್ತಲೇ ಆವರಿಸಿದೆ. ನಾಲ್ಕು ದಿಕ್ಕುಗೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದ ಮೇಲೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ಬಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಪಾಠದ ಬಗ್ಗೆ ಯಾರನ್ನಾರು ಪ್ರಶ್ನೆ ಕೇಳೋಣವೇ? ಸದ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರು ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಣುವಂತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನೋಡೋಣ. ಉಮ್ಮ ಅಪ್ಪ ಇಲ್ಲ ಇಲ್ಲ, ಅಮ್ಮ ಇಲ್ಲ, ಗೊತ್ತಿಲ್ಲ. ಹೇಗಿರಬಹುದಾ? ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನಿನ್ನ ಅಪ್ಪ? ಇದು ಎರಡು ಒಂದಾಯ್ತಲ್ವೇನು? ಒಂದಾಯ್ತಾ? ಒಬ್ಬರ ಪರಿಸ್ಥಿತಿ ಒಂದಾದ ಮೇಲೆ ನಾವಿರೋರು ಒಂದಾಗಿದ್ದೇವೆ ಎನ್ನಾದ ಮೇಲೆ ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನಿಲ್ಲೋ ನೋಡಿದ ಹಾಗಲ್ವೇನು? ಗಟ್ಟಿಮುಟ್ಟಾದತ್ತ ಶರೀರ, ಪೆಟ್ಟು ಬಿದ್ದದ್ದೇ ಗೊತ್ತಾಗುವುದಿಲ್ಲ. ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮವ? ಕಾಣದೇ ಇರುವಂತ ಕುರುಡು ಪ್ರೇಮವ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಎಲ್ಲೋ ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗುತ್ತಾ ಇದೆ. ನೀನು ತಮ್ಮ ಎಂಬುದಾಗಿ ಸಂಬೋಧಿಸಿದ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯ ಭಾವವು ನನ್ನ ನಿನ್ನ ಹತ್ತಿರ ಸೆಳೆಯುತ್ತಾ ಇದೆ. ಜೊತೆಗೆ ನಿನ್ನ ಮೇಲೆ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆಯದೆ ಹೇಗೆ ಬಲ್ಲೆಯ? ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಳ್ಳಬರೇನೋ ಸಹಜ. ಹೌದು. ಆಚೆ ಏನು ಮಾಡೋಣ ಹೇಳು? ಏನಾಗಿದೆಯೋ? ಅಡಿಗಡಿಗೆ ಒಂದಡಿಂದ ಹಸಿವು, ಇನ್ನೊಂದಡಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ನಾವಿರೊಟ್ಟಾಗಿದ್ದೇವೆ. ನಾವು ಬಹಳ ಸಮಯ ಉಳಿಯಬೇಕಾದ್ರೆ ಏನನ್ನಾದ್ರೂ ತಿನ್ನಲೇಬೇಕು. ನಿನಗೆ ವಿಪರೀತವಾಗಿ ಹಸಿವೆಯ ಮಾತೆ. ಆದ್ರೆ ನಿನ್ನ ಹಾಗೆ ನಾನಲ್ಲ. ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ನೋಡಿ ತೀರ್ಮಾನ ಆಗಿದೆಯೋ? ಹಸಿವು ಕಡಿಮೆಯ ಹೇಳಿದ್ದು. ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ತೋಳ ತೀಟ ಅಧಿಕವಾಗುತ್ತಾ ಇದೆ. ಇರುವರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದ್ದಂತ ಜಲಚರಗಳು ಮೇಲೆ ಬರೋದಕ್ಕೆ ಸಾಧ್ಯವಿದೆ. ತಡ ಮಾಡುವುದಲ್ಲ.
ಸದ್ಯಕ್ಕೆ ಸಾಕಪ್ಪ. ಕಾಣುವಂತ ಜನರ ಹಸಿಯನ್ನು ಬರೀತಾ ತಿನ್ನುವುದಕ್ಕೆ ನಮಗೇನಾದರೂ ಸಿಗುತ್ತದನ್ನುವಂತ ಉದ್ದೇಶದಿಂದ ನಾವಿರೋರ ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಹೌದಾ? ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇನು? ಎಂತದ್ದು? ನೀರಿನಲ್ಲಿ ಎಲ್ಲಿ? ನೀರಗುಳ್ಳೆಗಳು ಯಾವ ಕಾಲ ಕೆಟ್ಟವ ಇರುವುದಿಲ್ಲ ನೀರಿನಲ್ಲಿ. ಇಲ್ಲಂತವರಿಗೆ ಗುಳ್ಳೆ ಅಲ್ಲದೆ ಬೇರೆ ಏನಾದ್ರೂ ಸತ್ಯಕ್ಕೆ ಸಿಕ್ಕಿತ? ನಾನು ಕಂಡೆ ಹಾಗಲ್ವನ? ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡು, ಅರೆ ಬಿಡ್ತದ್ದು ಅಂತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ, ಅದರ ಮಧ್ಯದಲ್ಲಿ ಬೆಳ್ಳಗಿರುವ ಒಬ್ಬ ಪೋರ ಸಿಕ್ಕಿದ್ದನ್ನಿದ್ದಕ್ಕೂ ನೋಡಿದ್ದೆ ತಡ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇನು? ನೋಡು, ತನ್ನ ಕಣ್ಣನ್ನು ಎಂತದ್ದು ತಿರುಗಿಸುವುದು ಅದು ಗೊತ್ತಿಲ್ವಾ? ಕಟ್ಟ ಬಿದ್ದು ಓಡಿ ಹೋಗುವುದಕ್ಕೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ಅಂತ ಆಗಬಾರ್ದು. ಆ ಕಡೆಯಿಂದ ನೀನು ಈ ಕಡೆಯಿಂದ ನಾನಿದ್ದೇನೆ. ಬಿಡಿ ಬಿಡಿ ನೆಲದೊಳಗಡೆದು ಮುನ್ನವೇ ಬಿಡಿ ಬಿಡಿ ಬಿಡಿ
ಕತೆ ಅಲ್ಲ ಜೀವನ. ಎಲ್ಲಿ ಮುಟ್ಟುತ್ತಿದ್ದು ಅದು ಗೊತ್ತುಂಟೇನ? ಎಂತದಾಯ್ತಾ? ಆ ಕಡೆಲ್ಲ ನೀನು, ಹೌದು. ಈ ಕಡೆಲ್ಲ ನಾನು. ಹೌದು. ಕಳ್ಳೆತ್ತ ಬೆಳಗಿನ ಪೌರನನ್ನು ಬೆನ್ನಟ್ಟಿದ್ದು ಹೌದಾ? ಸಿಕ್ಕಿದ್ದೀನಿ ನಮ್ಮ ಕೈಗೆ. ಎಂತದಾ? ಎಡೆಯಲ್ಲಿ ಜಾರುವುದಾ? ಬಿಟ್ಟು ಮಗ ನಾನು ತಮಾವಿಸಬೇಡ. ಇಕೋ ಎರಡು ಕೈಯಲ್ಲೇ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ, ಕುಳುಕತ್ತಲುಗಿದೆ. ಗಟ್ಟಳ ಕಳಗೆ ಪೋಡ್ತಿಳ್ದಂತಿಲ್ವೇನೋ, ಸ್ವಲ್ಪ ಇಳಿದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನೋ? ಹೇಗೆ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನು ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ. ಕಾರಿದೆ. ಗೊತ್ತಾಯ್ತು. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಡಿಸಿ ನೋಡಿದಾಗ ಅಲ್ಲೇ ಹೊರಳಾಟ ನೋಡಿ ಅದು 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 ನೀನು ಅಂತ ಗೊತ್ತಾಯ್ತು. ನೀನು ಬದುಕಿದ್ದಿ, ಹೌದು. ನಾನು ಬದುಕಿದ್ದೇನೆ. ಮುಂದಕ್ಕೆ ಉಳಿಬೇಕು ಅಂತಾದ್ರೆ ತಿನ್ನಬೇಕು. ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ಭಕ್ತಿಯಿಂದಲೇ ಪ್ರಾರ್ಥಿಸಿಕೊಂಡೆ ಅಲ್ಲ? ಏನಾಯ್ತು ಮಗನೇ? ಓ ಜನನೇ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ನನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಧನುಜ ರೀರ್ವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗವೀಡ ವಿಧಾನ ಶ್ರೀಹರಿಯ ಕಾರಣದಿ ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳ್ ಅಗಲಿ ಹೋಗುವೆನು. ಭರದೊಳೆಚ್ಚರಗೊಂಡು ದೈತ್ಯರ ನರಿದು ಬಿಡುವನು ಭೀತಿ ಬೇಡ. ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಹುದೆನು. ಮರುಗಬೇಡ ವಿಧಾನ ಯೋಗ ಮಾಯೆಯಾಗಿ ಹರಿಯನ್ನು ಆವರಿಸಿದ ಕಾರಣ ಅವ ಗಾಢ ನಿದ್ರೆಯಲ್ಲಿದ್ದಾನೆ ಮಗನೇ. ಅತಿ ಶೀಘ್ರವೇ ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡವನೇ ದುಷ್ಟರನ್ನು ತೊರೆಯುವುದಕ್ಕಿದ್ದಾನೆ. ಅದಕ್ಕಾಗಿ ಇದು ಈ ಸುದರ್ಶನ ಚಕ್ರವನ್ನು ಹರಿಯ ಕೈಗೆ ಒಪ್ಪಿಸು. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯನಾಭಿ ಕಮಲದ ಆಳದಲ್ಲಿ ಅಡಗಿರುವ ಶುಭವಾದ ತೊಲಗಿ ನಿಲಲ ಯೋಗಮಯು ನಳಿನ ನಾಭನು ತೊರೆದು ನಿದ್ರೆಯಾದ ಕುಳಿತಿರಲು ಕಿರುನಗೆಯ ಬೀರುದ ತನ್ನವದನದಲ್ಲಿ ಹಾಯಾಗಿಯೇ ಪವಣಿಸಿದ್ದ ನನಗೆ ಪಕ್ಕನೆ ಎಚ್ಚರವಾಯಿತಲ್ಲ. ಜಲಧಿಯೆಲ್ಲ ಅಲ್ಲೋಲ ಕಲ್ಲೋಲವೇ ಆಗಿದೆ. ಜಲದಿಯಲ್ಲಿ ಜೋದಿದುದ ವಿಧೇನು ಕಳರು ನಡೆದರುದಾಗ ಕಂಡ ನಳಿನ ನಾಭನ ನಿರದೆ ಪರ್ವದಲ್ಲಿ ಬೆಳೆಯ ನೀನು
ಜಲರಾಶಿ. ಹೌದು. ಹೋಗಿ ಹೋಗಿ ನಿನಗೆ ಇಲ್ಲಿ ಎಲ್ಲಿ ಮಲಗುವುದಕ್ಕೆ ಜಾಗ ಸಿಗಲಿಲ್ವೇನೋ? ಏನಾಯ್ತು, ಇಲ್ಲಿ ಮಲಗಿದ್ದಾರೆ? ವಿಶಾಲವಾದಂತ ಜಾಗವೇ ಹುಡುಕಿದ್ರೆ ಸಿಕ್ಕುವುದಿಲ್ವಾ? ಎಲ್ಲಾದ್ರೂ ಅದೇ ಅಲ್ವಾ? ಎಲ್ಲಾದ್ರೂ ಬೆತ್ತುಕೊಳ್ಳುವ ಜಾತಿ ನಿಮ್ಮ ಹಾಗಲ್ಲ. ಕಾಣಿಸ್ತಾ ಇದೆ ತುಂಬಿದ ಜಲರಾಶಿ. ಅದರ ಮೇಲೆ ತೇಲುತ್ತಾ ಇದೆ ಸಣ್ಣ ಎಲೆ. ಸಣ್ಣವನಾದಂತ ನೀನು ಅದರ ಮಧ್ಯದಲ್ಲಿ ಮಲಗಿದ್ದಲ್ಲದೆ ಹೆಬ್ಬೆರಳನ್ನು ಬಾಯಲ್ಲಿ ಚೆಪ್ಪುತ್ತಾ ಇದೆಯಾ? ಯಾರು ನೀನು? ಅಥವಾ ಯಾಕೆ ಬಿದ್ದಿದ್ದೆ? ನೀವು ಯಾರು ಇದನ್ನೆಲ್ಲ ಕೇಳಿ? ಇಲ್ಲಿ ಕೇಳು. ಸಾಮಾನ್ಯದವರು ನಾವು ಭಾವಿಸಬೇಡ. ಈಗ ವೀರರು, ಶೂರರು, ಧೀರರು, ಘನಗಂಭೀರ ಧೀರ ಶೂರರಹುದು ನೀವು. ಗಂಭೀರರು. ಆದ್ದರಿಂದಲೇ ನಿಮ್ಮನ್ನು ಕಂಡೊಡನೆ ಹೊಂದಿದೆ ಭೂರಿತೋಷವ. ಭಾರಿ ದೋಸೆ ಅಂದ್ರೆ ಎಂತದಂತ ಗೊತ್ತಿಲ್ಲ ನಮಗೆ. ಭೂರಿತೋಷವು ಅಂದ್ರೆ ಒಬ್ಬನೇ ಇದ್ದಂತಹ ನನಗೆ ಬಹಳ ಬೇಸರವಾಗಿತ್ತು. ನಿಮ್ಮಿಬ್ಬರನ್ನು ಕಂಡೊಡನೆ ಅಮಿತವಾದ ಆನಂದ ಎನಗಾಯಿತು. ಅದು ಭೂರಿತೋಷ. ಸಂತೋಷದಿಂದಲೇ ನಿಮ್ಮನ್ನು ಮಾತನಾಡಿಸಬೇಕು ಎನ್ನುವ ಹಾಗೆ ನಾನು ಮುಂದೆ ಬಂದ್ರೆ ಕಣ್ಣರಳಿಸ್ತೀರಿ, ಗದರಿಸ್ತಾ ಇದ್ದೀರಿ, ಆರ್ಭಡಿಸ್ತಾ ಇದ್ದೀರಿ. ಆದರೆ ನಿಮ್ಮ ಗಮನ ಮಾತ್ರ ಏನನ್ನೋ ಯಾರನ್ನೋ ಹುಡುಕುವ ಹಾಗೆ. ಆರ ಕಂಡಿರಯ್ಯ ನೀವು? ಹೊಟ್ಟಿದಾಕ್ಷರವ ಹಸಿವು ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳ್ಳಗಿನವ ಎಡದ ತನ್ನುವ ಉದ್ದೇಶದಿಂದ ಅದಷ್ಟೋ ದೂರಕ್ಕೆ ಬೆನ್ನಟ್ಟಿದೆವು. ನೋಡಿದ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ನಾನು ಬೇರೆ ಯಾರನ್ನು ಕಂಡದ್ದೇ ಇಲ್ಲ. ಮತ್ತೆ ನಾನೇ ಇಲ್ಲಿ ಒಬ್ಬನೇ ಇದ್ದೆ. ಕಾರಣ ಬೇರೇನಲ್ಲ, ಕಾಣುತ್ತಿರುವ ಈ ಜಲಧಿಗೆ ನಾನು ಒಡೆಯ. ನೀನು ಎಲ್ಲಿದ್ದಿ ಅಂತ ಗೊತ್ತುಂಟೇನು? ನೀನೆಲ್ಲಿದ್ದಿ? ನಾನು ನೀರಿನಲ್ಲಿ
ತಲೆ ತಿರುಗುತ್ತಾ ಉಂಟು, ಜೋರುಂಟು, ಕಣ್ಣು ಕತ್ತಲು ಹೋಗ್ತಾ ಇದೆ. ಯಾವಾಗ ಕೆಳಗೆ ಬೀಳ್ತಿ ಅಂತ ಕಾಯ್ತಾ ಇದ್ದೇನೆ. ಹೆಚ್ಚು ಕಡಿಮೆ ಆಗ್ತದೇನು? ಹೆಚ್ಚು ಕಡಿಮೆ ಆದ್ರೆ ನಾನಿದ್ದೇನಲ್ಲ, ಸುಧಾರಿಸು. ನನಗೆ ನಿನ್ನದೇ ಭರವಸೆ. ನಾನಿರುವಾಗ ಹೆದರುವ ಅವಶ್ಯಕತೆ ಇಲ್ಲ. ಹೌದಾ? ಆಯ್ತಾ ಓ ಏನು ಇವನೇ ಕೋಪ ಭರಿಸಿದ್ದು. ನಾನಲ್ವರಿ ನೀನು. ನಾನು ಏಯ್! ಮೊದಲೊಂದು ಪ್ರಾಣಿ ನೋಡಿದ್ದೇವೆ, ಮತ್ತೆ ಬಹಳ ಚಂದ ಇತ್ತದು. ಹೇಗಿತ್ತು? ಬೆಳ್ಳಗೆ ಬೆಳ್ಳಗೆ ಇತ್ತದು. ಏನು ಕಪ್ಪು ಕಪ್ಪು ಕರಿಯ ಎಣ್ಣೆ ಮಾಸಿ ಕಪ್ಪಿನ ಮಾತ ಗೊತ್ತಾಗಿದೆ. ಗೊತ್ತಾಗಿದೆ. ಮೊದಲೇ ಕರಿಯ ಅಂದಾಗ್ಲೇ ನನಗೆ ಗೊತ್ತಾಗಿದೆ. ಅಷ್ಟೆಲ್ಲ ಮತ್ತೇನು? ನೀನು ಕರ್ಬೂರ, ನೀನು ಕಾಡುಂಗೊಳ್ಳಿ, ನಿನ್ನ ಹಣೆ ಬರಕ್ಕೆ ಇನ್ನೂ ವ್ಯಾಖ್ಯಾನಿಸು. ನನಗದು ಸೊಗಸು. ಅಷ್ಟುಂಟಾ? ನಿನ್ನ ಹಣೆ ಬರನ್ನು ಓದು. ಅವನ ಬಗ್ಗೆ ಹೇಳಿಬೇಡ. ಅದಕ್ಕೆ 5 ತಲೆ. ಮತ್ತೆ ನಿನಗೆ ಒಂದು ಶೀರ. ಒಂದು ಶಿರ. ಅದಕ್ಕೆ 5 ಶೀರ, ನಿನಗೆ ಒಂದು ಶೀರ. ನನ್ನದೊಂದೇ ಶಿರ. ಸರಿ ಮಾಡುವುದಕ್ಕೆ ಬರಬೇಡ, ಜಾಗ್ರತೆ. ಅಯ್ಯೋ, ನನ್ನದು ಸರಿ ಉಂಟು, ನಿಮ್ಮದು ಸರಿ ಉಂಟು. ಹೇಳುವುದು ನಮ್ಮದು ಅಡ್ಡ ಸವಾಲು. ಅಯ್ಯೋ, ನಾನು ಹೇಳಿದ್ದು ನನ್ನ ಶಿರ ಸರಿ ಇದೆ, ನಿಮ್ಮ ಶಿರ ಸರಿ ಇಲ್ಲ ಅಂತ. ಎಂತದ ಇರ್ಲಿ, ಇಲ್ಲಿ ತಡೆಯುವುದಕ್ಕಾಗುತ್ತಾ ಇಲ್ಲ. ಆ ಪ್ರಾಣಿಯಲ್ಲಿ ಉಂಟು ಎಂಬುದಾಗಿ ತೋರಿಸು. ಅದು ಸಿಗದೆ ನಿನ್ನನ್ನು ಬಿಡುವುದಿಲ್ಲ. ಗುಳುಮ್ಮ ತಂದು ಬಿಟ್ಟೆವು. ಹೌದಾ? ನಿಮ್ಮದಿಬ್ಬರದು 4 ಕೈ ಆದ್ರೆ ನನಗೊಬ್ಬನಿಗೆ 4 ಕೈ ಇದೆ. ನಿಮ್ಮನ್ನು ನಾನು ನೋಡಿಕೊಂಡೆ. ಅಲ್ಲದ ನಿನಗೆ 4 ಶೀರ. 4 ಕರ. 4 ಶೀರ. ಕರವೋ? 4 ಶೀರ. ಒಪ್ಪಿಕೋ. ಚತುರ್ಭುಜ ನಾನು. ನಿನ್ನ ಛತ್ರ ಭೋಜ ಎಲ್ಲ ಅವನಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿಕೊಂಡು ಬಂದು ನನ್ನ ಪದ ಸೇರಿ ನಿಮ್ಮನ್ನು ನಾನು ಸಲಹುವೆ. ಕಾಲಿಡ್ದು ಅಪ್ಪಳಿಸ್ತೇವೆ ಬಾಬಾ. ಮಾರಿ ಹಿಡಿದವ ಹೊರಚಾಡುದು, ಬೊಬ್ಬೆ ಹಾಕುದು, ಸಾಯಿಸಲಿಕ್ಕುಂಟು. ಮಾರಿ ಸಂತಾನ ಬಾ, ಜಾಗವೇ ಸಿಕ್ಕಿದೆ. ಬಾ ಬಾ ಬಾ. ಪಾಪಿ, ಬಾರಲ್ಲಿ ಕಣ್ಣ ರಕ್ತ ಎಲ್ಲ ಜಾಸ್ತಿ. ಏನನ್ನು ಕೊಲ್ತೀಯ ನೀನು? ಏನಿಗೆ ತಮ್ಮ ಬೇಡಬೇಡ. ಇದು ನಾನೇ. ನಾನು ಅದಂತ ಭಾವಿಸಿ ಹೊರತದ್ದಲ್ವೇನೋ. ಎಲ್ಲ ನನಗೆ ಬಿದ್ದದ್ದ. ನೋವಾಯ್ತಾ? ತುಂಬಾ ಆಗಿದೆಯಾ? ಸುಧಾರಿಸಿಕೋ ಆಯ್ತಾ? ಅದೆಂತ ಸುಧಾರಿಸು? ತಪ್ಪಿ ಬಿದ್ದದ್ದಲ್ವೇನೋ. ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಅದನ್ನು ಬಿಡಿಸಿ ಹೇಳಿಕೊಡ್ಬೇಕಾ? ಇನ್ನೊಮ್ಮೆ ಸಮಯ ಸಂದರ್ಭ ನೋಡು ಆಯ್ತಾ? ಅಳಿ ಸತ್ತಿದೆ ಇಲ್ವ ಅಂತ ನೋಡಿ ಬರ್ತೇನೆ. ಅಲ್ಲ ಮುಳುಗಿಸದೆಯಲ್ಲಿ ಹೇಳ್ತದಂತ ಹೇಳುವುದಕ್ಕಾಗುವುದಿಲ್ಲ ಅಂತ ಜಾತಿ. ಅಮ್ಮ ಅಣ್ಣ, ತಲೆಯಿಂದ ಕಾಲುವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿದೆ. ಆಮೇಲೆ ಎದೆಗೆ ಕಿವಿಗೊಟ್ಟು ಕೇಳಿದಾಗ ಪರೀಕ್ಷೆ ಆಯ್ತಾ? ಎದೆ ಬಡಿತ ನಿಂತೆ ಹೋಗಿದ. ಅಂದ್ರೆ ಸತ್ತಿದಂತ ಅರ್ಥ. ಇದು ಎಷ್ಟು ಸಮಯ ಉಂಟು ಮುಕ್ತಾಯ ಆಗುವುದಕ್ಕೆ? ನಿನ್ನೆಂತದ ಅವಸ್ಥೆ ಅಲ್ಲ, ನಿನ್ನದು ಎಂತದ್ದು? ಯಾವ ಕೋಲ ಇದು? ಇನ್ನು ಎಲ್ಲಿಗೆ ಆ ಕಡೆಗೆ ಓಡುವುದು? ನಾನು ತಿನ್ನುವುದಕ್ಕೆ. ಮತ್ತೆ ನಾನೆಂತದಕ್ಕೆ?
ಹೊಡೆದವ ನಾನು, ದುಡಿದವ ನಾನು, ಕೊಂದವ ನಾನು, ತಿನ್ನುವವನು ನಾನೇ. ಹೌದಾ? ದುಡಿದವರಿಗೆ ಮಾತ್ರ ಸಂಬಳ, ದುಡಿಯದವರಿಗೆ ಸಂಬಳ ಇಲ್ಲ. ಹೌದಪ್ಪ. ಈಗ ನಿನ್ನ ಮುಸುಡು ನೋಡಿದ್ರೆ ಗೊತ್ತಾಗುತ್ತದೆ ನಿನ್ನ ಎಷ್ಟು ದುಡಿಮೆ ಅಂತ. ಈಕೋ ಆಗದಿಂದ ಇಳಿತಾ ಉಂಟು ಬೆವರು ಅಂದ್ರೆ ಶ್ರಮಜಲ. ಇದು ದುಡಿತದ ಸಂಕೇತ. ಇದು ನಾನಾಗೆ ನೀನು ಪ್ರಚಾರದಲ್ಲೇ ಮೇಲೆ ಉಸಿರು ಬಿಡುವುದಕ್ಕೆ ಆಗುದಿಲ್ಲ. ಅದರ ದುಡ್ದಿದ್ದೇನೆ. ಹೌದಾ? ನಾನು ಬಿಡುವುದಿಲ್ಲ. ನಾನು ಕೊಡುವುದಿಲ್ಲ. ನಾನು ಬಿಡುವುದಿಲ್ಲ. ನಾನು ಕೊಡ ಹಾಗೂ ಬೇಡ ಹೀಗೆ ಬೇಡ. ಒಂದು ಕೈ ಒಂದು ಕಾಲನ್ನು ನೀನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನಾನು ಬಲವಾಗಿ ಎಳೆಯೋಣ. ಎಳೆಯುವ ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗುತ್ತದೋ ಹಾಗೆ ತಿನ್ನೋಣ. ಸೆಣದಿ ಬಂದ ಸಹಸ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೇಗೆ ಏನು ಮಾಡೋಣ? ನಳಿರಲಾಭನು ಸ್ಮರಿಸೆ ಭಕ್ತಿಯ ಆದಿಮಾಯಿಯನು ದೇವಿ ಸರ್ವಭಯ ನಿವಾರಿಣಿಯೇ. ಮನದುಳರಿದನು ದುರದುಳದಳ ಹನನಗುಳಿಸುವ ಕಪಟದೊಳಗೆ ನಿರುತ ಆ ಮದ ಮುಖರ ಪೊಗಳುತ್ತಲಿಂದ ಸೆಣದಿ ಬಂದ ಸಹಸ್ರಕಾಲದಿ ಒದಗಿದಂತಹ ಚಕ್ರಾಯುಧದ ಮೂಲಕವಾಗಿ ಧನುಜರೀರ್ವರನ್ನು ವಧಿಸಬಲ್ಲೆ ನಾನು ಎನ್ನುವ ಹಾಗೆ ಮುಂದುವರಿದದ್ದು. ನಾನು ಎನ್ನುವುದು ಸಾಧಿತವಾಗುತ್ತದೆ. ನಾನು ಅಂದರೆ ಅಹಂಕಾರವೇ ಸರಿ. ಹಾಗಾದ್ರೆ ನೀನು ಎನ್ನುವುದೇ ಸತ್ಯ ಎನ್ನುವುದನ್ನು ಅರಿತುಕೊಂಡಂತಹ ನಾನು ಪಂಚಸಹಸ್ರ ವರ್ಷಗಳ ಕಾಲ ಹೋರಾಟ ಸಾಧಿತವಾಗದಿದ್ದರೇ ಮಾತೆಯನ್ನೇ ಸ್ಮರಿಸಿದೆ. ಆಡಿದಳಲ್ಲ ದುರದೊಳಸದಳವಂತೆ ಹನನಗೈಯಬೇಕುಂತಾದರೆ ಕಪಟವೇ ಲೇಸು ಎನ್ನುವ ಹಾಗೆ ನನ್ನೊಳಗಿದ್ದಂತಹ ಅವಳೇ ಆಡಿದ ಮಾತಿಗೆ ಅನುಗುಣವಾಗಿ ಅದನ್ನೇ ಮುಂದುವರಿಸೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಪೌರುಷಕ್ಕೆ ಆಶ್ಚರ್ಯವಂತಿನರು ಚರಿರುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಪೌರುಷಕ್ಕೆ ಮೆಚ್ಚಿದೆಗೆ ಮೆಚ್ಚಿದೆ ಬಲಿರೇ, ಏನು ಸಾಹಸ ವೃತ್ತಿ ನಿಮ್ಮದು? ಅಪ್ಪಪ್ಪೋ ಇವನದೊಂದು ರಟ್ಟೆಯೋ, ನಿನ್ನ ಮೀಸೆಯ ಇವನ ಹುಬ್ಬು, ಅವನ ಕಂಠವೋ ನಿನ್ನ ಸೊಂಠವು, ರೊಟ್ಟೆಯಲ್ಲಿರುವ ದಿಟ್ಟದನ ಭುಜಬಲದ ಕಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ಮಾನಸಿಕವಾದ ಧೈರ್ಯ. ಅದು ನೀನು ಹೇಳಿದ ಸತ್ಯ. ಅದು ಯಾವುದು? ನನಗೆ ಮಾನಸಿಕ ತುಂಬಾ ಉಂಟು. ನಿನಗೊಬ್ಬನಿಗಲ್ಲ, ಅವನಿಗೂ ಇದೆ. ಹೌದು, ಮುಖ ನೋಡಿದ್ರೆ ಹಾಗೆ ಕಾಣಿಸ್ತಾದೇನೋ, ಅವರಿಗೆ ಮಾತ್ರ ಹೇಳೋ. ಸ್ವಲ್ಪ ವ್ಯತ್ಯಾಸ ಇದೆ. ನಿನ್ನಿಂದಲೇ ಅವನಿಗೆ. ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ದೇಹ ಬಲ ಹೊಂದಿದ್ದರೆ ಸಾಲದು, ಮನೋಬಲವು ಮೇಳೈಸಲೇಬೇಕು ಸಮರ್ಥನೋರ್ವನನ್ನು ಗೆಲ್ಲುವುದಕ್ಕೆ. ಆದ್ದರಿಂದಲೇ ನಿಮಗಿಬ್ಬರಿಗೂ ಇದೆ. ಯಾವುದು ಮೊದಲು ಗೊತ್ತಿರ್ಲಿಲ್ವಾ ಇದೆ ಅಂತ? ಮಾನಸಿಕವಾದ ಧೈರ್ಯ. ನಾನದು ಆದ್ದರಿಂದಲೇ ಗೆದ್ದಂತಹ ನಿಮಗೆ ಏನಾದರೂ ಕೊಡಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದೇನೆ. ನಿನಗೆಷ್ಟು ಬೇಕು ಹೇಳು, ನಿನಗೇನು ಬೇಕು ಹೇಳು, ನಾನೇ ಕೊಡುವ. ಅವರಿಗೆ ಗೆದ್ದವರು ನಾವು, ಸೋತವರು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದ ನಾವು ನೀನಲ್ಲಿ ಬೇಡುವ ಕ್ರಮ ಉಂಟೇನೋ ಅಂದ್ರೆ ಇದೇನು ಗೊತ್ತಾ? ಏನದು? ಕೈ ಸಾಮಾನ್ಯವಾದ್ದು ಅಂತ ಭಾವಿಸಬೇಡ. ಅದು ಒಂದು ರೀತಿಯ ಕೊಟ್ಟ ಕೈ, ಕೊಡುಂಗಾಯಿ. ನಿನಗೆ ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ನನಗೆ ಭರವಸೆ ಇಲ್ಲವೇ? ಏನಾಗಬೇಕು? ಕರದಟ್ಟಿ ಭಾಷೆಗಳು ಬೇಕು. ಏನು ಕೇಳ್ತೇವೆ ಕ್ಷಣದಲ್ಲಿ ಕೊಡ್ತೇವೆ. ಸಿಕ್ಕಿದಿರಿ ನಯ ಕೈಗೆ ಹಲ್ಲು ಸೊಕ್ಕಿದ ಮೂರ್ಖರ ನಿಮಗೆ ತಗ್ಗುದಾದ ಮದ್ದಿಕ್ಕುವೆನದರು, ತಗ್ಗುದಾದ ಮದ್ದಿಕ್ಕುವೆನದರು, ತಗದು ನಿಮ್ಮಯ ವಿಕ್ರಮ ಮುಲ್ಲಗಿ, ತಗದು ನಿಮ್ಮಯ ವಿಕ್ರಮ ಮುಲ್ಲಗಿ, ತಗದು ನಿಮ್ಮಯ ವಿಕ್ರಮ ಮುಲ್ಲಗಿ, ತಗದು ನಿಮ್ಮಯ ವಿಕ್ರಮ ಮುಲ್ಲಗಿ, ಸಿಕ್ಕಿದಿರಿ ನಯ ಕೈಗೆ ಬಲ್ಲು ಸೊಕ್ಕ
ಸೊಕ್ಕಿದ ಮೂರ್ಖರಣಿ ಬಗೆ ಮೂರ್ಖ ಶತಮೂರ್ಖ ಮಹಾಮೂರ್ಖ ನೋಡಿ ಅವನು ಮೂರ್ಖ ನಾನು ಮೂರ್ಖ ಹೌದು. ಯಾಕೆ ನಿಮ್ಮ ದೇಹ ಬಲವನ್ನು ಕಂಡಾಗ ಹೊಗಳಿದ್ದು, ಈಗ ಹಾಗಲ್ಲ. ಮತ್ತೆ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಹೊಗಳಿದ್ದು. ಇದು ಹೊಗಳಿದ್ದ? ಹೌದು. ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ವಚನವಿತ್ತು ಉಬ್ಬಿಯೇ ಹೋದಿರಲ್ಲ. ಇನ್ನೂ ಹೊಗಳು. ಆಡಿದರೆ ಸಾಲದು, ಮತ್ತೆ? ಆಡಿದ ಮಾತು ಕೃತಿಯಾಗಿಸಬೇಕು ನೀವು. ಏನಾಗಬೇಕು? ಸಾಧ್ಯ ಉಂಟಾ ನಿಮ್ಮಿಂದ? ಹೇಳಿ. ಆಗಿಸಬೇಕು ಅಂತಾದ್ರೆ ಕಾಯದಲ್ಲಿ ತ್ರಾಣ ಹೊಂದಿದ್ದರೆ ಸಾಲದು, ಮತ್ತೆ? ಇಬ್ಬರಲ್ಲೂ ಪ್ರಾಣ ಎನ್ನುವುದಿರಬೇಕು. ನಮ್ಮಲ್ಲಿರುವುದು ಇದು ಪ್ರಾಣವೇ. ಪ್ರಾಣವೇ. ಹಾಗಾದ್ರೆ ಅದನ್ನೇ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂದಿಸುತ್ತ ಸಾನುರಾಗದುಡಿವೆ ಮನದಿರವೆನುದಲೇ ಸಾನುರಾಗದುಡಿವೆ ಮನದಿರವೆನುದಲೇ ತಾನೆಮ್ಮೊಳೆದ ಮಾಗ ಏನ ಮಾಡುವುದು ಅಣ್ಣ, ಹೋಯ್ತಲ್ವೇನೋ ನಮ್ಮಿರುವರೋ ಜೀವ ಹೋಯ್ತಲ್ವೇನೋ. ನಮ್ಮದು ಇಷ್ಟು ಬೇಗ ಮುಗಿದು ಹೋಯ್ತಲ್ಲ. ಕೊಟ್ಟಿದ್ದೇವೆ ಅವನಿಗೆ ಮಾತು. ಹೌದು. ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆನ್ನಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ. ಹೌದೇನಾ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟೆವೆನ್ನಾದ್ರೆ ಆದ್ರೆ? ನಾವಿರೋರ ಜೊತೆಯಲ್ಲೇ ಸಾಯುವುದಿಲ್ವೇನೋ. ಅದು ಸಾಧ್ಯ ಅಲ್ಲ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಆಯ್ತಲ್ಲ ಬೇಗ ಕೊಡಿ. ಅಯ್ಯೋ ಕಪ್ಪ ಇಲ್ಲಿ ಬಾ. ಕೊಟ್ಟಿದ್ದೇವೆ ಅವನಿಗೆ ಮಾತು. ಹೌದು. ಮಾತು ಕೊಟ್ಟಂತೆ ಪ್ರಾಣ ಕೊಡಬೇಕು. ಪ್ರಾಣ ಕೊಡದಿದ್ರೆ ಅಪವಾದ ಬರ್ತದೆ. ಅಪವಾದ ಬಾರದೆ ಉಳಿಬೇಕು ತಾನೇ. ಆದ್ರೆ? ಒಮ್ಮೆಗೆ ನೀನು ಸಾಯಬೇಕು ತಮ್ಮ, ಸಾಯಬೇಕು. ನನಗೆ ಸಾಯುವುದಕ್ಕೆ ಹೆದರಿಕೆ ಆಗ್ತದೇನಾ? ಹೆದರಿಕೆ. ಅದರಿಕೆಯ ಬಿಡು, ನಾನಿರುವೆ. ಅಮ್ಮ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ವಾ? ಅದರಿಕೆಯ ಸಂತಾನ ನನಗಿಲ್ಲ. ಓ ನನ್ನ ಪ್ರೀತಿಯ ಅಣ್ಣನೇ, ಅಮ್ಮ, ಈ ತಮ್ಮನಿಗೆ ಬೇಕಾಗಿ ಈ ಸಲ ಮೊದಲು ಪ್ರಾಣ ಕೊಡಪ್ಪ. ತಮ್ಮ ಅಣ್ಣ, ಸ್ವಲ್ಪ ಸಮಯ ಬದುಕಬೇಕು. ಸಾಯುವ ಮೊದಲು ಏನಾದ್ರೂ ಸಾಧಿಸಬೇಕು ಅನ್ನುವ ಆಸೆ. ಸಾಧಿಸಬೇಕು ಅಂತಾದ್ರೆ ಬದುಕಬೇಕಾ ಬೇಡುವ? ಹೌದು. ಅದಕ್ಕಾಗಿ ಆದ್ರೂ ಒಂದು ಅವಕಾಶ ಮಾಡಿಕೊಡಪ್ಪ ತಮ್ಮ. ನೀನು ಬದುಕಿದ್ರೆ ಆಗಬಹುದೇ? ಆದ್ರೆ ಈ ಉತ್ಪಾತ ಬೆಂಡ ಬಿಡ್ತಾನೆ ಹೇಳು? ಏನ್ ಮಾಡ್ತಾರೆ? ಮೊದಲು ನನ್ನನ್ನು ಮುಗಿಸ್ತಾನೆ, ಆಮೇಲೆ ನಿನ್ನನ್ನೇ ತೆಗಿತಾನೆ. ಎಷ್ಟು ಮಂದಿಯನ್ನು ಹಾಳು ಮಾಡಿ ತೆಗೆದು ಇಲ್ಲಿಗೆ ಬಂದಿದ್ದಾನೆ ಯಾರಿಗೂ? ಹೌದಾ? ಮತ್ತೆ ಅಮ್ಮ, ಅವನಿಗೆ ಸರಿಯಾದ ಮತ್ತರಿಬೇಕು. ಏನ್ ಮಾಡುದು? ಅಷ್ಟು ಸುಲಭದಲ್ಲಿ ನಾವು ಸಾಯಬಾರ್ದು. ಸಾಯ್ಬಾರ್ದು. ಸಾಯದೆ ಇರಬೇಕು ಅಂತಾದ್ರೆ ಆದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ನನ್ನ ತಲೆಗೆ ಈಗೀಗ ಯಾವ ಕರ್ಮವೂ ಹೋಗುದಿಲ್ಲ. ಹೇಳು. ಸಿಕ್ಕಿಬಿದ್ದ ಪಾಪಿ, ಅವಕಾಶವನ್ನೇ ಬುದ್ಧಿವಂತ ಅಂತ. ಎಲ್ಲ ಏನು ನಮ್ಮ ಹಣವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ಮಮಯನ್ನು ಸೋಕಬಾರದು. ಸಾಯುವ ಕಾಲದಲ್ಲಿ ನಾವು ನೇರವಟ್ಟಬಾರದು. ಕತ್ತಲೆ ಆವರಿಸಿದೆ ನಿಮ್ಮ ಅಂತರಂಗದೊಳಗೆ. ಬೆಳಕು ಹರಿಸಿದ್ದೇನೆ. ನಾನು ಯಾರು ಎನ್ನುವುದನ್ನು ನೋಡಿ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ
ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂಥ ವಿಶ್ವರೂಪವನ್ನೇ ತೋರಿಸಿದ್ದೆ ತಡ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆಯೇ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವಿರುವರು ಪಡೆಯಬೇಕು, ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿಕೆ. ಮೃತ್ಯುಂಜಯ ಮಿತ್ರನೇ, ಈವರೆಗೆ ನಾವು ಅಣ್ಣ ಸಂಬಂಧಿನೆಂಬ ಭಾವನೆಯಿಂದ ಬದುಕುತ್ತಾ ಇದ್ದೇವೆ. ಆದರೆ ನಮಗೆ ಯಾವುದೇ ನಾಮಧೇ ಇಲ್ಲ. ಒಂದು ಉತ್ತಮದ ಹೆಸರಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು. ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆನು, ನಾನೇ ಕರುಣಿಸುವೆನು. ದೈತ್ಯರ ಜಿರಗಳನ್ನು ತುಳ್ಳರಿಸುತ್ತಲೇ ಮೇಧಸನ ಜಲಧಿಯಲಿದೆ ಇರಿಸಿ ಮೇದಿನಿ ಎನ್ನುವ ಬೆಸರನು ಹರಿಯು ತನ್ನಯನ ಕಮಲದಿ ಮೆರೆವ ಕಮಲ ಜನನ್ಯನೇ ವಿಧಿ ದೃಷ್ಟಿ ಕಾರ್ಯದಲ್ಲಿ ಕನ್ನಗಳಿಂದಲೇ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದಲೇ ನಾನು ನಿಮಗೆ ತಂದೆಯಾದಂತಹ ನಾನೇ ನಿಮಗೆ ಹೆಸರನ್ನೇ ಇಡುತ್ತೇನೆ. ಮೃದುವಾದ ಸ್ವಭಾವವನ್ನು ಹೊಂದಿದ ನನ್ನ ಮಕ್ಕಳಾಗಿದ್ದರು ಕಠಿಣ ಭಾವದಿಂದಲೇ ನನ್ನೊಂದಿಗೆ ವ್ಯವಹರಿಸಿದೆ. ಅದಕ್ಕನ್ವರ್ಥವಾಗಿ ಮಧು ಕೈಟಭ ಎನ್ನುವ ಹೆಸರನ್ನಿರಿಸುತ್ತೇನೆ. ನಿಮ್ಮ ಆಶಯದಂತೆ ನಿಮ್ಮನ್ನು ನಾನೇ ಕೊಂದು ಕಳೆಯುತ್ತೇನೆ. ಮಧುಸೂದನನಾಗುತ್ತೇನೆ, ಕೈಟಭ ಅಂತಕನಾಗುತ್ತೇನೆ. ಆಮೇಲೆ ನಿಮ್ಮ ದೇಹದ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನು ಇರಿಸುತ್ತೇನೆ. ಆ ಮೂಲಕವಾಗಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಅದೇ ಮೇಧಿನಿಯಲ್ಲಿ ನೂತನವಾದಂತಹ ಸೃಷ್ಟಿಯ ಆವಿಷ್ಕಾರಗಳನ್ನು ಮಾಡುವುದಕ್ಕೆ ಬ್ರಹ್ಮದೇವನಿದ್ದಾನೆ. ನಾಭೀನಾಳದಲ್ಲಿ ಅಡಗಿರುವ ಅವನನ್ನು ಹೊರಬರಿಸಿದ್ದೇನೆ. ಸೃಷ್ಟಿಯ ಕಾರ್ಯಕ್ಕೆ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವ ಹರ ಕೈಲಾಸವಾಸಿಯಾದ ನಾನು ವೈಕುಂಠದಲ್ಲಿ ನೆಲೆನಿದ್ದು ಸರ್ವವನ್ನು ಪಾಲಿಸಬೇಕು. ಅದರ ಮೊದಲು ನಿಮ್ಮ ಇಂಗಿತವನ್ನು ಅರಿತು ಪಾಲಿಸುತ್ತೇನೆ. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದುವು ಸಹ ನಿಮ್ಮ ದೇಹವನ್ನು ಸೋಗದ ಹಾಗೆ ಪ್ರಾಣವನ್ನು ಹೀರುವುದಕ್ಕಾಗಿ ಜಂಗಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಏರಿಕೊಳ್ಳಿ, ನಿಮ್ಮ ಪ್ರಾಣಕ್ಕೆ ಮೋಕ್ಷ ಕೊಡುತ್ತೇನೆ. ವಧುವಿನ ಹಣೆಯ ತಿಲಕದ ರೀತಿಯಲ್ಲಿ ಮೆರೆಯುತ್ತಿದೆ. ನಂಬಿದಾರದಿ ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿಯಾಗಿರುವರು ಅಸುರ ಕುಲದ ಮಾತೆನ್ನೆನಿಸಿಕೊಂಡಿರುವಂತ ನನ್ನ ಅಮ್ಮ ದಿತಿ ದೇವಿ. ಅವರ ಪಾವನವಾದಂತ ಗರ್ಭಾಂಬುದಲ್ಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಇಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯನ್ನುವುದು ಬೇಡವೆ. ಅದುವೇ ನಮ್ಮ ಬಾಲಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು.
ಅವರ ಬಳಿಗೆ ಹೋಗಿ ಧೈರ್ಯದ ಮಾತೊಂದನ್ನು ಹೇಳಿದೆ. ಅಮ್ಮ ಅಮ್ಮ, ಈ ರೀತಿ ಕಣ್ಣೀರು ಸುರಿಸುವಂತ ಅಗತ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿದ್ದರೆ ಹೇಳು, ನಾನು ಮಾಡಿ ಕೇಳಿಕೊಂಡಂತ ಸಂದರ್ಭ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ, ಅಜಯನಾಗಿರುವಂತ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೆ. ಅದಕ್ಕಾಗಿ ನೇರವಾಗಿ ಅರಣ್ಯವನ್ನು ಸೇರಿಕೊಂಡವಳಿದ್ದೇನೆ. ಮನೆ ಮೊದಲ ಪಾಠಶಾಲೆ, ಜನನಿಯ ಮೊದಲ ಗುರುವಲ್ವಿ, ಜನನಿಯ ಮಾತನ್ನು ಪಾಲಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು ಎನ್ನುವುದಕ್ಕಾಗಿ ಅರಣ್ಯವನ್ನು ಸೇರಿಕೊಂಡಂತಹ ಸಂದರ್ಭ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಎಂಬುದಕ್ಕೆ ಆರಿಸಿಕೊಂಡೆ ತಪಸ್ಸೇನು ಮಾಡಬೇಕು. ಅದಕ್ಕಿಂತ ಮೊದಲಾಗಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವೇ? ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ಆ ಸುಮನಸ್ಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂತೆ ತಪಸ್ಸನ್ನು ಆಚರಿಸಬೇಕು. ಏನು ಮಾಡುವುದು? ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಉಂಟು. ಹೀಗಿರುವ ಈ ರೂಪವನ್ನೇ ಮರೆಮಾಚಿ ಬೇರೆ ರೂಪದಲ್ಲಿ ತಪಸ್ಸನ್ನು ಆಚರಿಸಬೇಕು. ಹೇಗೆ ಜಿಂಕೆಯ ರೂಪ ಆಗಿತ್ತ? ಆಗುವುದಿಲ್ಲ ಸ್ವಾಮಿ. ನೋಡಿದ್ರೆ ಅತ್ತ ಕಡೆಗೆ ನೋಡಿದ್ರೆ ಬೇಟೆಗಾರರು ಇದ್ದಾರೆ. ಬೇಟೆಗಾರರ ಕೈಗೆ ನಾನು ಸಿಕ್ಕಿದ್ರೆ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಬೇಡ. ಒಂದು ಹಾವಿನ ರೂಪ ಆಗಿತ್ತ? ಹೌದಲ್ವೇ? ಹಾವಾಡಿಗೆ ಆ ಕಡೆ ನೋಡಿದ್ರೆ ಕಾಣುತ್ತಾ ಇದ್ದಾರೆ. ಒಂದು ವೇಳೆ ನಾನು ಅವನ ಕೈಗೆ ಸಿಕ್ಕಿದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯ ಉಂಟಾ? ಯಾಕೆ ಯೋಚನೆಯನ್ನು ಮಾಡಬೇಕು? ಅತ್ತ ಕಡೆಗೆ ನೋಡಿದ್ರೆ ಮಹಿಷಿಗಳ ಹಿಂಡು ಗೋಚರಿಸುತ್ತಾ ಉಂಟು. ಅದರ ಬಳಿಗೆ ಯಾರು ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಡ ಮಾಡುವುದು ಯಾಕೆ? ಈ ಸಂದರ್ಭದಲ್ಲಿ ರೂಪವನ್ನೇ ಮರೆಮಾಚಿ ಇದೋ ಮಹಿಷಿಯ ರೂಪವನ್ನು ತಾಳುತ್ತೇನೆ. ಕಂಗೊಳಿಸಿರುವಂತ ಈ ಪ್ರದೇಶವೆಲ್ಲ ಸುಟ್ಟು ಕರಳಾದಂತಹ ಸ್ಥಿತಿ. ಬಾಣಗಳಲ್ಲಿ ಹಾಡಬೇಕಾದ ಹಕ್ಕಿಗಳೆಲ್ಲ ದಾರೆಗೆ ಬಿದ್ದು ವಿಲವಿಲ ಒದ್ದಾಡುತ್ತ ಕಾಣುತ್ತಿದ್ದೇನೆ. ಬಹಳ ವೈಪರೀತ್ಯವನ್ನು ಕಾಣುತ್ತಿದ್ದೇನೆ. ಇದಕ್ಕೇನು ಕಾರಣ ಎಂಬುದನ್ನು ಧ್ಯಾನ ನೋಡಿದೆ ಅಂತಾದ್ರೆ ದಿತಿದೇವಿಯ ಮಗಳಾದ ಮಾಲಿನ್ಯು ತನ್ನ ರೂಪವನ್ನು ಮರೆಮಾಚಿ ಮನುಷ್ಯ ರೂಪದಲ್ಲಿ ತಪಸ್ಸನ್ನು ಆಚರಿಸಿದ್ದಾಳೆ. ಇದು ಹೇಗಾಯ್ತು ಗೊತ್ತುಂಟೆ? ಮುಡಿಕುಲ ಮಹಿಷಿ. ಆದ್ದರಿಂದ ಇನ್ನು ಮುಂದಕ್ಕೆ ಇವಳ ಉದರದಲ್ಲಿ ಜನಿಸುವಾಗ ಮಹಿಷನೇ ಆಗಲಿ. ನಾನು ಕೊಟ್ಟಂತೆ ಈ ಶಾಪವಾಕ್ಯ 3 ಮೂರ್ತಿಗಳಿಂದಲೂ ಪರಿಮಾರ್ತನೆ ದೊರಕದೆ ಹೋಗಲಿ. ನನಗೆ ಇನ್ನೀ ಸ್ಥಳ ಯೋಗ್ಯವಾದದ್ದಲ್ಲ. ಯೋಗ್ಯವಾದ ಸ್ಥಳ ಅರಸಿಕೊಂಡು ಮುಂದೆ ನಡೆಯುತ್ತೇನೆ. ಅಬ್ಬಬ್ಬ ಅಮ್ಮ ಏನಿದು ಘನದರದ ಪವು ಮಾರಿರಿ ಮಣಿಯಿರಿ ಬಳಲಿದೆ ನೀಡವು ಸಾರು ರಗದಿ ಬೇಡು ಮನದಿರವತ್ತು ನಾರಿವೆನೆಂದರ ಇದತ್ತು ಕಮಲ ಜಾರು. ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದಾಗ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆಯನ್ನುಂಟು ಹೇಳಿಕೋ ಮಗಳೇ.
ಕರುಣಸಾಗರ ದೇವ ಪರಮೇಟಿಗೆ ಕರುಣಸಾಗರ ದೇವ ಪರಮೇಟಿಗೆ ಹರುಷದಿಂದಲೇ ಮನದಿರವ ದುರಧೀರರಾಗಿ ತರಳನ ಬಯದಿನ ವಿರತಿದೆನು ಘೋರದ ಬಾಬ ದೇವ ಓ ಬ್ರಹ್ಮದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಮ್ಮ. ಸಾಗರದ ನೀನು ಯಾವ ರೀತಿಗೆ ಭಕ್ತಿ ಹೋಗುವುದಕ್ಕೆ ಸಾಧ್ಯವಿಲ್ಲೋ ಆ. ಅದೇ ರೀತಿಗೆ ಭಕ್ತರ ಮೇಲೆ ಆ. ಕರುಣೆ ಅನ್ನೋದು ಸದಾ ನೀಡುತ್ತದೆ ಅಂತೆ. ಓಹೋ. ಹಾಗಾಗಿ ಕರುಣಸಾಗರ ದೇವ ನನ್ನ ಮಾತನ್ನು ಕೇಳಬೇಕು, ಏನಮ್ಮ? ಸಂತಸದಿಂದ ನೀಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಏನನ್ನಮ್ಮ? ಮುಂದೆ ನನಗೆ ಮದುವೆ ಆದ ಬಳಿಕ ಆ. ನನ್ನ ಉದರದಲ್ಲಿ ಜನಿಸುವಂತಹ ಮಗ ವೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಬೇಕು. ತಥಾಸ್ತು ಮಗಳೇ. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಬ್ರಹ್ಮದೇವ, ಮಗಳೇ, ಯಾಕೆಂತಹ ಮಾತನಾಡುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾಳೆ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿ ಹೇಳಲಿ ಬ್ರಹ್ಮದೇವ ನಾನು? ಮರುಗದಿರು ಮರುಗದಿರು ಮಾಲಿನಿ ಮರುಗದಿರು ಮರುಗದಿರು ಮಾಲಿನಿ ಮುನಿವರ ನೊರೆದ ವಚನವು ತಪ್ಪಲರಿಯದು ಆ ಮುನಿವರ ವರೆದ ವಚನವು ತಪ್ಪಲರಿಯದು ಸರಳ ಮಹಿಷನು ಜನಿಸಿದರು ನಿನ್ನುದರದೊಳು ಮುಂದೆ ದುರಬನ ಕ್ರಮಿಯರಿಗೆ ತ್ರಿಜಗದಿ ಮೆರೆಯುವನು ಘನ ಶೌರ್ಯದಿಂದಲೀ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನು ತಂತ ಬಿಸಿದನು ಮಾಲಿನಿಯ ಮರುಗದಿರು ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯಾ ಮಗಳೇ? ಹಾ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಹಾ? ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ, ಮಗಳೇ. ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾರೆ. ಏನೆಂದು? ನಾನಿದ್ದಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೇ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಓಹೋ. ಘನ ಕೀರ್ತಿವಂತನಾಗ್ತಾನೆ. ಆಹಾ. ಶುಭ ಮಸ್ತು. ಜಯ ಜಯ. ಇತರಾಗಲ್ಲವ ಮುನೀಶನ ಪತ್ನಿಯಾಗಿ ಹದಿದೆಯು ತನ್ನಯ ಪುತ್ರಿಯನು ತಪಗಿಂದುಗಳುವುದೇ ಹರುಷದಿರಲು ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣುವ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ದಿತಿದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿಯೇ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯೂ ಅದೇ, ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತು ಪಟ್ಟವಳಲ್ಲ. ಆದರೆ ನಮ್ಮಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೇನುವ ಹಾಗೆ
ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧನ್ಮಾಲಿಗೆ ಲೇಖನ ಕಳುಹಿಕೊಟ್ಟೆ. ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತಹ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರಿದ್ದಾರೆ? ದಾನವ ಕುಲವೆಂಬಂತಹ ಜ್ಯೋತಿ ಇಂದು ಪ್ರಕಾಶಮಾನವಾಗಿ ಬೆಳಗಬೇಕು ಅಂತ ಆದ್ರೆ ತೈಲಧಾರೆಯಂತೆ ನೀವು ಸುರಿಸಿದಂತಹ ಪರಿಶ್ರಮವೇ ಕಾರಣ ಎಂಬಂತಹ ಸತ್ಯವನ್ನು ಚೆನ್ನಾಗಿ ಅರಿತುಕೊಂಡವರಮ್ಮ ನಾವು. ಆದರೆ ಏನು ಮಾಡೋಣ ಹೇಳಿ, ಅನುದಿನವೂ ನಿಮ್ಮನ್ನು ಸಂತೋಷವಾಗಿಡಬೇಕು ಎಂಬ ಹಾಗೆ ನಾವು ಬಯಸಿದರೂ ಕೂಡ ನೀವು ಮಾತ್ರ ಅಂತಃಪುರವನ್ನು ಸೇರಿಕೊಂಡು ಮೌನಕ್ಕೆ ಶರಣಾಗಿದ್ದೀರಿ. ಕಣ್ಣಿನಲ್ಲಿ ಕಣ್ಣೀರು ಯಾಕಮ್ಮ, ಏನು ಕಾರಣ? ಅಳಿಯನ ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ಈ ರೀತಿ ದಿಕ್ಕಿಸುವುದು ಯಾಕಮ್ಮ? ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದು ಒಂದೇ ಉತ್ತರ ಮಗನೇ, ಒಂದೇ ಉತ್ತರ. ನಿಮ್ಮ ಮಗ ಸಮಾನನಾದಂತಹ ನಮ್ಮಲ್ಲಿ ಹೇಳಬಾರದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದಮ್ಮಗಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ದೇವತೆಗಳು ಕದನದ ಕೊನೆಯಲ್ಲಿ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಇಹಲೋಕದ ಯಾತನೆಯನ್ನೇ ಮುಗಿಸಿಬಿಟ್ರು ಮಗನೇ. ಆದರೂ ನನ್ನ ಆಸೆಯಾಗಿ ಉಳಿಯಿತು ಕಂದ. ಆಸೆಯ ಕುಡಿ ಕಮರುತ್ತಾ ಇದೆ. ಆದರೂ ನನ್ನ ಉದರಾಗ್ನಿಯಲ್ಲಿ ಹೊಗೆಯ ಉಲ್ವಳಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರು?
ನೇರವಾಗಿ ದೇವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನಲ್ಲಿದ್ದ ಎಳೆದು ಹಾಕಿ ಆ ಪೀಠವನ್ನೇ ಸ್ಥಿರಗೊಳಿಸುವಂತಹ ನಿಮ್ಮ ಆಸೆಯನ್ನು ನಾನು ಈಡೇರಿಸಿಕೊಡ್ತೇನೆ. ಆಶೀರ್ವದಿಸಿ. ಹೋಗಿ ಒಮ್ಮೆ. ನಾಕವನ್ನೇರಿದೆ. ಇದ್ದಿರಾಗಿ ಬಂದಂತಹ ಸುಮನಸರನ್ನು ಸಮರದ ಮೂಲಕವಾಗಿ ಸದೆ ಪಡೆದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ. ದೇವತೆಗಳನ್ನೆಲ್ಲ ಬಡಿದೋಡಿಸಿ ನಮ್ಮ ವಿಜಯೋತ್ಸವದ ಆಚರಣೆಗೆ ಅಡ್ಡಿಪಡಿಸಿದವ ನೀನು. ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಬಂದೆಯೋ, ನನ್ನಲ್ಲಿ ಸಮರವನ್ನು ಬಯಸ್ತಾ ಇದ್ದೀಯೋ? ಯಾರು ನೀನು? ಏನು ಕಾರಣ?
ಪಾಲನೆಗೆ ಒಪ್ಪಿಸಿದ್ದೇನೆ. ಇನ್ನು ತಡ ಯಾಕೆ, ನೇರವಾಗಿ ಯಕ್ಷಲೋಕ. ಪರಿಗಿಸುತ್ತ ಬಳಿಗೋರ್ವ ಜಾರರು ಸುರಿವ ಗಮ್ಮನಿಯಿಂದ ಬಂದ ಸರಸಿಜಾಂಬಗಿ ಮಾಲಿನಿಗೆ ಪೇಳಿದೆ ಸಕಲ ವಾರ್ತೆಗಳ ಯಾರದು? ಮಾಲಿನಿ ಅಮ್ಮ. ಯಾರ ನೀನು? ಅಮ್ಮ, ಓ. ನಾನು ನಿಮ್ಮ ಗಂಡ ಒಟ್ಟಿಗೆ ಶಿವಪುರಕ್ಕೆ ಹೋದಲ್ವ? ಯಾಕೆ ಉದ್ದಕ್ಕೆ ಯಾಕೆ ಅಲ್ಲಿ ಗಿದ್ದಾಗಿದ್ದ? ಛ, ಉದ್ದಕ್ಕೆ ಓಹೋ, ಯುದ್ಧಕ್ಕಾಗಿ ನನ್ನವರ ಜೊತೆಯಲ್ಲಿ ಸುರಪುರಕ್ಕೆ ಹೋದವ ನೀನು. ಆಯ್ತು. ನಮ್ಮವರು ಬರ್ಬೇಕಿತ್ತು. ಇಲ್ಲ. ಯಾಕೆ ಬರ್ಲಿಲ್ಲ? ಲಾಲಿ ಲಾಳಿಸ್ಬೇಕಾ? ಯಾವುದನ್ನು? ಲಾಲಿಸಬೇಕು ತಾಯಿ, ಲಾಲಿಸಬೇಕು ತಾಯಿ. ಓಹೋ. ಲಾಲಿಸಬೇಕು ತಾಯಿ. ಏನು? ಭಿನ್ನಹಗಳ ಭಿನ್ನಹಗಳ ಮಾಲಿನಿ ಗುಣಮಣಿಯೇ. ಕಾಣಜೋದಲಿ ಏನು? ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲ ಬಗೆಲಾರೆತ್ತು, ಸುರಜಾಲ ಬಗೆಲಾರೆತ್ತು ಲೀಲಿಯುಳೈದಿದಂತ ಐದಿದಂತ ಲೀಲೆಯುಳೈದಿದಂತ ನಿನ್ನಯ ಕಂದ. ಲಾಲಿಸಬೇಕು ತಾಯಿ ಭಿನ್ನಹಗಳ ಮಾಲಿನಿ ಗುಣಮಣಿಯೇ. ಆ ಏನೈತಿಲ್ಲ? ಅವ ಆ, ಮುಗಿಸಿದ್ವಿ ಆಗ್ ಮುಗಿತಾಯ ಆಗ್ ಆ ರೀತಿ. ಅವ ನವನವ ಕೈ ಮುಗಿಯುವುದಾ? ನಮೋ ನಮಃ. ನಾನು ಮತ್ತು ನಿಮ್ಮ ಮರ ನನ್ನವ ಏ? ರಮಣನವರು. ಅವರೇ ಆ, ಅವರು ಇಡೀ ಸಭೆಯನ್ನು ಸೇರಿಸಿಕೊಂಡು ಹೋದೆವು. ಯಾಕೆ ಅದು? ಇರ್ಲಿ ಅಂತ ಒಟ್ಟಿಗೆ ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದವರ ನೀವು? ಹೋದ ಕೂಡ್ಲೆ ಬಂದ್ರಲ್ಲ ಯಾರದು? ಹನುಮನಿ ಸಾರೆಲ್ಲ ಅನಿಮಿಷರೆಲ್ಲ ಬಂದಿರ್ಬೇಕು. ಆ. ಯಾರೆಲ್ಲ ಬಂದ್ರು? ಈ ಸಲ ಒಟ್ಟಿಗೆ ಬಂದದ್ದು. ಅಲ್ಲ, ಒಟ್ಟಿಗೆ ಬರುವಾಗ ನಮ್ಮೂರು ಏನ್ ಮಾಡಿದ್ರ? ಒಟ್ಟಿಗೆ ಹೊರದದ್ದಲ್ಲ. ಹೌದಾ? ಆ. ಏನಾದ್ರು ಅವರೆಲ್ಲರೂ? ಎಲ್ಲ ಓಡಿ ಹೋದ್ರಮ್ಮ. ಹೋಗ್ಲಿ ಆ ಕಡೆ. ಹೋಗ್ಲಿ. ಆಮೇಲೆ ಆಮೇಲೆ ಅಮ್ಮ ಯಾರು ಬಂದ್ರು? ಶಿವಪ್ಪ ಅದ್ಯಾರು? ಅಲ್ಲಿ ಅಧಿಕಾರಿ. ಅದು ಸುರಪ್ಪ ಆಗಿರ್ಬೇಕು. ಶಿವಪ್ಪ ಸುರಪ್ಪ ಬಂದ. ಬಂದು ನಿಂತ ಆ. ನಿಂತ ಕೂಡಲೇ ನಮ್ಮ ರಾಯರು ಹೀಗೆ ನೋಡಿದ್ರು. ನಿಂತಿನಲ್ಲಿ ಹೇಳಿದ್ರು, ಇವತ್ತು ನಿನ್ನಲ್ಲಿ ಮಾತಿಲ್ಲ, ಮಾಡುವುದ? ಅಂದ್ರೆ ಯುದ್ಧವೇ ನಡೆದದ್ದು. ಆ ಮಾತಿಲ್ಲ, ಯುದ್ಧವೇ. ಪರಿಣಾಮ? ಅಮ್ಮ ಓ, ಯುದ್ಧದಲ್ಲಿ 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 ಏನಾಯ್ತಾ? ದೇವೇಂದ್ರ ಬೆಟ್ಟದಿಂದ ಓದಿದ. ಅಲ್ಲ, ಅದನ್ನು ಹೇಳ್ಬೇಕಾದ್ರೆ ಇಷ್ಟು ಹೊತ್ತು ಬೇಕು ನಿಮಗೆ. ಅವ ಓದಿದ್ದಲ್ಲ, ದೇವೇಂದ್ರ ಓಡಿ ಹೋದದ್ದು. ಓಡಿ ಹೋದ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತ್ತು. ಸಿಕ್ಕಿತ್ತು. ಹೌದಲ್ವಾ? ಆ. ಆಹಾ. ರಾಯರು ಆ ಕಡೆ ಈ ಕಡೆ ನೋಡಿ ಕೇಳಿದ್ರು, ಹಾ. ಎಲ್ಲಿ ಉಂಟು ಟಾಪಿ ಅಂತ. ಯಾಕೆ? ಕೂತೊಳ್ಳಿಕ್ಕೆ ಬೇಕಲ್ಲ. ಅದು
ಅದು ಪೀಠವನ್ನು ಕೇಳಿರಬೇಕು. ಅದೇ ನಾನು ತೋರಿಸಿದೆ. ಆ. ಏರಿದ್ದು ಏರಿ ಇಷ್ಟೇ ಸಾಕಾಗೋದು. ಮತ್ತೆ ಅವರು ಬರ್ಲಿ ಅಂತ. ಅಂದ್ರೆ ನನ್ನನ್ನು ಬರುವುದಕ್ಕೆ ಹೇಳಿದ್ರೆ ಅಲ್ಲಿಗೆ ನೀವಲ್ಲ, ಅವರಂದ್ರೆ ನಾನಲ್ವಾ? ಅದ್ಯಾರ? ಅಪ್ಸಸ್ತ್ರೀಯರು. ಅದು ಅಪ್ಸರೆಯರಾಗಿರ್ಬೇಕು. ಅಪ್ಸರೆಯರು ಅವರು ಬರ್ಲಿ ಅಂತ. ಯಾರೆಲ್ಲ ಬಂದ್ರು? ರಂಭೆ, ರಂಭೆ, ಊರ್ವಶಿ, ಊರ್ವಶಿ, ತಿಲೋತ್ತಮೆ, ತಿಲೋತ್ತಮೆ, ಮಂಜುಘೋಷ, ಘೃತಾಚಿ ಇವರೆಲ್ಲ ಬಂದ್ರು, ಕುಣಿದ್ರು. ಆ. ನಾವೆಲ್ಲ ಸಂತಸದಲ್ಲಿರುವಾಗ ಬಂದ ಯಾರದು? ಎಷ್ಟು ರಾಜ ಸಿಂಗಲಾಸ್ತ್ರ ಅದು ಯಕ್ಷರಾಜ ಪಿಂಗಳಾಕ್ಷ ಆಗಿರ್ಬೇಕು. ಬಂದು ಅವ ಮಾತಾಡ್ಲಿಲ್ಲ. ಏನು ಮಾಡಿದ? ಒಂದೇ ಪೆಟ್ಟಿಗೆ ಕೊಟ್ಟದ್ದು ನಮ್ಮವ್ರು ಬಿಡ್ಲಿಕ್ಕಿಲ್ಲ. ಬಿಡ್ಲಿಲ್ಲ. ಬಿಡ್ಲಿಕ್ಕೆ ಇಲ್ವೇ ಇಲ್ಲ. ಇಲ್ಲ, ಇಲ್ಲ. ಏನು ಮಾಡಿದ್ರ? ಕೂತ್ಕೊಂಡ್ರು. ಕೂತ್ಕೊಂಡದ್ದ? ಆ. ಯಾಕೆ ಕೂತ್ಕೊಂಡದ್ದು? ಕೂತಲ್ಲಿಂದ ಯುದ್ಧ ಮಾಡ್ತಾರಂತ ನಿರೀಕ್ಷೆ ಇತ್ತು. ಹಾಗೆ ಆ. ನಮ್ಮವ್ರು ಬಿಡ್ಲಿಕ್ಕಿಲ್ಲ ನೋಡು. ಕೂತಲ್ಲಿಗೆ ಒಂದು ಕೊಟ್ಟವ ಅವನು ಅವ. ಇವಾಗಲಾದ್ರೂ ನಮಗೆ ಸಿಟ್ಟು ಬಂದಿರ್ಬೇಕು. ಆ. ಏನು ಮಾಡಿದ್ರು? ಅಲ್ಲಿಗೆ ಮಲಗಿದ್ರು. ಮಲಗಿದ್ಯಾಕ? ಅಮ್ಮ ಓ. ಮಲಗಿದ್ದಲ್ಲಿಂದ ಯುದ್ಧ ಮಾಡ್ತಾರಂತ ನಿರೀಕ್ಷೆ ಇತ್ತು. ಆ ರೀತಿ. ಮತ್ತೆ ಏನು ಮಾಡಿದ್ರು? ಅಮ್ಮ ಓ. ಹತ್ತಿರ ಹೋಗಿ ನೋಡುವಾಗ ಇಷ್ಟು ಹೊರಗೆ ಬಂದಿದೆ. ಯಾವುದಾ? ನಾಲಿಗೆ ಏನಾಯ್ತಲ್ಲ ಅವರಿಗೆ? ಸತ್ಯ ಹೋಗಿದ್ದಾರೆ. ಅಯ್ಯೋ ಕೇಳುವುದಕ್ಕಿಂತ ಮೊದಲಾಗಿ ನನ್ನ ಪ್ರಾಣ ಪಕ್ಷಿ ಹಾರಬಾರದಿತ್ತೆ. ನಮ್ಮವರು ದೇವಲೋಕವನ್ನು ಸೇರಿ ಸುಬಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತಾರೆ ಎಂಬುದಕ್ಕೆ ಎಷ್ಟೋ ಕನಸನ್ನು ಕಂಡವಳು ನಾನು. ಕಂಡಂತ ಕನಸೆಲ್ಲ ಲೊಚ್ಚು ನೂರಾಗಿ ಹೋಯ್ತಲ್ವೇ. ನನ್ನ ಪತಿ ದೇವರಲ್ಲೂ ಕಳಕೊಂಡೆ ನಾನು. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ? ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಅತು ಬಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೆ ಸಮನದ ತರಣ ಮಹಿಳಾದುರಾಗಿ ಅದರಗಳ ಸುಮನದ ಮೊತ್ತವರು ಸಂಜೆ ಬಡಿಯರು ನಾಗವನರ್ತಿಯು ವಜ ಗೈಬೇರರು ತಲೆ ಮಗನ ಕೂಗಿದಳು. ಪ್ರಯೋಜನ ಸತ್ತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರಂತ ಯೋಚನೆ ಮಾಡುವುದಲ್ಲ. ಇದಕ್ಕೆಲ್ಲ ಕಾರಣ ದೇವತೆಗಳು. ಸೊಕ್ಕೆ ಮೆರೆಯುತ್ತಿರುವಂತ ಅವರಿಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸದೆ ಇದ್ರೆ ನಾನು ನಿಂದಿಸುತ್ತೆ ಅಲ್ವೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ನಡೆದಂತಹ ವಿಚಾರವನ್ನು ನನ್ನ ಮುದ್ದು ಕಂದಲಲ್ಲಿ ಹೇಳಬೇಕಾದ್ರೆ ನನ್ನ ಮಗನನ್ನು ಕರೀಬೇಕಲ್ವೇ? ನನ್ನ ಮಗನನ್ನೇ ಕರೆಯುತ್ತೇನೆ ನಾನು, ನನ್ನ ಕಂದನನ್ನೇ ಕರೆಯುತ್ತೇನೆ ನಾನು. ಮಗಲೇ ಮಹಿಷ, ಕಂದ ಬಾ ಮಗಲೇ, ಬಾ ಕಂದ ಬಾ ಮಗಲೇ.
ಕರೆದಿರೆ ಮಗನೇ ಕರೆದಿರೆ ಕಂದ. ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಹೌದೇ? ಆ ಕಾಲಕ್ಕೆ ಆ. ಮಕ್ಕಳೇ ಮಹೇಶ, ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ಹಾ. ನಿಮ್ಮ ಕರೆಯನ್ನಾಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಒಂದು ಕವಲೋಕನ ಮಾಡುತ್ತಿದ್ರೆ ಆರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹೌದು ಮಗನೇ. ದೇವರೆತ್ತ ಧಾರಣೆ ಕಣ್ಣೀರಿನಿಂದ ಒದ್ದೆಯಾಗಿದೆ. ಮಗನೇ ಬೇಡಲೇ ನಾನಯ್ಯೋ ಮುದ್ದು ಕಂದ ಅಳಬಾರ್ದು ತಾಯಿ, ಯಾಕಮ್ಮ ಮಾಡೋದು? ಅಮ್ಮ ಮಗನೇ ಅಮ್ಮ ಈ ಸಂದರ್ಭ ನಿಲ್ಲಲು ಕರೆಯುವುದಕ್ಕೂ ಕಾರಣ ಉಂಟು ಮಗನೇ. ಏನಮ್ಮ? ನಮ್ಮ ಶೋಣಿತಪುರದ ಜನರೆಲ್ಲ ಕಣ್ಣೀರನೆ ಯಾಕಮ್ಮ? ದೇವಲೋಕಗಳು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ವಾಯ್. ನಿನ್ನ ಜಲಕ್ಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗನೇ? ಅಲ್ಲಯ್ಯಮ್ಮ, ದೇವಲೋಕವನ್ನು ಸೇರಿದಂತ ನಿಲ್ಲ ಜಲಕ ನನ್ನ ಜನಕ ಸುಮಳಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ಅಮ್ಮ? ಆದ್ರೆ ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲಗೆ ತಡ. ಯಾಕಮ್ಮ? ನಿನ್ನ ಜನಕ ದೇವಲೋಕದಲ್ಲಿರುವಂತ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ಅದರಿಂದ ಮಗನೇ ಅಮ್ಮ. ನಿನ್ನ ಜನಕರಲ್ಲೂ ಕೊಂದು ಬಿಟ್ಟು ಮಗನೇ. ಜನನಿಯಮ ಜನವ ಆಲಿಸಿ ಮರಿದನು
ಕಂದ. ಹೇಳ್ಬೇಡ ಮಗನ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಮಗನೇ. ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತ ನನ್ನ ತಂದೆ. ನಾನು ಬರ್ತಾನಮ್ಮ. ನಿನ್ನ ತಂದೆಯನ್ನು ಕೊಂದವ ಆ ಯಜ್ಞರ ಗಿಜ್ಜರ ವಜ್ರಗೆ ನಮ್ಮನೆ. ಯಕ್ಷಕ್ಕೆ ಕ್ಷಾತ್ರರು ಲಕ್ಷವೇ ಅಮ್ಮ ಆತನನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತ ಶಂಕರನೇ ಮನೆಯಲ್ಲಿಲ್ಲಮ್ಮ ಆತನ ಮೂರನೇ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ತಡ ಮಾಡಿದ ವನಜನಾಮನು ಬರುವ ಕೃತಗದಿಯೇ ಅನವನದಲು ಮನದನ ಬಗ್ಗದಿ ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆಯುವರಗಳರು ವನಜನಾಮನು ಬರುವ ಕೃತಗದಿಯ ಅನವನದಲು ಮನದನ ಬಗ್ಗದಿ ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆಯುವರಗಳರು ಬಳಿಕ ಅನಿಮಿಷನ ಸಂಧಿ ಬಡಿವ ಕಾರ್ಯವು ನಿನಗೆ ಘನವಲ್ಲ 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 ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಆಯ್ತಮ್ಮ. ಹೌದು ಕಂದ, ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಸುಮನಸರನ್ನು ಸೋಲಿಸುತ್ತಿ ಎಂಬುದ ಈಗ ಭರವಸೆ ಬಂತು ಮಗನೇ. ಆದ್ರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಮಗನೇ. ಹೌದು ಕಂದ, ಮಾಡ್ತಾನಮ್ಮ. ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಕಂದ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯೆಲ್ಲ ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸು ಮಾಡುವುದಕ್ಕಾಗಿ ಮಗನೇ. ತಪಸ್ಸು ಮಾಡುವುದಕ್ಕೆ? ಹೌದು ಕಂದ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಆ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಕಂದ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ? ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ. ಆಗಬಹುದು. ಆಗಲಿ ಮಗನೇ.
ಕಂದ ಅಮ್ಮ ಇದೋ ನಿನ್ನ ರಕ್ಷಣೆಗಾಗಿ ಕತ್ಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮರ್ಷತೆಯಿಂದ ಸ್ವೀಕರಿಸಿದ್ದೇನೆ ತಾಯೇ. ಹೋಗಿ ಬಾ ಕಂದ. ಆಗಲಮ್ಮ. ಹೋಗಲಿ ನಿನಗೆ. ಮದೆಗೆ ಮಣಿದು ವಿಖ್ಯಾತ ಮಾಡಿದರು ವಿರಾಟನ ಸಭಾಗೈವೆನೆನುತ್ತಾ. ಆದರೂ ಕ್ಷಣ ಹೊರಗೈ ತಂದು ಪುಷ್ಕರ ಕ್ಷೇತ್ರವ ಪೂತಲ್ಲಿದ್ದ. ಇವರಿಗೆ ಬರೆದುಕೊಂಡೆ ಯೋಗ್ಯವಾದ ಶೀರ್ಷವನ್ನ ಪಡೆದ ಹಾಗಾಯ್ತು. ವಿಧಾತನ ಕುರಿತು ತಪಸ್ಸನ್ನ ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ ಹೇಗಿದ್ದವ್ರು ಹೇಗಾಗಿ ಹೋದೆವು ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲ್ಲ ಹಾಗೆ ಆ ಹರಿಯ ಕಾಪಾಡಿನಿಂದಾಗಿ ಅಂಗಂಗನೆಲ್ಲ ಕಳೆದುಕೊಂಡು ಗಿರಿ ಕಾನನದಲ್ಲಿ ಅವಿತು ಕುಳಿತವ್ರು ನಾವು. ನಮ್ಮ ಮುಂದಿನ ಜೀವನ ಹೇಗೆ? ವರ್ತಮಾನ ಕಾಲದ ತಿಳಿದು ಬಂದಂತೆ ಶೋಣಿತಾಪುರದಲ್ಲಿ ಮಾಲಿನಿಗೆ ಮೈಷಾಕ್ಯನನ್ನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಿಯಿಂದ ಬೇಕಾದ ವರವನ್ನು ಪಡೆದು ಅದೇನಾಗಿ ಮೆರೆಯುತ್ತಿದ್ದಾನಂತೆ. ನಮಗೆ ಬಂದ ಕಷ್ಟವನ್ನು ಅವನ ಬಳಿ ಹೇಳಿದರಂತೆ. ನಮ್ಮ ಕಷ್ಟ ಪರಿಹಾರ ಆಗುವ ಸಾಧ್ಯತಾ ನಮ್ಮ ನಡೆ ಶೋಣಿತಾಪುರದತ್ತ. ನಡೆದ
ಸಂತೋಷವಾಯ್ತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇ ನಿಮ್ಮನ್ನು ನೋಡುತ್ತಾ ಇದ್ದು ಒಂದೊಂದು ಭಾಗಗಳೇ ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದಿರಿ? ಹೇಳಿ ಪರಿಚಯ. ಯಾರು ನೀವು? ಸಂಕಾಸುರ, ದುರ್ಗಾಸುರ, ಬಿಡಲಾಸುರ, ಇವರೆಲ್ಲ ನಮ್ಮವರೇ. ಇವರೆಲ್ಲ ನಮ್ಮವರೇ, ಸ್ವಜಾತಿ ಬಾಂಧವರು. ಮತ್ತೊಮ್ಮೆ ಪ್ರಣಾಮಗಳು ನಿಮಗೆ. ವಂದಿಸಿಕೊಂಡಿದ್ದೇವೆ. ಇಲ್ಲಿವರೆಗೆ ಬರಲು ಬಲ ಅಂತ ಕಾರಣ ಏನಯ್ಯೋ? ಈ ಹಿಂದೆ ನೇರವಾಗಿ ಸುರಲೋಕವನ್ನು ಸೇರಿ ಅಲ್ಲಿದ್ದ ಸುರಪರಲ್ಲಿ ಬಾಡಿ ನೋಡಿ ಸುರ ಗದ್ದುಗೆ ನೇರಿಕೊಂಡರು. ಬಿಟ್ಟು ಬಂದದ್ದೇನಯ್ಯೋ? ನಾವಾಗಿ ಬಿಟ್ಟು ಬಂದದ್ದಲ್ಲ, ಮತ್ತೆ ನಮ್ಮಿಂದ ಕೈಸೋದಂತ ಸುರಪ್ಪ ಸುಮ್ಮನೆ ಏನು ಮಾಡಿದೋ? ನೇರವಾಗಿ ವೈಕುಂಠವನ್ನು ಸೇರಿ ಹರಿಯಲ್ಲಿ ದೂರಿಟ್ಟ. ಯಾರಲ್ಲಿ? ಹರಿಯಲ್ಲಿ. ಹೇಳಾದಿರಿ, ಹೇಳಾದಿರಿ. ಹರಿ ಬಾರದೆ ಅವರ ಕೈಯಲ್ಲಿ ಚಕ್ರಾಯುಧವನ್ನು ಕಳುಹಿಸಿದ. ಆ ಚಕ್ರದ ಆಘಾತದಿಂದಾಗಿ ನಮ್ಮದಲ್ಲ ಅಂಗಾಂಗನೆಲ್ಲ ಕಳೆದುಕೊಂಡು ಗಿರಿ ಕಾನನದಲ್ಲಿ ಅರಿತು ಕುಳಿತವ್ರು ನಾವು. ಅಲ್ಲಿಂದ ಎದ್ದದ್ದೇ ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾರ್ತೆಯೊಂದನ್ನು ಕೇಳಿದ್ದೆವು ನಾವು. ವಿದ್ಯುನ್ಮಾಲಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕು ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ದೇವೇಂದ್ರ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕೊಲಿಸಿದ್ದೇವೆ.
ವೀರ ಮಹಂಗಳು ಎಂಬ ಹಾಗೆ ಹಾಗೆಂದುಕೊಳ್ಳಬಹುದು. ಮೂಲವನ್ನು ಕೊಟ್ಟ ಕಾರ್ಯಕಾರಣಗಳು ಅನೇಕ ವಿಧ ಮಾಲಿನಿ ಸಂಜಾತನಾದಂತಹ ಮಹಿಷದಾನವ ತನ್ನ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಹಳೆ ದ್ವೇಷಗಳಾದಂತಹ ಶಂಕದುರ್ಗಾದ್ಯರನ್ನು ಕೂಡಿಕೊಂಡು ನಮ್ಮದಾದಂತಹ ನಾಗದ ಮೇಲೆ ದಾಳಿಯನ್ನು ಮಾಡಿದ್ದಾನಂತೆ. ಬಂದಂತಹ ದಾನವನಿಗೆ ಸರಿಯಾದ ಶಿಕ್ಷೆಯನ್ನು ನಾವು ಕೊಡಬೇಕು. ನಿಮ್ಮ ಕೈಯಾಯುಧವನ್ನು ಧರಿಸಿಕೊಳ್ಳಿ, ನಿಮ್ಮ ವಾಹನವನ್ನು ಏರಿಕೊಳ್ಳಿ, ಮೊಳಗಳಿ ರಣಕಹಳೆ ನಡೆಯೋಣ ರಣಕ್ಷೇತ್ರಕ್ಕೆ.
ಸೋಲೆ. ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ನನ್ನ ತಂದೆಯನ್ನು ಕಲಿಸಿದಂತಹ ದ್ರೋಹಿ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೆಯುತ್ತಾರೆ? ಇಲ್ಲಿಯವರೆಗೆ ಬಂದವ ನೀನು. ನಾಲ್ಕದ ಪದವಿ ಎನ್ನುವುದು ನನಗೇನು ಬಳುವಳಿಯಾಗಿ ಬಂದದ್ದಲ್ಲ. ನೀನು ಕೇಳಿದ ತಕ್ಷಣ ಬಿಟ್ಟುಕೊಡುವುದಕ್ಕೆ ನನ್ನದಾದಂತಹ ಸಾಧನೆಯ ಮುಖೇನವಾಗಿ 100 ಯಾಗಗಳನ್ನು ಪೂರೈಸಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಈ ಪೀಠವನ್ನು ಏರಿದವ ನಾನು. ನಿನ್ನಂತವರು ನಮಗೆ ಲೆಕ್ಕವೇ ಅಲ್ಲ. ನಿನ್ನೆ ಹುಟ್ಟಿ ಇಂದು ಬೆಳೆದು ನಾಳೆ ಸಾಯುವಂತ ನೊರಜು ನೀನು. ಬದುಕುವ ಆಸೆ ಇದಂತಾದರೆ ಇಲ್ಲಿಂದ ಓಡಿ ಹೋಗು. ಇಲ್ಲದಿದ್ದರೆ ನಿನ್ನ ತಂದೆ ಹೋದ ಜಾಗಕ್ಕೆ ನಿನ್ನನ್ನು ಆಯ್ತಲ್ವೇ? ಮೂರು ಲೋಕವೇ ನನ್ನ ಸ್ವಾಧೀನ. ಹೆಣ್ಣು ಮುಂದಕ್ಕೆ ನಾನು ಅರ್ಥ ಮಾತ್ರ ನಾನೇ ದೇವ್. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತೋ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಂಡು ಯೋಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಬೋದು ಇಂದ್ರಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣಾಗದೆ ಹೋಗಿ ದಾಕ್ಷಿಣ್ಯವೇ ಬೇಕು. ಕರಡನ್ನು ಏನೇನೆ ಯಾರದು? ಸೂರ್ಯಚಂದ್ರನ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಕೊರಳನ್ನ ಚೀರಿದನ ಜತನ ದುರುಳಾರ ತುಳಿಯನ್ನು
ಕಾರಣವಿದೆ. ಏನು? ದುರುಡನಾದಂತಹ ಮಹಿಷದಾನವನಿಗೆ ವರವನ್ನು ಕೊಟ್ಟವರು ನೀವೇ ಅಲ್ವೇ? ನಿಜ. ನಿಮ್ಮ ವರದ ಪ್ರಭಾವದಿಂದಲಾಗಿ ಅಧರ್ಮದ ಹಾದಿಯನ್ನು ತುಳಿದದ್ದು ಮಾತ್ರವಲ್ಲದೆ ನಮ್ಮದಾದಂತಹ ನಾಟದ ಮೇಲೆ ಅಭಿಯೋಗವನ್ನು ಮಾಡಿ ದುರದ ಮುಖೇನವಾಗಿ ನಮ್ಮನ್ನೆಲ್ಲ ಪಡಿದೋಡಿಸಿ ಸುರಲೋಕವನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಆತನ ಉಪಟಳವನ್ನು ತಾಳಲಾರದೆ ನಿನ್ನೆಡೆಗೆ ಬಂದಿದ್ದೇವೆ. ನೀನೇ ಆದರೆ ತೋರುವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗುವ ಬರೆದು ಹಿನಾದ್ರಿಯ ಮಳಿಗಾಗಿ ಪುರಹರ ಜೀವನ ನಡೆದರಲು ಚರಣ ಕುಂದಿದಲಾಗ ಹರಿಯು ಗಂಗೈಸಿ ತಾನೊರೆ ನಾನು ಪ್ರೇಮಗಳು ಪತ್ರ ಪೃಥ್ವಿಯ ಎಲ್ಲೆಡೆ ಮಹಿಷನ ಕುರಿತಾದ ಭೀತಿಯೇ ಆವರಿಸಿದೆ. ದುಷ್ಟನ ಅಟ್ಟಹಾಸವನ್ನು ಮಟ್ಟ ಹಾಕಿ ಹುಟ್ಟಡಗಿಸುವ ಬಗೆಯೇನು ಎನ್ನುವುದನ್ನು ಗುಟ್ಟಾಗಿಯೇ ಮಾತನಾಡೋಣ ಎಂದು ಕೈಲಾಸ ಬೆಟ್ಟದ ಕಡೆಗೆ ನಾನು ನಡೆದು ಬಂದರೆ ಮಧ್ಯಪಥದಲ್ಲೇ ನಿನ್ನ ಭೇಟಿಯಾಯಿತು. ನಾವು ಒಟ್ಟಾದದ್ದು ತುಹಿನಾದ್ರಿಯ ತಪ್ಪಲು ಪ್ರದೇಶ. ಚಂದ್ರಕಾಂತದ ಕಟ್ಟೆ ಉಂಟಲ್ಲ, ಬಾ ಹೀಗೆ ಕುಳಿತವರು ಚಂದ್ರಕಾಂತ ಜಿಲೆಯುಳೊಂದಾಗಿ ಖಡಲ ವಾದಿಸುವ ಹದನೆಯು ವಾದಿಸುತ್ತಿರಲತ್ತ ನಳಿನ ಭವಸುರರ ನುಣಗೊಂಡು ನಡೆದದ್ದು ವೈಕುಂಠನವು ಕಾಣದಿರಲು ಬಳಿಕ ಶೀಘ್ರದಿ ಹರನ ಬೆಸಗೊಳ್ಳಲು ರಜದ ಗಿರಿಗಲಸದ ಈತರಲ್ಲಿ ಶಿವನಿಲ್ಲದಿರುದಿರಲು ತಿಳಿದ ಶರೀರನುಳಿಯುತ್ತ ತುಹಿನಾದ್ರಿಯಲಿ ಹರಿಹರಾದಿಗಳಿಪ್ಪಹದನ ಹರಿಹರ ಪಾದ ಕೆರಗಿದ ಕಲರು ಸುರುಳ ಮಾಹಿಯಾರು ಪಟಳದಿ ತರಹರಿದುದಿ ಹೇಮ ನೀವೇ ಮೊರೆಯುವುದೆ ನಾನು ಹರಿಹರನ ಪದದ್ವಯಗಳಿಗೆ ನಮೋ ನಮಃ. ತನ್ನಿಂದ ಪ್ರಸಾದವನ್ನು ಪಡೆದಂತ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಸೆಗಣಿಸಿ ಪಂಚ ಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗೆಟ್ಟಂತ ನಾವು ನಿಮಗೆ ಶರಣು ಹೇಳಿದೆ. ಹೇಳಿದ ಕ್ಷಣದೊಳಗೆ ಹೇಳಿದ ಕ್ಷಣದೊಳಗೆ ಲಕ್ಷ್ಮೀಲೋಲ ತನ್ಮಯ ಮನದೊಳಗೆ ಕರಿನಾಳಾದ ದಿವ್ಯ ತೇಜವು ಮೇಲಗಳರೆ ದೈತ್ಯ ಮಹಿಷನ ವಧೆಗಾಗಿ ನನ್ನೊಳಗೆ ಅಡಕವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಸಮರ್ಪಿಸಿದ್ದೇನೆ. ಮಹೇಶನ ನಿಗ್ರಹಕ್ಕಾಗಿ ರುದ್ರ ತೇಜವನ್ನು ನಭೋಮಂಡಲಕ್ಕೆ ಪ್ರಕಟಿಸಿವೆ. ಇದು ಬ್ರಹ್ಮ ತೇಜವನ್ನು ಹೊರಗೆಡಹಿದೆ. ದೇವತೆಗಳ ಸುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿ ಅಡಕವಾಗಿರುವಂತಹ ತೇಜಸ್ಸನ್ನು ಹೊರಗಡೆ ಮೂರು ಮೂರ್ತಿಗಳ ಮುಖದಿಂದ ಮೊರಳಿದ ತೇಜ ಚಾರು ದಿಕ್ಪಾಲಕನ ತೇಜ ಉಂಟಾಗುತ್ತಲೇ ನಾರಿಯ ಕೃತಿ ದಳೆದು ನರಗಿಳಿಯೇ ಸುರರು ಜಯ ಜಯವೆಂದು ಮುತಿಗೈದರು
ಮಹೇಶ್ವರ ಇಂದ್ರಾದಿ ಸುಮನಸರು ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ, ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರು ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಕೂಳ ಮಹಿಷ ಮಹಿಷ ಮಾಡುತ್ತಿರುವ ಮಾರಣ ಅನುಕೂಲವಾಯಿತು ತಾಯ ವಿಧಾತನಿತ್ತಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ಶಂಕ ದುರ್ಗಾದಿಗಳ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯ ದೇವತೆಗಳ ಗಡಣ. ರವಿ ಶಶಿಯರಿಗಿಲ್ಲ ಶುಭ ಪ್ರಯಾಣ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ. ಪರಿಪಾಲಿಸಬೇಕಮ್ಮ ಕರುಣ. ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದರೆ ಧರ್ಮಾತ್ಮರಾದ ದೇವತೆಗಳನ್ನು ದಸೆಗೆಡಿಸಿದರೆ ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನ ಅನುಚರರಾದಂತಹ ಶಂಕ ದುರ್ಗಾದ್ಯರನ್ನು ವಂದಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲವುಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಸಕಲರು ಮಣಿಯನ ಜನ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣವನ್ನೇ ಅರ್ಪಿಸಲು. ಜಯ 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 ಎಂದು ಸಂಸ್ತುತಿಸುತ್ತ ನಾವೆಲ್ಲರೂ ಪಾದಕಾನತರಾದ ಈ ವೇಳೆಯಲ್ಲಿ ನಿರಾಭರಣ ಸುಂದರಿಯಾದಂತಹ ಮಾತೆ ಸರ್ವಾಭರಣ ಭೂಷಿತಳಾಗಬೇಕು ಎನ್ನುವುದಕ್ಕಾಗಿ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನು ಘನತರದಿ ಶೋಭಿಸುವಂತಹ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರನಾರಿಯರು ಮಹಾಮಾತೆಯ ಶೃಂಗಾರ ಸೇವೆಗೆ ಸಿದ್ಧರಾಗಿದ್ದಾರೆ. ತ್ರಿನಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಳ್ಳವರಿತ್ತು ಪಾದಗೆರಗೆ ವಿನಯದಿಂದಲೇ ದುರಬ ಗುರಿಜಬ ಅನಿಮಿಜರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಬದಲೊಳಿಸುವುದಯ ಭಯದಿ ನುತಿಸಿದರು. ಜಯ 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 ಜಗನ್ಮಾತೆ, ನಿನ್ನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಗಳನ್ನಾಗಿ ನಿನ್ನ ಪದತಳಕ್ಕೆ ಅರ್ಪಿಸಿದ್ದೇವೆ. ಭಕ್ತಿಯ ಆಯುಧಗಳನ್ನು ಶಕ್ತಿಯಾಯುಧಗಳನ್ನಾಗಿಸುತ್ತ ಬಹುಬಾಹುಗಳಲ್ಲಿ ಧರಿಸಿ ಮಹಿಷವಧೆಗಾಗಿ ಸಿದ್ಧಳಾದಂತಹ ನಿನ್ನನ್ನು ಕಂಡಾವಾಗ ನಮ್ಮಂತರಂಗವಾಯಿತು ತಾಯೇ ಆನಂದದ ಆಗರ. ಅದಕ್ಕಾಗಿ ಮುನಿ ಸಂದೋಹದೊಂದಿಗೆ ನೆರೆದಿದೆ ಭಕ್ತ ಜನರ ಸಾಗರ. ಈ ಸಂಭ್ರಮದಲ್ಲಿ ತನ್ನದು ಒಂದು ಸೇವೆಯಾಗಲಿ ಎನ್ನುವ ಹಂಬಲವನ್ನು ಹೊಂದಿ ಎತ್ತರದರಸರಾದಂತಹ ಹಿಮವಂತನೇ ಪಂಚಾಸ್ಯನಾಗಿ ಹತ್ತಿರ ಬರುತ್ತಿದ್ದಾರಮ್ಮ.
ನಮಗೆ ಬೇಕಾಗಿದ್ದು ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿ. ಏನಿದು ಆಶ್ಚರ್ಯ! ಬರಿ ಬರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ತಿಳಿದೆ. ಯಾವಳೋ ಬೆಳಕೆ ಹೆಣ್ಣ ಮುಖವ ಹಿಡಿಯೋಗಿ ಬಂದ ಶಂಕದುರ್ಗವನ್ನು ಕೆಳಗಿದಳಂತೆ. ಯಾರೆಂಬುದನ್ನು ನೋಡುವೆ. ಸಕಲ ಸಿದ್ಧತೆಯಿಂದ ಒಂದು ಹೆಜ್ಜೆ ಮುಂದಿರಿಸಿದರೆ ಜಾಗ್ರತೆ. ಎಲಗೆ ಏನು ಅಷ್ಟಭುಜದಿ ಮೆರೆವ ನಾರಿಯೇ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯರೇ ದಿಟ್ಟದ ಪ್ರತೀಕವಾಗಿ ಶಂಕದುರ್ಗರಾವಾಧ್ಯೆ ಅನುಮತಿಸಿದೆ. ಏನು ನನ್ನಲ್ಲಿ ವಿರೋಧ
ಶಿರವನ್ನು ಸಾಮಾನ್ಯ ಹೆಣ್ಣು ಹೆಣ್ಣೆ ಏನು ಏನಲ್ಲ ಏನು ಕನ್ಯವೇ ನನಗೆ ಸುರರನ್ನು ಬರೆಯುವರೆ ಒಂದೇ ನಿಜ ನಿಜ ನಿನಗೆ ತರವಲ್ಲ ಅಧಿಕಾರಿಯಾದಂತಾನ ಈಟವನ್ನೇ ಏರಿದಾಗ ನನ್ನ ತಲೆಯೊಳಗೆ
ಶಾಂತಳಾಗಬೇಕಮ್ಮ. ಸುರಬಲ ಸುರಬ ಭಯ ನಿನಗಿಲ್ಲ, ಮುಂದಕ್ಕೆ ಹರುಷದಲ್ಲಿ ನಾಗವನು ಪಾಲಿಸೋ. ಮರೆಯುವುದಿಲ್ಲ ಯಜರಣವನು ನೀ ನಿರದ ಮನದಿ. ನನ್ನ ಈ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟ್ಟಣವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಂದಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. 4 ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದೊಂದು ದಿನ ದಾನವರಿಂದ ನಮ್ಮ ಪಾಲಿಗೆ ಕಷ್ಟ ಒದಗಿ ಬಂದ್ರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ವಿಮಲಾ ನಾಗೇಶ್ ಶೆಟ್ಟಿ ಮತ್ತು ಮನೆಯವರಿಗೆ ಹಾಗೂ ನೆರೆದಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ಶ್ರೀ ಕ್ಷೇತ್ರ ಕಟೀಲಿನ ಆರಾಟದ ಪ್ರಯುಕ್ತ ಕಟೀಲಿನ 6 ಮೇಳಗಳಿಗೂ ಕೂಡ ವಿರಾಮವಿರುತ್ತದೆ. ದಿನಾಂಕ 21/4/2025 ಶ್ರೀ ದೇವಿ ಸೇವಾ ಸಮಿತಿ ವಗ್ಗ ಇವರ ಸೇವಾ ಬಾಪ್ತು ಬಡಗಬೆಳ್ಳೂರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಪದ್ದನವರ ಶುಂಭಾಳ ನವನ ಜಿಗ ವಿಭವದಲ್ಲಿ
ಶುಂಭಾಸುರೇಂದ್ರುಗಳು ಗೆದ್ದುಕೊಳ್ಳಬಹುದು. ಓಲಗವಟ್ಟ ವಿಚಾರ ಅನೇಕ ವಿಧೆ ಆಲಿಸಿ ತಮ್ಮ ನವಬ್ರಹ್ಮರಲ್ಲಿ ಒಬ್ಬ ಕಶ್ಯಪ ಬ್ರಹ್ಮ ಹಾಗೂ ಧನುರ್ದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡವರು ಶುಂಭ ನಿಶುಂಭರು ಎಂಬುದಾಗಿ ತಮ್ಮ ನಾವು ಮಾಡಿದಂತಹ ಸಾಧನೆ ಒಂದೇ ಎರಡೇ ಬ್ರಹ್ಮನ ಕುರಿತಾಗಿ ತಪಸ್ಸು. ಅಷ್ಟು ಮಾತ್ರವಲ್ಲ, ಈ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಪಡೆದವರು ನಾವು. ಅಷ್ಟು ಮಾತ್ರವಲ್ಲ, ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆಗರಿಸಿಕೊಂಡು ಈ ಸೋಣಿತದ ಅಧಿಕಾರವನ್ನು ಆಳುತ್ತಾ ಇದ್ದೇನೆ. ತಮ್ಮ ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ. ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದೆವು. ಕೈಗೊಂಡೆವು ದಿಗ್ವಿಜಯ, ಸೇರಿದೆವು ಪಾತಾಳದ ಉರಗಾದಿಗಳ ಎಡೆಯನ್ನು ಕೆಟ್ಟಿ ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಏರಿದೆವು ಭೂಲೋಕ, ಭೂಮಿ ಬಾಲರ ದರ್ಪವನ್ನು ಮುರಿದು ಅಲ್ಲಿಯೂ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಎರಡು ಲೋಕ ನಮ್ಮ ಸ್ವಾಧೀನ, ಒಂದೇನೋ ಸ್ವಾಧೀನವಾದ್ರೆ ಸಾಕೆ.
ಲೋಕವಾದ್ರೆ ಸಾಕಾಗುವುದಿಲ್ಲ, ಇನ್ನೊಂದು ಲೋಕವಿದೆ, ಅದೇ ನಾಕಲೋಕ. ಅದನ್ನು ಪಡೆಯಬೇಕು ಎಂಬ ನನ್ನ ಉದ್ದೇಶ. ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ನಾಕಲೋಕಕ್ಕೆ. ಸ್ವರ್ಗದ ಪೀಠವನ್ನು ಬಯಸಿ ಬಂದಿದ್ದೇವೆ. ಇಟ್ಟು ಕೊಟ್ಟರೆ ಉಳಿತು, ಇಲ್ಲದಿದ್ದರೆ ಕಾಸಿದು. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಗಜವನ್ನು ಏರಿಕೊಂಡು ದುರಕ್ಕೆ ಮುಂದಾದವ ಸ್ವರ್ಗದೊಡೆಯ ದೇವೇಂದ್ರ. ಹೌದು, ಒಳಿತಾಯ್ತು ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವರು. ಶೋಣಿತ ದೀಪ ಶುಂಭದಾನವನೆಂದ್ರೆ ನಾನೇ. ಬಂದ ಉದ್ದೇಶ ಒಂದೇ, ಏನು? ಸುರಲೋಕ ಸ್ವಾಧೀನ. ಬಿಟ್ಟು ಕೊಡ್ತೀಯಾ? ಬಿಟ್ಟು ಸಾಯ್ತೀಯಾ? ಇಲ್ಲಿಯವರೆಗೆ ಬಂದವ ನೀನು. ನಾಗದ ಪದವಿ ಎನ್ನುವುದು ನಿನ್ನ ಪಿತ್ರಾರ್ಜಿತ ಆಸ್ತಿ ಅಲ್ಲ, ನನ್ನದಾದಂತಹ ಸಾಧನೆ ಮುಖೇನವಾಗಿ ಮೇಘವಂತ ಪರ್ವತವನ್ನು
ಸೇರಿ ಶತಮುಖಗಳನ್ನು ಪೂರೈಸಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದಲೇ ಪ್ರಸಾದ ರೂಪವಾಗಿ ಈ ನಾಲ್ಕನ ಪದವಿಯನ್ನು ಏರಿದವನೇ ನಾನು. ಒಂದು ಮನ್ವಂತರಕ್ಕೆ ಒಬ್ಬನೇ ದೇವೇಂದ್ರ ಎನ್ನುವುದು 3 ಮೂರ್ತಿಗಳ ಶಾಸನ. ಆ ಶಾಸನವನ್ನು ಬದಲಾಯಿಸುವುದಕ್ಕೆ ಯಾವ ಶಾಸಕನಿಂದಲೂ ಸಾಧ್ಯವಿಲ್ಲ. ತೋಳಲ್ಲಿ ಬಲವಿದೆ ಎನ್ನುವಂತ ದರ್ಪದಿಂದ ಮುಂದುವರಿದರೆ ಹಿಡಿದ ವಜ್ರಾಯುಧದಿಂದ ನನ್ನ ತಲೆಯನ್ನು ಘಾತಿಸಿ ನನ್ನ ಸೊಂಟ ಮುರಿತೇನೆ. ದೇವತೆಗಳನ್ನೆಲ್ಲರನ್ನು ಒಡೆದೋಡಿಸಿ ಆಗಿದೆ. ಬಯಸಿದ್ದೇನು ನಾವು ಸ್ವರ್ಗದ ಪೀಠ ಮಾಡುವುದು ಯಾಕೆ? ಭುವನದಲ್ಲಣ ನಮ್ಮಣ್ಣ ಶಂಭಾಸುರನಿಗೆ ಜಯವಾಗಲಿ ಶುಭವಾಗಲಿ ಮಂಗಳ. ಎಲ್ಲರ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯಾಗ್ತಾ ಉಂಟು. ದೇವತೆಗಳನ್ನು ಎಲ್ಲರನ್ನು ಒಡೆದೋಡಿಸಿ ಆಗಿದೆ. ಇನ್ನು ಭೂಲೋಕಕ್ಕೆ ಡಂಗುರವನ್ನೇ ಸಾರಬೇಕು. ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ ಅದರ ಅವಿಸು ಇನ್ನು ಮುಂದಕ್ಕೆ ಇದ್ರೆ ಅದು ಸುಂಬಾರ್ಪಣವೇ ಆಗಬೇಕು. ದೇವತೆಗಳು ಎಲ್ಲಿ ಸಿಕ್ಕಿದ್ರು ಕೂಡ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ ನಮ್ಮವರಿಗೆಲ್ಲರಿಗೆ ಆಜ್ಞೆಯನ್ನು ಮಾಡಿ ಆಗಿದೆ. ನಮ್ಮ ದೇವತೆಗಳ ಜೊತೆ ಯುದ್ಧವನ್ನು ಮಾಡಿದ ಪರಿಣಾಮ ಆಗಿದ್ದೇನು? ನಮಗೆ ಬೇಕಾಗಿದ್ದೇನು? ಮತ್ತೆ ತಡ ಮಾಡುವುದಕ್ಕೆ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಜಯ. ಎಳೆಯ ದುರಬಾಲೆಗೋಳು ಗೊಡ್ಡುವುದಿಗಿ ಹೂಳಮೈಯ ನಿಮ್ಮನು ಕಷ್ಟವನ್ನು ಕರಗಿಸುತ್ತಾಯಿ ಕಾಪಾಡು ಎನ್ನುವ ಹಾಗೆ ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ. ಇದೋ ಪ್ರಸನ್ನಳಾದಿ ಈ ಪೂರ್ವದಲ್ಲಿ ದುರ್ಬಲ ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ
ಹಿಂದೆ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಂಥ ದುರುಳ ಮಹಿಷಾಸುರನಿಗಿಂತಲೂ ಘನ ಪರಾಕ್ರಮಿಯಾದಂಥ ಶುಂಭ ನಿಶುಂಭರೆನ್ನುತ್ತಾ ದಾನವರು ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನು ತಮ್ಮ ಕೈವಶ ಮಾಡಿಕೊಂಡದ್ದು ಮಾತ್ರವಲ್ಲದೆ ಸಾಲದ್ದಕ್ಕೆ ನಾಕವನ್ನು ಏರಿ ದುರದ ಮುಖೇನವಾಗಿ ನಮ್ಮನ್ನೆಲ್ಲ ಬಡಿದೋಡಿಸಿ ಸುರಲೋಕವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಧರೆಯಲ್ಲಿ ಯಾವುದೇ ಯಾಗ ಯಜ್ಞಾದಿ ಸತ್ಕಾರ್ಯಗಳು ನಡೆಯುತ್ತಾ ಇಲ್ಲ. ಕರ್ಮ ಸಾಕ್ಷರಾದಂತಹ ಸೂರ್ಯ ಚಂದ್ರನ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದಾರೆ. ಆತನ ಬಾಧೆಯಿಂದ ಕಂಗೆಟ್ಟು ನಿನ್ನೆಡೆಗೆ ಬಂದಿದ್ದೇವೆ. ಸರಿ, ನೀನೇ ರಕ್ಷಣೆ ಮಾಡಬೇಕಮ್ಮ. ಈಗ ಭಯ ಕರುಣಿಸುವುದರ ಭಯವನ್ನು ನುಡಿದಳು. ಕಿರಿದು ಸಮಯದಿ ರವಿಯನ ಪೊರೆಯುವಿನೋ ನಿಮ್ಮನ್ನು ಮರೆಯ ಮಾದಲ್ಲ ಮರೆದ ನಿಜವನು ತುಯಿನ ಗಿರಿಯುಳೆಯಿರುದ ನೋಡುವುದೆಲ್ಲಲೇ ಹರುಜುದುಳೆಗಿಳಿರುವುದೇ ತ್ರಿದಜರಿಗರು ಈ ಶ್ರೀದೇವಿ ಅಮರೇಂದ್ರ, ಗುರುಳನ ದೆಸೆಯಿಂದಲಾಗಿ ಭೀತಿಗೊಂಡೆಯ ಮಗನೇ. ವಿಧಿಯಿಂದ ವರಬಲವನ್ನು ಪಡೆದಂತಹ ಶುಂಭಾನಿಶುಂಭರು ಸುರಲೋಕವನ್ನಡರಿ ಸುಮನಸರಾದ ನಿಮ್ಮನ್ನು ದೆಸೆಗಿಡಿಸಿದ್ದಾರೆ. ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ ಎಂದು ಹಾಗೆ ಮೆರೆದಾಡುತ್ತಿದ್ದಾರೆ. ಅಂತವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಧಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಅಳುವುದು ಮನದರಿಗೆ ಧೈರ್ಯವದಿಳು ಬಳಿಗ ಶಕ್ತಿರು ಬಿಡಿ ಖಳರ ಬಳಿಗೈದುಂದ
ನಿಂದಳು ಮಿರಿವ ಕದಂಬ ಮನದೊಳಗಿ ನಿಂದಳು ಮಿರಿವ ಕದಂಬ ಮನದೊಳಗಿ ಎಂದು ಯೋಜಿಸಿ ಮಯಮಾಯಿ ಕೈಜವೃಂದಾವ ಮೋಯಿರಿದರಿಯೇ ಆ ಮೂರು ಲೋಕವನ್ನು ಆಳಬೇಕಾದಂತಹ ಇಂದ್ರಾದಿ ದೇವತೆಗಳು ಅಳುತ್ತಾ ಇದ್ದಾರೆ. ದುರುಳರ ಸ್ವಾಧೀನವಾಗಿದೆ ನಾಕಲೋಕದ ಪದವಿ. ದುರುಳರಿಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಶೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗನೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮಸ್ಥಾನ ಎಲ್ಲಿ ಎನ್ನುವ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರಲ್ಲಿ ನಿಗ್ರಹಿಸುವಂತಹ ತೀರ್ಮಾನವನ್ನು ಗೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಲ್ಲಿ
ಗಂಡುಗಳಿಗಳು ಕದನ ಕಟ್ಟಾಳುಗಳೆಂಬ ನೆಗಲ್ಪಿಗೆ ಪಾತ್ರ ಆಗಿದ್ದೇವೆ. ನಿಜ. ಈ ಊರಲ್ಲಿ ಸಾಧನೆ ಮಾಡಬೇಕು, ಸರಿ, ಕರೆದಿರುವುದ ಕಾರ್ಯವು ಸಾಧಿಸಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡಂತ ನಾವು ಕಾನನವನ್ನು ಸೇರಿದೆವು. ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋ ದಿಕ್ಯತೆ ಸಂಚರಿಸುವಂತ ಬರಬೇಡ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ. ಶುಂಭನಾಳಿಕೆ ಶಂಭು ಎಂಬರು ಕೂಡ ಲೆಕ್ಕಿಸೋರು ನಾವಲ್ಲ ಎನ್ನುವ ಹಾಗೆ ಬಂತ ಅವರು ಮಧ್ಯ ನಾರದರಾಗಮನು ನಡೆಸಿದ್ರು ಸಂಧಿ ಮಂತ್ರಿ ಪದ ಸರಿ, ವೈರಿಗಳಾದಂತ ದೇವತೆಗಳು ಕಾಣಿಸಿಕೊಂಡಾರೆ. ಸೆರೆ ಹಿಡಿದಿರುದುಕೊಂಡು ಬಂದೆಂಬುದಾಗಿ ಯಾವ ಕಡಿಯಲ್ಲಿ ಹುಡುಕಂದು ಕೂಡ ದೇವತೆಗಳು ಸುಳಿವೆ ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಅವನನ್ನು ಹೊಗಳ್ತಾರೆ ಹೊರತು ತೆಗಳುವುರಿ ಯಾಗ ಯಜ್ಞಾದಿಗಳು ಶುಂಭನ ಹೆಸರಿನಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸು ಕಾನನಕ್ಕೆ ಹೋಗ್ಬೇಕು, ಮೃಗ ಬೇಟಾಡಬೇಕು.
ಬರಲು ಕದಂಬ ವನದಿಡೆಯೇ ಬರಲು ಕದಂಬ ವನದಿಡೆಯೇ ಕಳರು ಮೃಗವಾಂಗವರು ಮೆಲುದ ಮೆಲುದ ಮೆಲುಡಲಿ ಮೆಲುಡಲಿ ಅಣ್ಣ ಇಂದಿನ ಬೇಟೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಹೌದಣ್ಣ. ಒಂದಾಗಿ ಬೇಟೆಯನ್ನು ಆಡಿದರೆ ಪ್ರಯೋಜನವಾಗದು. ಆ ಕಡೆಯಿಂದ ನೀನು ಸರಿ, ಈ ಕಡೆಯಿಂದ ನಾನು ಬೇಟೆಯನ್ನು ಆಡ್ತಾ ಹೋದೆ. ಹೌದು, ಪ್ರಯೋಜನವಾಯ್ತೇನೋ ಅಣ್ಣ. ಈ ದಾರಿಯಿಂದ ಮುಂದಾಗಿ ಹೋಗುತ್ತಾ ಇರುವಾಗ ಹಂದಿಗಳ ಹಿಂಡೊಂದು ಗೋಚರಿಸಿತು. ಸರಿ, ಒಂದೊಂದನ್ನೇ ಹಿಡಿದೆ. ಹಿಡಿದು ದೊಡ್ಡದಾದ ಬಂಡೆ ಕಲ್ಲಿಗೆ ಹೊಡೆದದ್ದು. ಕಲ್ಲಿಗೆ ಶಬ್ದ ಶಬ್ದ ಹೊರಟಿತು. ಆಮೇಲೆ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಎಲ್ಲ ಬೇರೆ ಬೇರೆ ಆಗಿ ಹೋಯ್ತು. ಹೌದಾ? ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ. ತಿಂದೆಯಾ? ಅಣ್ಣ, ನಿನಗಾಗಿ ಇದನ್ನು ತಂದೆ. ಏನು ತಂದೆ? ಇದು ಹುಡುಕುವುದು ಆಸೆ ಹುಟ್ಟಿಸ್ತೀಯ ಅಂತ ನೀನು. ಹುಡುಕುದು ಯಾವುದನ್ನು? ಹಂದಿಯ ಕಾಲು. ನೀನೇನಂತ ಆಲೋಚನೆ ಮಾಡಿದ್ಯಾ? ನಾನು ಬೇರೆ ಆಲೋಚನೆ. ಆ ವಿಷಯ ನಾನಿಲ್ಲ. ಮತ್ತೆ ಅದನ್ನಾದ್ರೂ ತೆಗೆದಿರಿಸಿಯಲ್ಲೆಂಬ ಸಂತೋಷದಿಂದ ಅಲ್ಲಿ ಹುಡುಕಾಡಿದ್ದು. ಹೌದು. ಅಲ್ಲಿ ಏನಿಲ್ಲ. ಏನು ಇಲ್ಲದಾಗ ಒಮ್ಮೊಮ್ಮೆ ಕೇಳ್ತಿ. ಬೇಕಾದ್ರೆ ಸಿಗುವುದಿಲ್ಲ. ಕೊಡುವುದಕ್ಕೆ ಅಲ್ಲ, ತೆಗೆದಿಟ್ಟಿದ್ದೆ. ಬೇಕಾದವರಿಗೆ ಕೊಡ್ಲಿಕ್ಕಿಲ್ಲ ನನಗೆ. ಅಲ್ಲ, ಏನು ಇಲ್ಲದಾಗ ಕೊಡ್ತೇನೆ. ಕೊಡ್ತೀಯಲ್ಲ? ಹೌದೌದು. ಆದಿ ಅಣ್ಣ, ನನ್ನ ಬೇಟೆಯ ಕ್ರಮ ಹೀಗೆ. ಸರಿ, ನಿನ್ನ ಕ್ರಮ ಹೇಗೆ? ಇಲ್ಲಿಂದ ಪ್ರಾರಂಭ ಮಾಡಿದೆ. ಸರಿ. ಬೇಟೆಯನ್ನು ಆಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿತು. ಓಹೋ. ಕೈಲಿರುವ ಖಡ್ಗವನ್ನು ಚೆನ್ನಾಗಿ ಮಸೆದೆ. ಆಮೇಲೆ ಒಂದೊಂದು ಆನೆಗಳ ಪುರಸ್ಕಾರ ತುಳಿಯುವುದು ಯಾರಿಗೆ? ಆನೆಗಳಿಗೂ ರುಂಡವನ್ನು ಕತ್ತರಿಸಿದೆ. ಇಟ್ಟಲ್ಲಿ ಬಾಯಿ ಉಳಿದಿರುವಂತಹ ರಕ್ತ ಹೊಡೆದು ಆನೆಗಳ ಮಾಂಸ ತಂಡ 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 ಮಾಡಿ ಹೀಗೆ ಮುಖ ಮಾಡಿ. ಅಣ್ಣ, ನನಗೊಂದು ಸ್ವಲ್ಪ ಆದ್ರೂ ಉಂಟಾ ಉಳಿದದ್ದು? ಬೇಕಾ? ಒಂದಿಷ್ಟು ಸ್ವಲ್ಪ ಸಾಕಾಗ್ತದೆ. ಸಾಕಾಗ್ತದೆ. ಕೊಡುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ ಆಮೇಲೆ ಏನಾಗ್ತದೆ ನಾನು ಆಲೋಚನೆ ಮಾಡಿ. ಅಲ್ಲ, ನಾನು ಸುಧಾರಿಸಿಕೊಂಡು ಬಂದೇನೆ. ನಿನ್ನನ್ನು ಹೊತ್ತುಕೊಂಡು ನಾನು ಹೋಗ್ಬೇಕಾದಿತ್ತು. ಇದು ವಿಷಯ ಎಂತ? ರಕ್ತ ಕುಡಿದೇನಾ? ಹೌದು. ಮಾಂಸವನ್ನು ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಅಷ್ಟೇ. ಕಟ್ಟುವಾಯ್ತು, ಹಿಂದೆ ಮುಗಿಸಿದೆ. ಆಗುದಿಲ್ಲ ಅಣ್ಣ. ಕೊಡುದಿಲ್ಲ. ಕುಡುವುದೇ ಇಲ್ಲ. ಒಬ್ಬೆ ಹಾಕಬೇಡ. ಯಾಕೆ? ಹತ್ತಿರ ಬಾ. ಬಂದೆ. ಈಗ ನೀನು ಸ್ವಲ್ಪ ಹಾಕ್ಬೇಕು. ಯಾವುದನ್ನು? ಗಾಳಿ ಹಾಕು. ಈಗ ನಾನು ನಿನಗೆ ಗಾಳಿ ಹಾಕಿದ್ರೆ ಮತ್ತೆ ನನಗೆ ಇಲ್ಲಿ ಏನು ಮಾಡಿದೆ ಅಂತ ಬೇಕಲ್ಲ. ನಾನು ದುಡಿದಿದ್ದೆ. ಸಮವಟ್ಟವರು ನಾವು. ಆಯಾಸ ಆಗಿದೆ. ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿಯ ಅವಶ್ಯಕತೆ ಉಂಟು. ಉಂಟೇನೆ ಇಲ್ಲಿ. ಇಲ್ಲಿ ಅಷ್ಟೊಂದು ಬೀಸುವುದಿಲ್ಲ. ಯಾಕಿಲ್ಲ? ತಗ್ಗು ಪ್ರದೇಶ. ತಗ್ಗು ಪ್ರದೇಶದಲ್ಲಿ ಗಾಳಿ ಇಲ್ಲ ಅಂತಲ್ಲ, ಆಹಾ. ನಮಗೆ ಬೇಕಾಗುವಷ್ಟು ಗಾಳಿ ಇಲ್ಲಿ ಬರುವುದಿಲ್ಲ. ಹೌದಣ್ಣ. ಬೇಕಾದರೆ ಎತ್ತರವಾದ ಪ್ರದೇಶ. ತಳುವದ ಸಮಯದಲ್ಲಿ ಕೇಳಿದೆ ಆ ಸಮಯದಲ್ಲಿ ಕೇಳಿದೆ
ಗಾಳಿಗೆ ಮೈಯನ್ನೊಡ್ಡಿದ್ದಂತ ಸಮಯ, ಬೀಸುತ್ತಿರುವಂತಹ ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸವೆಲ್ಲವೂ ಪರಿಹಾರವಾಗಿ ಏನೊಂದು ರೀತಿಯ ಉಲ್ಲಾಸವೇ ಮೂಡುತ್ತೆ. ಇನ್ನೇನು ಹೋಗಬೇಕು, ಅರಮನೆಯನ್ನು ಸೇರಿಕೊಳ್ಳಬೇಕು ಅನ್ನೋ ಹಾಗೆ ಆಲೋಚನೆ ಮಾಡಿದ್ರೆ ಏನಾಯ್ತು? ಯಾರಾದ್ರು ಹಿಂದಿನಿಂದ ಯಾರು ಸರಿಯಾಗಿ ನೋಡು, ಯಾರು ಕಾಣಿಸುವುದಿಲ್ಲ. ಕಾಣಿಸುವುದು. ಆಹಾ, ಹತ್ತಿರ ಬಾ, ಬಂದೆ. ಕಿವಿ ಕೊಡು. ಕಿವಿ ಹಾಕೊಂಡು ಹಿಡಿಯುವುದಕ್ಕಲ್ವ, ಮತ್ತೆ ಯಾಕೆ? ಕೇಳಿಸುತ್ತಿರೋ ಸ್ವರವನ್ನರಲ್ಲಿ ಆಹಾಹಾ. ಪರಿಚಯ ಉಂಟೇನು? ಗೊತ್ತಾಯ್ತು. ಯಾವುದು? ಗಾಳಿ ಜೋರಾಗಿ ಬೀಸ್ತಾ ಉಂಟು. ಹ. ಈ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಅದು ಹೊಮ್ಮುವಂತಹ ಕರ್ಕಶ, ವಿದಿಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಗಳ ಜಂಕೋರ್ ಹಕ್ಕಿಗಳ ಚಿಲಿಪಿಲೇನಾದ ದುಂಬಿಗಳ ಝಂಕರಿದ್ದು ಅಲ್ಲ, ಅಲ್ವಾ? ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣು, ಕಾರ್ಗತ್ತಲಿಂದ ತುಂಬಿಕೊಂಡಿರುವ ಪ್ರದೇಶ. ನಿಜ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಿ ಯಾವ ಭಯವಿಲ್ಲದೆ ಈ ಕಾನನಕ್ಕೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು ಎಂಬುದಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಯ್ತಾ? ಯಾರನ್ನು? ಅವಳು ಅವಳಂದ್ರೆ ಇವಳು. ಇವಳಂದ್ರೆ ಅಣ್ಣ, ಅವಳಿ ಇವಳಿ ಇವಳು. ಅವಳಿ. ಅವಳಿಗೊಂದು ಹೆಸರು, ವಿಳಾಸ, ಪರಿಚಯ ಎಲ್ಲವಿದೆ. ಹೌದು. ಇಲ್ಲಿ ಉಂಟು ಅಲ್ಲವೆಲ್ಲ. ಮತ್ತೆ ಓ ಅಲ್ಲಿ ನೋಡು ಮೇಲೆ ಓ ದೇವ, ಸತ್ಯಲೋಕದ ವಿಷಯ. ಅಲ್ಲಿ ಅದ್ದ ಬ್ರಹ್ಮನ ಮಡಿದ ವಾಣಿ ವೀಣಾಪಾಣಿ. ಸರಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಆ. ಪ್ರಶಾಂತವಾದಂತ ವಾತಾವರಣ. ಹೌದಣ್ಣ. ಕಾನೂರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತ ಆದ್ರೆ ತನ್ನ ಮನಸ್ಸಿನ ಎಂಬುದು ಹೇಳುವುದು ನಿಜ. ಬೇಟೆನಾಡಿದಂತಹ ಆ. ಸಣ್ಣ ಮುಂಡರ ಮನಸ್ಸಿಗೆ ಹಿತವಾದಿತ್ತೆಂಬ ಉದ್ದೇಶದಿಂದ ಆ. ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ವಾಣಿ ಅಲ್ಲೋ, ಯಾಕೆಲ್ಲ ಬ್ರಹ್ಮನ ಸೃಷ್ಟಿ ಕಾರ್ಯ ಆಗಬೇಕು ಅಂತಿದ್ರೆ ಶಾರದೇವ ಅವಶ್ಯಕತೆ ಖಂಡಿತ. ಅವಳು ಇಲ್ಲದೆ ಹೋದ್ರೆ ಏನಾಡಿತು? ಬ್ರಹ್ಮ ಹುಟ್ಟಿಸಿದಕ್ಕೆ ಒಂದಕ್ಕೂ ತಲೆ ಸರಿ. ಈ ತಲೆ ಸರಿ ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೇವ. ನಮ್ಮಮ್ಮ ಶಾರದೆ. ಇರಬಹುದು. ನಿನಗೆ ಹೆಣ್ಣು ಮಕ್ಕಳದು ಮಾತ್ರ ಪರಿಚಯ. ಸ್ವಲ್ಪ ಪರಿಚಯ ಇರದವಳು. ಗಂಡು ಮಕ್ಕಳಿದ್ದಾರೆ ಸರಿ. ಯಾರಿದ್ದಾರ? ನಮ್ಮ ದೇವಲೋಕದವರು. ದೇವಲೋಕದವಳ. ಆ. ಯಾರವ? ಕುದುರೆ ಮುಖದ ನಿನ್ನೆ ಬರ್ತಾನೆ ಬರಲಿಲ್ಲ. ಅವ ಬೇಕಾದಾಗ ಬರುವುದಿಲ್ಲ, ಕರೆದಾಗ ಬರುವುದು. ಯಾಕೆ ಬರುವುದಿಲ್ಲ? ಯಾಕೆ? ಅಣ್ಣನ ಹೆದರಿಕೆ. ಹೌದೌದು. ಅಪ್ಪನ ವಿನಃ ಯಾರು ಎಲ್ಲಿಗೂ ಹೋಗತಕ್ಕ ಅವಕಾಶವಿಲ್ಲ. ಆಹಾ. ಅವ ಬರಲ್ಲ. ಹಾಗಿದ್ರೆ ಮತ್ತೆ ಮತ್ತವ ಯಾರು? ದೇವಋಷಿ. ಯಾರು? ದೇವಋಷಿ ನಾರದ. ಆ ನಾರದ. ನಾರದ. ಅವ ಬರುವುದೇ ಕಷ್ಟದ. ಅದ ಮೇಲೆ ಎಷ್ಟೊತ್ತು ಹೋಗುದಂತ ಕಾಯುವವ. ನಾಳೆ ಹೇಗೂ ಬರುವುದಕ್ಕಿಲ್ಲ. ನಿಲ್ಲುವವನಲ್ಲ ನಾರದ. ಹೌದೌದು. ಅರೆ ಮಾಡಿ ನಿಜ. ಸಂಗೀತ ಕೇಳ್ತಿರುವುದು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಅವಳು ಇವಳು. ಅವನು ಇವನು. ಯಾಕೆ ವಾದ? ಹೌದಲ್ವ? ಸಂಗೀತ ತುಮಸರಲ್ಲಿ ಕಂಡು ಹಿಡಿಯಬೇಕು. ಹೊರ ಹಿಡಿಯುವ ಸ್ವರವಿಡಿಯೋ ನಡೆದಿರಲು ಸ್ವರವಿಡಿಯೋ ನಡೆದಿರಲು ತನುವಿನ ಪರಿಮಳವೋ ಆವಿಗೆ ಎಡೆರಲು ತನುವಿನ ಪರಿಮಳ ನಾವಿಗೆ ಎಡೆರಲು ಕೌತುಕ ಕೌತುಕವಿಲ್ಲ ಪರಿಮಳವಿಡಿದು ಮುಂಬರಿಯೇ ಪರಿಮಳವಿಡಿದು ಮಾತಂಗಿ ಮರುಜಾಲಿನಿ ಕುರಿಯ ಜನಯ ಕಲ್ಯಾಣಿ ಕದಂಬ ವನವಾಹಿನಿ ಕದಂಬ ವನವಾಹಿನಿ
ಹೌದು ಮೈಗೆ ಲೇಪಿಸಿದಂತ ತನುಗಂಧ ಆ. ಗಾಳಿ ಹೊಡೆದ ಬೆರೆತು ನಾಸಿಕ ಕಡ ಎಲ್ಲಿಂದ ಮುಂದೆ ಹೋದಾಗ ಪ್ರಕಾಶ ಯಾವ ಪ್ರಕಾಶ? ಕೋಟಿ ಸೂರ್ಯ ಒಮ್ಮೆಲೆ ಉದಯಿಸಿದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಸಂಗೀತ ಪರಿಮಳ ಪ್ರಕಾಶ ಸಂಬಂಧ ಉಂಟು ಹತ್ತಿರದಲ್ಲಿ ಎಲ್ಲಿ ನೋಡ್ಬೇಕು, ಹೇಗೆ ಮಾತಾಡ್ಬೇಕು ಅಲ್ಲಿ. ಅಣ್ಣ ಇಲ್ಲಿ ಮೀಸೆ ಕಾಣ್ತದ ಮತ್ತೆ ತಮ್ಮ ಹೆಣ್ಣು ಅಂತ ತಮ್ಮ ಹೆಣ್ಣು ಅಂತರ ಉಂಟು. ಹೆಣ್ಣು ಹಣ್ಣು ಹೌದು ಚಂದ. ಈಗ ನೀನು ಒಬ್ಬನೇ ನೋಡು ತೋರಿಸಿಲ್ಲ ತಿರುಗು 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 ದೊಡ್ಡ ಮರ ಮರದಳು ಯಾವೆ ಅದರಲ್ಲಿ ಇದ್ದಾನ ಮರ ಒಂದು ಕುಳಿತುಕೊಂಡಿದ್ದಾಳೆ ನೋಡಿ, ಸರಿಯಾಗಿ ನೋಡಿ. ಹೌದೌದು ಯಾರು? ಕಾಣ್ತಾ ಉಂಟು ಯಾವುದು? ಮಾವಿನ ಮರ ಅಷ್ಟು ತಿರುಗಿದ್ರೆ ಮಾವಿನ ಮರಬೇಕಾ? ಮತ್ತೆ ಯಾವ ಮರ ಹೆಚ್ಚು ಬೇಡ, ಮತ್ತೆ? ಒಂದರೊಳಗೆ ತೋರಿಸ್ತೇನೆ. ನೋಡ್ತೇನೆ ಅಣ್ಣ ಏನು? ಸೆಳೆಯುತ್ತಾ ಉಂಟು. ಯಾವುದು? ನಮ್ಮ ತಿರುಗಾಟದಲ್ಲಿ ಇಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ಕಂಡವರು ನಾವಲ್ಲ. ಸಂಗೀತ ಯಾವ ಕಡಿತ ಬರುತ್ತದೆ ಎಂಬುದಾಗಿ ಹುಡುಕಾಡಿಕೊಂಡು ಬಂದಾಗ ಒಂದು ನಿಂತದ್ದು ಕದಂಬವನದಲ್ಲಿ ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಮೇಲಿಂದ ಕೆಳಗಿಳಿಯ ಬಿಟ್ಟಂತಹ ಚಿನ್ನದ ತೂಗುಯಾರೆ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವ ಹೆಣ್ಣವರನ್ನು ಕಂಡಾಗ ನಮಗೆ ಅರಿವಿಲ್ಲದಂತೆ ನಮ್ಮ ಬಾಯಿಂದ ಬಂದಂತಹ ಉದ್ಗಾರ ಆರಾರೆ ಇವಳೆಂತ ಬಿಟ್ಟಗಾರೆ ನೋಡಿ ಸ್ಮರಣ ಕೂರ್ಗಣೆ ಅಂತ ಹೇಳುವುದು ಕನಸಿದ್ದು ಹೋದರೆ ಹರಿಣನೇತ್ರೆ ವಿಮಲಗೋ ಸರ್ವಾಗ ಸುಂದರ ಹೌದಣ್ಣ ಸೌಂದರ್ಯವತಿ ಆದ ಹೆಣ್ಣು ಮೂರು ಮನೆಗಳನ್ನು ಬಿಟ್ಟು ನನ್ನ ತಾಯಿಗಳು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ಯಾರಲ್ಲಿ? ನಿನ್ನಲ್ಲಿ ನಾನು ನನ್ನಲ್ಲಿ ಗೊತ್ತಿಲ್ಲ ಇದ್ರೆ ಅವಳಲ್ಲಿ ಪರಿಚಯ ಮಾಡು. ಈಗ ಬರ್ತೇನೆ ಬೇಗ ಬಾ. ಆ ತರುಣಿ ಎಲ್ಲಿಂದ ಬಂದವಳಿಗೆ ಆಕೆ ಬಂದವಳಿನ ಹೆಸರೇನು ಹತ್ತಿರದಿಂದ ಮಾತನಾಡುವುದಕ್ಕೆ ಸಂಪರ್ಕ ವ್ಯವಸ್ಥೆ ಸಿಕ್ಕಿತಾ? ಇಲ್ಲ ಸಂಪರ್ಕ ವ್ಯವಸ್ಥೆ ಆಗುದಿಲ್ಲ. ಹುಡುಗರಿಗೆ ಯಾವಾಗ ಹೇಗೆ ಮಾತನಾಡಬೇಕು ಹೌದಾ? ನಾನು ಹೇಳಿದ್ದು ಒಮ್ಮೆ ಮಾತಾಡು ನೋಡು ಅಣ್ಣ ಹಾಗಿದ್ರೆ ಬಾಯಿ ಬರುವುದಿಲ್ಲ ಬಾಯಿ ಬರ್ತದೆ. ಅದಕ್ಕೆ ಸಂಕೋಚ. ಮತ್ತೆ ಅಪರಿಚಿತರನ್ನು ಕಂಡಾಗ ಯಾವ ಹುಡುಗಿರದು ಮಾತಾಡ್ತಾರೆ ಇಲ್ವಾ ಮನಸ್ಸಿದ್ದರು ಮಾತನಾಡುವುದಿಲ್ಲ. ಮತ್ತೆ ಮಗುಳಾಗಿ ಅದು ಕಾಣಿಸ್ತಾ ಉಂಟು ಮನಸ್ಸಾಗಿದೆ. ಹೌದೌದು. ಅವಳೇ ಮದುವೆ ಆಗ ಅಣ್ಣ ಬ್ರಹ್ಮದೇವ ಕೊಟ್ಟ ವರವನ್ನೊಮ್ಮೆ ಆಲೋಚನೆ ಮಾಡು. ಏನು? ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರಿ ಅಂತಾದ್ರೆ ನಿಮಗೆ ಮರಣ ಸಾಯ್ಲಿಕ್ಕಿದ್ದವರ ಸಾಧಿಸಬೇಕು. ಸದಾ ಕಾಲ ನೋಡಿಕೊಂಡಿರ್ಬೇಕಂಬ ಅದಕ್ಕೇನು ಮಾಡು ವಿವರವಣ್ಣನಲ್ಲಿ ಹೇಳು. ಹೋಗು. ಲೋಕ ಸಂಚಾರಕ್ಕೆ ಹೋದವರು ಯಾವ ಕಡೆಗೆ ಹೋದರು? ಧರಣಿಯನೆಲ್ಲ ಸಂಚಾರಿ ನಿರದ ಕೊಂಡಾಡುತ್ತಲಿರುವ ಹೃದಯಗೆ ಅಣ್ಣ ದೇವಾ ತಿರುಗಾಟಕ್ಕೆ ಹೋದವರು ನಾವು ಅವರ ಸುಳಿವೇ ಇಲ್ಲ. ದೇವತೆಗಳು ನಿನ್ನ ವಿಷಯ ಹೋಗಳವರಲ್ಲದೆ ತೆಗಳು ಯಾವುದಿಲ್ಲ. ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟೆಯನ್ನು ಆಡಿದೆವು. ತುಹಿನಾದ್ರಿ ನೀರು ನಿಂತುಕೊಂಡ ಕಲ್ಲಿನ ವಿಶೇಷ ಹೌದಣ್ಣ ಸ್ವರವನ್ನು ಕೇಳಿಸಿದಣ್ಣು ಅದನ್ನು ಹಿಡಿದು ಮುಂದತ್ತಿ ಬರುವಾಗ ಸ್ವರ್ಣದ ತೂಗುಯಾಲೆಯಲ್ಲಿ ತರುಣಿಯವರುಗಳು ಕುಳಿತು ಗಾಯನವನ್ನು ಹಾಡ್ತಾ ಇದ್ದಾರೆ. ಕಾಡಿನಲ್ಲಿ ತರುಣಿ ಸಾಮಾನ್ಯ ತರುಣಿಯಲ್ಲ, ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತಿಯನ್ನು ಕಂಡವರು ನಾವಲ್ಲ. ಅವಳನ್ನು ಕಂಡು ಬಂದು ಹೇಳುವುದಕ್ಕೆ ಕಾರಣ ಉಂಟಣ್ಣ. ಏನು? ಅವಳನ್ನು ಕರೆತಂದು ಮದುವೆ ಮಾಡಬೇಕು. ಮನಸ್ಸಿಗರ ಜರಗದಿಯೇ ಸಿಲುಗುದ ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಗಿ ಮನದಲ್ಲಿ ಒಂದು ತೀರ್ಮಾನವನ್ನು ಆಕೆಯನ್ನೇ ನೀವೆಲ್ಲಿಗೆ ಒಂದು ಶಬ್ದ ಹಾಕು. ಆಕೆಯನ್ನು ಮದುವೆ ಹುಡುಗಿ ಬೇಡುವ ಬೇಕು ತರ್ತೇವೆ. ನೀವು ಮೊದಲೇ ತಿರುಗಾಟಕ್ಕೆ ಹೋದವರು ಆಯಾಸ ಹೋಗಿ ವಿಶ್ರಾಂತಿಯನ್ನು ಆಗಲಿ. ಆಯಾಸ ಶ್ರೀಮ ಹೊಂದಿಸಿಕೊಂಡಿದ್ದೇನೆ. ನಂದನು ಕರೆಸಿದ ಕಾರಣ ಏನೆಂಬುದು ಅರಿಯ ಪ್ರಭು. ಸುಗ್ರೀವ ಕರೆಯುವುದಕ್ಕೆ ಕಾರಣ ಇದೆ. ಏನು ಲೋಕ ಸಂಚಾರಕ್ಕೆ ಹೋದಂತ ಚಂಡಮುಂಡರು ಕದಂಬಾವಣವನ್ನು ಸೇರಿದ್ರಂತೆ. ತರುಣಿಯನ್ನು ನೋಡಿದ್ರು. ವಿಚಾರವನ್ನು ನನ್ನ ಮುಂದೆ ಬಂದು ತಿಳಿಸಿದರೆ ಮನದಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ಏನು ತೀರ್ಮಾನ? ಆಕೆಯನ್ನೇ ಮದುವೆಯಾಗಬೇಕು ಎಂಬುದಾಗಿ ನೇರವಾಗಿ ಕದಂಬಾವಣವನ್ನು ಸೇರು ಸಂಧಾನ ಮೂಲಕವಾಗಿ ಆ ತರುಣಿಯನ್ನು ಕರೆತಾ ಇದು ಶುಂಭ मेरे वागदा
ಕದಂಬಾವರದಲ್ಲಿ ಒಬ್ಬಳಾಕೆ ತರುಣಿ ಇದ್ದಾಳೆ. ಅವಳನ್ನು ಸಂಧಾನ ಮೂಲಕ ಕರೆಕೊಂಡು ಬಾ ಸುಗ್ರೀವ ಎಂದು ಹೇಳಿದ ಮಾತು. ಅವನ ಮಾತಿನಂತೆ ಅರಮನೆ ತೊರೆದೆ, ಕಾಡನ್ನು ಸೇರಿದ ಬಹುದೂರ ಬಂದೆ. ಹಾದಿ ಎಷ್ಟುಂಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಮುಂದೆ ಬರುತ್ತಿರುವಾಗ ಓಹೋ, ಕದಂಬ ವನವಲ್ವೇ ಇದು? ನಿಬಿಡವಾಗಿ ಬೆಳೆದುಳಿತಹ ಮರಗಳ ಕಂಡರೆ ಸಾಲದೋ, ಆಕಾಶವನ್ನೇ ತುಂಬಿಸ್ತಿದೆಯೋ ಎಂದು ತೋರುತ್ತಾ ಉಂಟು. ಆ ಕಡೆ ಈ ಕಡೆ ರೆಂಬೆಗಳೆಲ್ಲ ಹರಡಿಕೊಂಡಿದೆ, ನೆರಳು ಆವರಿಸಿಕೊಂಡಿದೆ. ಮುಂದೆ ಮುಂದೆ ಬರುತ್ತಿರುವಾಗ ಓಹೋ, ಅಲ್ಲಿ ಸಾಧು ಪ್ರಾಣಿಗಳು, ಇಲ್ಲಿ ದುಷ್ಟ ಪ್ರಾಣಿಗಳು, ಒಂದಕ್ಕೊಂದು ಅನ್ಯೋನ್ಯತೆಯಿಂದ ಭೇದ ಭಾವ ಇಲ್ಲದೆ, ದ್ವೇಷ ಇಲ್ಲದೆ ಆ ಕಡೆ ಈ ಕಡೆ ಸಂಚರಿಸುತ್ತಿದೆಯಲ್ಲ. ಇಲ್ಲಿಯ ಮಹಿಮೆಯೋ ಏನೋ ಹೇಳುವುದಕ್ಕೆ ಅಸಾಧ್ಯ. ಆದರೆ ತರುಣಿ ಎಲ್ಲಿದ್ದಾಳೆ ಎಂಬುದನ್ನು ಹುಡುಕುತ್ತಾ ಬರುತ್ತಿರುವಾಗ ಎಲ್ಲಿದ್ದಾಳೋ, ಓಹೋ, ಅಲ್ಲೊಂದು ಬೆಳಕು ಕಾಣುತ್ತಿದೆಯಲ್ಲ. ತಂಪಾದ ಗಾಳಿ ಬೀಸುತ್ತಾ ಉಂಟು, ಇಂಪಾದ ಗಾನ ಕೇಳುತ್ತಾ ಉಂಟು. ಆ ತರುಣಿಯೇ ಇದ್ದಾಳೆ ಹೇಳೋದಕ್ಕೆ ಸಂಶಯವಿಲ್ಲ. ಮುಂದೆ ಓಹೋ, ಇವಳೇ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂಥ ವೀಣೆಯನ್ನು ಮೀಟುತ್ತ ತಳಲಯಬದ್ಧವಾಗಿ ಹಾಡುತ್ತ, ಓರೆ ನೋಟವ ಬೀರುತ್ತ, ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳಲ್ಲ. ಇವಳಿಗೆ ಯಾವ ಭಯವೂ ಇಲ್ಲೇ. ಯೌವನವಾತಿಯಾದ ಈ ಹುಡುಗಿ ಏನು ಭಯ ಇಲ್ಲ. ತಾನೇ ಭಯ ನಿವಾರಕಳು, ಭಯ ಹುಟ್ಟಿಸೋಳು ನಾನೇ ಎಂದು ಭಾವಿಸಿದ್ದಾಳೆ. ಏನೋ ಆಗಿರಬೇಕು. ಅಪ್ಪೋ, ಈ ಥರದ ಕೊಂಡಾಕ್ಷಲಿ ನಮ್ಮ ದೊರೆ ಬಯಸಿದ್ದು ಇವಳಲ್ಲಿ. ಇವಳನ್ನು ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ಹೆಣ್ಣು ನಮ್ಮ ದೊರೆಯಾಗಿರುವಂಥ ಶುಂಭಾಸುರ ಕೈಗೆ ಸಿಗುವುದು ಕುಟ್ಟಿ, ಸಿಕ್ಕಿದರೂ ದಕ್ಕುವಳೆ ಎಂದು ದಕ್ಕಳಾರಣ. ಬರೇ ಸಾಮಾನ್ಯವಾದ ಹೆಣ್ಣಂತೆ ಭಾವಿಸಿದ್ದಾನೋ ಏನೋ. ಅಲ್ಲಪ್ಪ, 3 ಲೋಕವನ್ನು ತನ್ನ ಉದರಲ್ಲಿಟ್ಟು ಕಾಪಾಡುವಂಥ ಮಹಾಮಹಿಮಳು ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ಕಾರ್ಯವೇನು ಅದನ್ನು ಅರುಹಬೇಕಲ್ಲ. ಜನನಿ
ತಾಯಿ ಕರೆಯಲೆಂಬುದೇ ನನಗೆ ತಿಳಿಯುವುದಿಲ್ಲಮ್ಮ. ಜನನಿ ಅಮ್ಮ ಎಂದು ಯಾರನ್ನೂ ಕರೆಯಬಹುದಂತೆ ಅಮ್ಮ ಎಂದು ನನ್ನ ಕರೆಯುತ್ತಿದ್ದೇನಮ್ಮ. ತಲೆಯ ತಗ್ಗಿಸಿ ಏನು, ತಲೆ ಬಾಗಿಸಿ ಏನು, ಕೈಗಳ ಜೋಡಿಸಿ ಏನು, ನಿನ್ನ ಪಾದಕ ಸಾಯ್ತಾಂಗ ಪ್ರಣಾಮಗಳಮ್ಮ. ನನ್ನೊಂದು ಮಾತನ್ನು ಆಲಿಸಿ ಲಾಲಿಸಿ ಕೃಪೆ ತೋರಿ ಕೇಳಬೇಕಮ್ಮ. ತಾಯಿ ನಿನ್ನನ್ನು ಕಂಡ ಕನ್ನಡತಾನು ಮರೆತು ಬೆರಗಾಗಿ ಹೋದಮ್ಮ, ಬೆರಗಾಗಿ ಹೋದೆ ತಾಯಿ. ಯೌವನವತಿಯಾದ ನೀನೊಬ್ಬಳಿ ಕುಳಿತುಕೊಂಡಿರುವೆಯಲ್ಲ ಎಂಬ ಭಾವನೆ ನನಗೆ ಬಂತು. ತಾಯಿ, ಹೆಮ್ಮಕ್ಕಳ ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಮೆರೆಯುತ್ತಿದೆ. ಯೌವನವತಿಯಾದ ನೀನು ಒಬ್ಬಳೇ ಕುಳಿತುಕೊಂಡಿರುವೆಯಲ್ಲ, ಏಕೆ ಕುಳಿತುಕೊಂಡೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಬಾಲ್ಯ ಯೌವನ ಇದು ಶಾಶ್ವತವಾಗಿ ಉಳಿಯುವುದು ಸಾಧ್ಯವಮ್ಮ. ಬಾಲ್ಯ ಕಳೆದು ಹೋಗಿದೆ ನಿನ್ನದು, ಯೌವನವತಿಯಾಗಿ ಮೆರೆಯುತ್ತಿರುವೆ. ಯೌವನವತಿಯಾದ ನೀನು ಏಕೆ ಕುಳಿತುಕೊಂಡೆಯೋ ಯಾವ ಉದ್ಯೋಗ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾನೇ ನನ್ನೊಳಗೆ ತರ್ಕಿಸುತ್ತಿದ್ದೇನೆ. ನಿನಗೊಪ್ಪುವಂತ ಕಂಡು ಎಲ್ಲಿಯೂ ಸಿಗದಿದ್ದುದರಿಂದ ತಲೆಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ, ಕಾಡನ್ನು ಸೇರಿದೆಯೋ. ಅಬ್ಬ, ಈ ಬಗ್ಗೆ ಯೋಚನೆಗಳೆಲ್ಲ ಬಿಟ್ಟು ಬಿಡಮ್ಮ, ಬಿಟ್ಟು ಬಿಡು. ನಿನಗೊಪ್ಪು ಒಬ್ಬ ಗಂಡಿತನಮ್ಮ, 3 ಲೋಕದ ಒಡೆಯ ಶುಂಭಾಸುರ ದೊರೆಯಮ್ಮ. ಚಂಡಮುಂಡರೆಂಬರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ವಿಷಯವಾಗಿ ಆರೋಪಿಕರಂತೆ. ಅದನ್ನು ಕೇಳಿದ ಕ್ಷಣ ಶುಂಭಾಸುರ ಮನಸ್ಸು ಏನಾಯಿತೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕೆಂದು ಇಚ್ಛೆಪಟ್ಟಿದ್ದಾರಮ್ಮ. ನನ್ನ ಹೆಸರು ಸುಗ್ರೀವನೆಂದು, ಅವಳ ಮಂತ್ರಿಯಾಗಿದ್ದೇನೆ. ಹೋಗು ಸುಗ್ರೀವ, ಕದಂಬ ಅವರಲ್ಲಿ ಸೌಂದರ್ಯವತಿ ಕುಳಿತಾಳೆ, ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಮಾತಿನಂತೆ ನೇರವಾಗಿ ಇಲ್ಲಿಗೆ ಬಂದೆ ಅಮ್ಮ. ನಿನ್ನನ್ನು ಕರಕೊಂಡು ಹೋಗುವುದಕ್ಕಾಗಿ. ಅಮ್ಮ, ನೀನು ಬರುವೆಯಾ ಆದರೆ ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಲ್ಲಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಇರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನೆ. ನಾನು ಎಲ್ಲಿದ್ದೇನೆಂಬ ಗೊಡವೆ ನನಗಿಲ್ಲ. ಭೂಮಿಯ ಮೇಲೆ ಇದ್ದೇನು, ಭೂಮಿಯೇ ನನ್ನ ಮೇಲುಂಟು. ರಾತ್ರಿಯೋ ಹಗಲು ಕನಸೋ ನೆನಪು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನಮ್ಮ ದೊರೆಯಾಗಿರೋ ಶುಂಭಾಸುರ ಬಗ್ಗೆ ಎಲ್ಲ ವಿಚಾರವನ್ನು ಹೊಗಳಿ ಹೊಗಳಿ ಹೇಳುತ್ತಿದ್ದಂತೆ ಓರ ದೃಷ್ಟಿಯ ಬೀರಿ ನಗುವೊಂದು ಸೂಸಿದನು. ಕಂಡ ಕ್ಷಣದ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಧರಿಸಿ ಮೆಲ್ಲಗೆ ಎದ್ದು ನೋಡುತ್ತಿರುವ ನಾನು ಭೂಮಿಯ ಮೇಲಿದ್ದೇನೆ. ನಾನು ಸತ್ತಿದ್ದೇನು, ನಾನು ಬದುಕಿದ್ದೇನು, ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರೋ? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಗಳು ಇವಳೆ. ಕೊಲ್ಲುವುದಕ್ಕೂ ಸಮರ್ಥಳು, ಬದುಕಿಸುವುದಕ್ಕೂ ಸಮರ್ಥಳು, ಸಂರಕ್ಷಿಸಲು ಸಮರ್ಥಳು ಇವಳೇ ಕಾರಣ. ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರಗಳು ಹೊಗಳಿ ಹೊಗಳಿ ಹೇಳುತ್ತಾ ಇದ್ದಂತೆ ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನಗು ನೋಡಿದೆ. ಹಾಗೆ ನನ್ನ ದೊರೆ ನನ್ನನ್ನು ಕಾಯುತ್ತಾ ಇರ್ಬೋದು. ಸುಗ್ರೀವ ಈಗ ಹೆಣ್ಣು ಕರ್ಕೊಂಡು ಬರ್ತಾನೆ, ಈಗ ಕರ್ಕೊಂಡು ಬರ್ತಾನೆ. ಎಷ್ಟು ಆಶೆಯಲ್ಲಿದ್ದಾನೋ ಹೇಳೋದಕ್ಕೆ ಸಾಧ್ಯ. ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲ. ಮತ್ತೆ ಕರ್ಕೊಂಡು ಹೋಗುವುದು ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಲಿ. ಅವಳ ಪಾದಕರಿಗೆ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ಅಮ್ಮ, ನಗು ಬೇಡ ಅಮ್ಮ, ನಗು ಬೇಡ. ಸುಗ್ರೀವ, ಹೆದರಬೇಡ, ಸಧೈರ್ಯ ನಾವು. ಶುಂಭನ ಸಹವರ್ತಿಯಾಗಿ ಬಂದವ ನೀನೇನದು ಸ್ಪಷ್ಟವಾಯಿತು. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ, ಆಶಿಸಿದ್ದಾನಮ್ಮ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಯಾರೊಬ್ಬರು ತಿಳಿದಿಲ್ಲ. ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ. ಏನಮ್ಮ? ಯಾರು ನನ್ನನ್ನು ಕಾಳಗದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯ ಲೋಕೋತ್ತರ ವೀರ
ಅಮ್ಮ ನನ್ನ ಮಾತು ನಿನಗೆ ಅಸಹ್ಯವಾಗಿರ್ಬೋದು, ನನ್ನನ್ನು ಸಿಟ್ಟುಕೊಳ್ಳಬೇಡಮ್ಮ, ನನ್ನ ಮೇಲೆ ಸಿಟ್ಟುಕೊಳ್ಳಬೇಡ. ನನ್ನ ಇಚ್ಛೆಯಿಂದ ಈ ಮಾತನ್ನು ಆಡಿದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನು ಆಡಿದ್ದೇನೆ. ತಪ್ಪಿದ್ರೆ ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು ತಾಯೇ, ಕ್ಷಮಿಸಬೇಕು ತಾಯೇ. ನಿನ್ನನ್ನು ಕಂಡ ಮೇಲೆ ನನಗಿನ್ನು ಯಾವುದು ಬೇಕಾಗಿಲ್ಲ. ಯಾರಿಗೂ ನೀನು ಗೋಚರಿಸುವಂತೆ ನೀನು ನನಗೆ ಗೋಚರಿಸಿದೆ. ಇದು ನನ್ನ ಪುಣ್ಯವಲ್ಲಮ್ಮ, ನನ್ನ ಹಿರಿಯರು ಮಾಡಿದ ಪುಣ್ಯದ ತಾಯೇ. ನನಗಿನ್ನು ಯಾವುದು ಬೇಕಾಗಿಲ್ಲ. ಮೋಕ್ಷ ಒಂದನ್ನು ಕರುಣಿಸುತ್ತಾಯೇ. ಸುಗ್ರೀವ, ಮನದಿಚ್ಛೆಯೇನು ಎನ್ನುವುದು ಅರ್ಥವಾಯಿತು. ಕಾಲ ಸನ್ನಿಹಿತವಾದಂತಹ ಸಂದರ್ಭದಲ್ಲಿ ಎಲ್ಲವೂ ನಿನ್ನ ಬಾಲಿಗೆ ಪ್ರಾಪ್ತವಾಗುತ್ತದೆ. ಹೋಗು ಮಗನೇ, ಶುಭವಾಗಲಿ.
ಗಂಡುಗಳಿಗಳಾದಂತಹ ಚಂಡ ಪುಂಡರನ್ನು ವಿರವ ಚೆಂಡಾಡಿದರೆ ತಡ ಮಾಡುವುದಲ್ಲ. ಮಣಿರಥವನ್ನು ಯಾರೇ ಮೃತ್ಯುವಿ ನುರವಣೆಯೋ ಪ್ರಳಯ ಭೈರವನ ಸಂಹಾರ ಲೀಲೆಯೋ ದಾನವ ಮೋಹನವನ್ನು ಸೇರಿಸಿಕೊಂಡು ಖಂಡಾಯವನ್ನು ಹಿಡಿದು ಖಂಡ ಪರಶುವಿನಂತೆ ಹೊರಟೆಯ ಯಾವ ಕಡೆ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಸೇರಿದ್ರು. ತೊಗೈಯಳೆಯಲ್ಲಿ ತರುಣಿಯೊಬ್ಬಳನ್ನು ನೋಡಿದ್ರು. ಆಕೆ ಆ ರೂಪಲಾವಣ್ಯವನ್ನು ನೋಡಿ ನೇರವಾಗಿ ನನ್ನ ಮುಂದೆ ಬಂದು ವರ್ಣಿಸುವುದಕ್ಕೆ ಪ್ರಾರಂಭಿಸಿದ್ರು. ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡೆ. ಏನದು? ಆಕೆಯನ್ನ ಮದುವೆಯಾಗಬೇಕು ಎಂಬುದಾಗಿ. ಹೌದೇ? ಸಂಧಾನ ಮಾಡುವುದಕ್ಕಾಗಿಯೇ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನ ಸಫಲವಾಯಿತು. ಎಲ್ಲಿಂದ? ಸಂಧಾನವನ್ನು ಮುರಿದಂತೆ. ಅಷ್ಟು ಮಾತಾಡಿದ ಸಂಧಾನವು ಮುರಿತಾ? ಮುಂದೇನು ಮಾಡಿದೆ ಪ್ರಭು? ಆ ಬಳಿಕ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ? ಮಾತಾಡುವುದಕ್ಕಾಗಿ. ತಂದರಿ ಎಲ್ಲಿಂದ? ಓಂಕಾರವನ್ನು ಸುಟ್ಟೆ ಮುಗಿಸಿದ್ದರಂತೆ. ಧೂಮ್ರಾಕ್ಷ ಹೇಳಿದೆ. ಪ್ರಕರಣ ಕೈ ಬಿಟ್ಟೆಯಾ? ಮತ್ತೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ? ಚಂಡಮುಂಡರ ಶಿರವ ಕೆಂಡಾಡಿದರಂತೆ. ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆ. ಒಂದೇ ರೀತಿಯಲ್ಲಿ ಒಂದೇ ಕಡೆಯಲ್ಲಿ ಎರಡೆರಡು ಸಲ ಆಗುವಾಗಲೂ ಗೊತ್ತಾಗಲಿಲ್ಲ ನಿನಗೆ. ಈಗ ಏನು ನಿರ್ಣಯ ಮಾಡಿ ಹೊರಟ? ಆ ಸೊಕ್ಕಿನ ಹೆಣ್ಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ನಾನು ಹೇರಿ ನಾನೇ ಹೋಗುವುದಕ್ಕೆ ಮುಂದೆ ಹೋಗ್ತಾ ಇದ್ದೇನೆ. ಮಧ್ಯದಲ್ಲೂ ನೀನು ಬಂದೆ ಅಲ್ಲ? ಹೌದು. ಯಾಕೆ ಬಂದೆ? ನೀನು ಪೂರ್ತಿ ಹೋಗಬಾರದು ಅಂತ ವಿಷಯ ಉಂಟು.
ಬದುಕಿನ ಪಾಠವನ್ನು ಹೇಳಿಕೊಟ್ಟವ ನೀನು. ಎಷ್ಟು ಮಂದಿ ಕಣ್ಣೀರು ಸುರಿಸ್ತಾ ಇದ್ರು, ದಾನವರಿಗೆ ಬದುಕಿಲ್ಲ ಅಂತ ವ್ಯೂಹಾಲ ಮರಗಿದ್ದರು. ಆ ಸಮಯದಲ್ಲಿ ನಿನ್ನೆಯ ಸೋಲಿಗೆ ಬೇಕಾಗಿ ಕಣ್ಣೀರು ಸುರಿಸುವುದು ಹೇಡಿಗಳ ಲಕ್ಷಣ. ನಾಳೆ ಏನೋ ಆಗುತ್ತದೆ ಎನ್ನುವುದಾಗಿ ಕೈಕಟ್ಟಿ ನಾಲಿಗೆ ನೀರು ಸುರಿಸುವುದು ಸೋಮಾರಿಗಳ ಲಕ್ಷಣ. ಇಂದಿಗಾಗಿ ಬೆವರು ಸುರಿಸುವುದು ಪುರುಷತ್ವದ ಲಕ್ಷಣ. ಬರೇ ಭಾಷಣ ಮಾಡಿದ್ದಲ್ಲ, ನೀನು ಮಾಡಿದ್ದನ್ನು ಆಚರಣೆಯಲ್ಲಿ ತೋರಿಸಿದೆ. ಕೆಲವರು ನಾಲಿಗೆಯ ತುದಿಯಲ್ಲಿ ಮಾತ್ರ ಹೇಳುವುದು, ಆ ವೇದಿಕೆಯಲ್ಲಿ ಹೇಳಿದ ಅವರ ಆಚರಣೆಯಲ್ಲಿರುವುದಿಲ್ಲ. ಉಳಿದವರಿಗೆಲ್ಲ ಪ್ರಚೋದನೆ ಆಗುತ್ತದೆ ಹೊರತು ಅವರು ಹವಾನಿಯಂತ್ರಿತವಾದ ಕೋಣೆಯಲ್ಲೇ ಇರುವುದು. ನೀನು ಹಾಗಲ್ಲವಲ್ಲ. ಕೆಸರನ್ನು ಮೆಟ್ಟಿದೆ, ರಕ್ತದಲ್ಲಿ ಕೈ ತೊಳೆದೆ, ಕಣ್ಣೀರಿನ ರುಚಿ ನೋಡಿದೆ. ಪ್ರಪಂಚದಲ್ಲಿ ನಾಟಕ ಮಾಡಿ ಕಣ್ಣೀರು ಸುರಿಸಬಹುದು ಪ್ರಭು, ನಾಟಕ ಮಾಡಿ ಬೆವರು ಸುರಿಸಲಿಕ್ಕಾಗುವುದಿಲ್ಲ. ಸುರಿಸಿದೆ ಅಲ್ಲ. ಶೋಣಿತದ ಮಾನೋನ್ನತಿ, ಶೋಣಿತದ ಬಲೋನ್ನತಿ, ಶೋಣಿತದ ಪದೋನ್ನತಿ ಎಲ್ಲವರೆಗೆ ತಲುಪಿದೆ. ದೇವಲೋಕವಾದರೂ ಒಮ್ಮೆ ನಿಬ್ಬೆರಗಾಗಿದೆ. ಒಂದು ಕಾಲದಲ್ಲಿ ನಾಳೆಗೇನು ಎನ್ನುವುದಾಗಿ ಮುಖ ನೋಡುತ್ತಿದ್ದ ದಾನವರಿಗೆ ನಾಳೆಗೇನಾದ್ರೂ ಪ್ರಪಂಚ ಮಾಡಬೇಕಾದ್ರೆ ನಮ್ಮಲ್ಲಿ ಕೇಳಿ ಮಾಡಬೇಕು. ಅಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದ್ದಿ. ಏನು ಪರಿವರ್ತನೆ, ಏನು ಕ್ರಾಂತಿ, ಏನು ಸಾಧನೆ, ಏನು ವಿದ್ಯಾಸಂಪನ್ನತೆ, ಏನು ಪರಿಶ್ರಮ, ಏನು ವಿಕ್ರಮ. ಜಿಯಾ, ಒಬ್ಬನಲ್ಲಿ ಒಂದು ಗುಣ ಇದ್ರೆ ದೊಡ್ಡ ವಿಷಯ, ಅಂತಲ್ಲಿ ಸರ್ವಗುಣ ಸಂಪನ್ನ ನೀನು. ಪ್ರಭು, ನಾವು ಕಬ್ಬಿನ ಬೆಳೆಗೆ ನೀರು ಹಾಕಿದಾಗ ಆ ಕಡೆ ಈ ಕಡೆ ಹುಲ್ಲು ಬೆಳೀತದೆ. ಹುಲ್ಲಿಗೆ ಅಂತ ಬೇರೆ ನೀರು ಹಾಕ್ಲಿಕ್ಕಿಲ್ಲ, ಕಬ್ಬಿಗೆ ಹಾಕಿದ ನೀರಿನಿಂದಲೇ ಹುಲ್ಲು ಬೆಳೀತದೆ. ಪ್ರಭು, ನಾವು ಸಾಧನೆ ಮಾಡಿದ್ರೆ ಸಾಕು, ತನ್ನಷ್ಟಕ್ಕೆ ಪ್ರಸಿದ್ಧಿಯೂ ಬರ್ತದೆ, ತನ್ನಷ್ಟಕ್ಕೆ ಸಂಪಾದನೆಯೂ ಬರ್ತದೆ. ಪ್ರಸಿದ್ಧಿಗೆ ಕೀರ್ತಿಗೆ ಅಂತ ಹೊರಟ್ರೆ ಕೆಲಸ ಅಲ್ಲೇ ಉಳಿಯುತ್ತದೆ. ಆ ಕಡೆಯಿಂದ ಪ್ರಸಿದ್ಧಿ ಸಂಪಾದನೆಯೂ ಬರುವುದಿಲ್ಲ, ಈ ಕಡೆಯಿಂದ ಸಾಧನೆಯೂ ಆಗುವುದಿಲ್ಲ. ಸಾಧನೆಗೆ ಹೊರಟಂತ ನೀನು ಯಾರೆಲ್ಲ ವಿರೋಧಿಗಳಿದ್ದಾರೋ ಅವರನ್ನೆಲ್ಲ ಗೆದ್ದೆ. ಪ್ರಭು, ಇಡೀ ಊರಿನಲ್ಲಿರುವ ಅಥವಾ 14 ಲೋಕದಲ್ಲಿರುವ ಶತ್ರುಗಳನ್ನು ಗೆದ್ದೆ. ನೀನು ಅಜಾತ ಶತ್ರು ಅಲ್ಲ, ಇದ್ದ ಶತ್ರುಗಳನ್ನು ದಮನಿಸಿದವ. ಸಮಸ್ಯೆ ಏನು ಅಂತ ಕೇಳಿದ್ರೆ, ನೀನು 14 ಲೋಕದ ಶತ್ರುಗಳನ್ನೆಲ್ಲ ಗೆದ್ದೆ, ನಿನ್ನೊಳಗಿರುವ ಶತ್ರುವನ್ನು ಗೆಲ್ಲಲಾರದೆ ಹೋದೆ. ಒಂದು ಲೋಕದಲ್ಲಿ ಕ್ರಮ ಉಂಟು ಪ್ರಭು. ಹೇಗೆ? ಇಡೀ ಊರು ಹೆಣ್ಣು ಹುಡುಕುವುದು, ಹೆಣ್ಣು ಹುಡುಕಿ ಕೊನೆಗೆ ಮಾವನ ಮಗಳನ್ನೇ ಮದುವೆ ಆಗುವುದು. ಅಂದ್ರೆ ಊರೆಲ್ಲ ಹುಡುಕಿದ ಮೇಲೆ ಮಾವನ ಮಗಳಿದ್ದಾಳೆ ಅಂತ ಅವನಿಗೆ ಮತ್ತೆ ಗೊತ್ತಾಗುದು. ಈಗ ನಿನ್ನದು ಹಾಗೆ ಆಯ್ತು. ಊರೆಲ್ಲ ವಿರೋಧಿಗಳನ್ನು ಹೊಡೆದಿದ್ದಿ, ನಿನ್ನೊಳಗಿರುವಂತಹ ಅರಿಗಳಲ್ಲಿ ಅಗ್ಗಳೆಯನಾದ ಕಾಮ ನಿನ್ನಲ್ಲೇ ಬೆಳೀತಾ ಇದ್ದಾನೆ, ನಿನ್ನ ಮೇಲೆ ಶರವನ್ನು ಪ್ರಯೋಗ ಮಾಡಿದ್ದಾನೆ. ಹಾಗಾಗಿ ಹೆಣ್ಣೊಬ್ಬಳನ್ನು ಬಯಸಿದ್ದಿ, ಭ್ರಮೆಯಾಗುವಂತಹ ಸ್ಥಿತಿಗೆ ಬಂದಿದ್ದಿ. ಭ್ರಮೆಯಾಗಿದ್ದೀಯೋ ಅಂತ ನಿನ್ನವರು ಕೇಳುವಂತಹ ಹಂತಕ್ಕೆ ಬಂದಿದ್ದಿ. ದೈತ್ಯನಾಥ, ಯಾವುದು ಬೇಕೆನ್ನಿಸಿದ್ರು ನಿನ್ನ ಒಳಗೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವ ಬಹುದೊಡ್ಡ ವಿಕ್ರಮೆಯಾದ ನಿನ್ನ ಮುಂಭಾಗದಲ್ಲಿ ಹೇಳ್ತೇನೆ, ಪರವನಿತೆ ಅವಳು. ಯಾವುದನ್ನಾದ್ರೂ ನಿನ್ನ ಕೈವಶ ಮಾಡಿಕೊಳ್ಳಬಲ್ಲ ಅವಳು ಪರವನಿತೆ ಪ್ರಭು. ನೀನು ಅವಳನ್ನು ಬಯಸಿ ಹೊರಟೆ ಎಂದಾದ್ರೆ 2 ಮೊಲವನ್ನು ಹಿಡಿಯುವುದಕ್ಕೆ ಹೋದಂತಹ ಬೇಟೆಗಾರನ ರೀತಿ ಆಗ್ತದೆ. 2 ಮೊಲವನ್ನು ಹಿಡಿಲಿಕ್ಕೆ ಹೋದ್ರೆ ಏನಾಗ್ತದೆ? 1 ಮೊಲವು ಸಿಗುವುದಿಲ್ಲ. ನೀನು ಅವಳನ್ನು ಹಿಡಿಯುವುದಕ್ಕೆ ಹೊರಟ್ರೆ ಇಲ್ಲಿ ದೈತ್ಯನಾಥ ಎನ್ನುವ ಬಿರುದು ಹೋಗ್ತದೆ, ಅವಳ ಬಯಕೆಯೂ ಬಂಜೆಯಾಗಿ ಹೋಗ್ತದೆ. ಹಾಗಾಗಿ ಅವಳ ಬಯಕೆಯನ್ನು ಬಿಡು, ದೈತ್ಯನಾಥ ಎನ್ನುವ ಬಿರುದನ್ನು ಉಳಿಸಿಕೋ. ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತ ಬೀಜ ಎಷ್ಟಾದ್ರೂ ಆಕೆ ತರುಣಿಯಲ್ವಾ? ರಕ್ತ ಬೀಜ ನೀನು ಹಾಗೆ ಭಾವಿಸಿ ಬಯಸಿದ್ರಲ್ಲಿ ಏನು ತಪ್ಪು? ಅಲ್ಲ, ತರುಣಿಯೇ ಹೌದಾದ್ರೆ ಬಯಸು. ನೀನು ಭಾವಿಸಿದ ಹಾಗೆ ಇಲ್ಲಲ್ಲ ಪ್ರಭು. ತರುಣಿ
ಮಾಡಿದ ನೀನು ನಿನ್ನ ಸ್ವಸುಖಕ್ಕೆ ಬೇಕಾಗಿ ಹೆಣ್ಣೊಬ್ಬಳ ಕೈ ಹಿಡಿಯುವುದಿದ್ರೆ ದಾನವರು ಯಾರು ಮತ್ಸರ ಪಡ್ತಾರೆ ಹೇಳು? ನಿನ್ನ ಸುಖ ನಾವೆಲ್ಲ ಅಪೇಕ್ಷಿಸುವುದೇ. ಇವತ್ತಿನವರೆಗೆ ದಾನವರ ಸುಖಕ್ಕೆ ಬೇಕಾಗಿ ಬದುಕಿದವ ಕೆಲವಾರು ಸಮಯ ತನ್ನ ಸುಖವನ್ನು ಅಪೇಕ್ಷಿಸಿ ಬದುಕಿದ್ರೆ ಯಾರೂ ಆಕ್ಷೇಪಿಸುವುದಕ್ಕಿಲ್ಲ. ಆದರೆ ನೀನು ಹೊರಗಿನ ಬಂಗಾರದ ಪಾತ್ರೆಯನ್ನು ಮಾತ್ರ ನೋಡಿದ್ದಿ ಪ್ರಭು. ಬಂಗಾರದ ಪಾತ್ರೆಯಲ್ಲಿದ್ದಂತಹ ವಿಷವನ್ನು ನೋಡಲಿಲ್ಲ. ಪಾತ್ರೆ ಬಂಗಾರದ್ದು ಎನ್ನುವ ಕಾರಣಕ್ಕಾಗಿ ಕಣ್ಣು ಮುಚ್ಚಿ ಕುಡಿಯುವುದಕ್ಕೆ ಹೊರಟಿದ್ದೆ. ಪಾತ್ರೆ ಬಂಗಾರದ್ದೇ ಹೌದಾದ್ರೆ ಒಳಗೆ ವಿಷ ಇದ್ರೆ ನಮಗೆ ಪರಿಣಾಮ ಮಾಡುವುದು ಸುಳ್ಳಲ್ಲವಲ್ಲ. ಹೊರಗಿನ ಬಂಗಾರದ ಪಾತ್ರೆ ತರುಣಿಯಂತಿರುವಂತಹ ಇವಳ ಒಳಗಿರುವುದು ನೀನು ಸೇವಿಸುವುದಲ್ಲ ಪ್ರಭು. ನೀನು ಜೀರ್ಣ ಮಾಡಿಕೊಳ್ಳಲಾಗದೇ ಇರುವುದು ತರುಣಿಯಲ್ಲ, ಅವಳ ಆದಿಮಾಯಿ. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಸಂಕಲ್ಪಿಸಿ ಸೃಷ್ಟಿ ಮಾಡಬಲ್ಲ, ಪಾಲಿಸಬಲ್ಲ, ಲಯಗೊಳಿಸಬಲ್ಲ ಸರ್ವಶಕ್ತಿ ಸಂಯುಕ್ತೆ ಇದ್ದಾಳೆ, ಇಚ್ಛಾಶಕ್ತಿ ಸಂಯುಕ್ತೆ ಇದ್ದಾಳೆ. ಪ್ರಭೋ, ನೀನು ಯಾರನ್ನು ಮದುವೆ ಆಗಿ ಅವಳಿಂದ ಸಂತಾನ ಪಡೆಯಬೇಕು ಅಂತ ಹೊರಟಿದ್ಯೋ ಅವಳು ಜಗವನ್ನೇ ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಂಡಿದ್ದಾಳೆ ಪ್ರಭು. ನಮಗೆ ಒಂದು ಮದುವೆ ಆಗಬೇಕಾದ್ರೆ, ಒಂದು ಮಕ್ಕಳಾಗಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಋಣಾನುಬಂಧ ಬೇಕು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಅದು ಯಾವುದು ಋಣಾನುಬಂಧ? ಯಾವುದು? ಪೂರ್ವ ಜನ್ಮದ ಕರ್ಮ. ಇವಳಿಗೆ ಅದಿಲ್ಲ ಪ್ರಭು. ಇವಳಿಗೆ ಋಣವೇ ಇಲ್ಲ. ಇವಳು ಮಾಡಿದ್ರೆ ಧನ ಮಾತ್ರ ಮಾಡಿಯಾಳು. ಧನಾತ್ಮಕವಾಗಿ ನಡೆಯುವುದಲ್ಲದೆ ಋಣಾತ್ಮಕವಾಗಿ ನಡೆಯುವಂತ ಅನಿವಾರ್ಯತೆ ಇಲ್ಲ. ಸಂಕಲ್ಪದಿಂದ ಹೆಣ್ಣೂ ಆಗಬಲ್ಲಳು, ಸಂಕಲ್ಪದಿಂದ ಗಂಡೂ ಆಗಬಲ್ಲಳು, ಸಂಕಲ್ಪದಿಂದ ಯಾವುದೂ ಆಗಬಲ್ಲಳು. ಆ ಸಾಮರ್ಥ್ಯ ಇರುವುದು. ಯಾಕೆ ಬಂದಿದ್ದಾಳೆ? ಯಾಕೆ? ದೇವತೆಗಳನ್ನು ಹೊಡೆದೋಡಿಸಿ ಋಷಿ ಮುನಿಗಳಿಗೆ ಕಟ್ಟಪ್ಪಣೆ ಮಾಡಿ ಸಜ್ಜನರ ಬಾಯಿಯನ್ನು ಮುಚ್ಚಿಸಿ ಲೋಕದ ನಿಯಮವನ್ನು ಮೀರಿ ನಮ್ಮ ಅಧಿಕಾರವನ್ನು ನಿರಂಕುಶವಾಗಿ ಚಲಾಯಿಸಿದ್ದೇವೆ ನಾವು. ಅಧಿಕಾರಂಚ ಗರ್ಭಂಚ ಋಣಂಚ ಇನ್ನೊಂದುಂಟು, ಹೇಳುವುದಿಲ್ಲ. ಆಗಮೇ ಸುಖ ಸಂಪ್ರಾಪ್ತಿ, ನಿರ್ಗಮೇ ಪ್ರಾಣ ಸಂಕಟ. ಒಂದು ಅಧಿಕಾರ, ಒಂದು ಗರ್ಭ, ಮತ್ತೊಂದು ಋಣ. ನಾವು ಸಾಲ ತೆಗೆದುಕೊಳ್ಳುವಾಗ ಬರುವಾಗ ಬಹಳ ಸಂತೋಷ ಆಗ್ತದೆ, ಹೋಗುವಾಗ ಪ್ರಾಣ ಸಂಕಟ ಆಗ್ತದೆ. ಈಗ ಅಧಿಕಾರ ಎನ್ನುವುದು ಹೋಗುವಾಗ ಪ್ರಾಣ ಸಂಕಟ ಆಗುವುದು ಹೌದಾದ್ರೆ ಅದು ನಿನಗೆ ಮಾತ್ರ ಅಲ್ಲಲ್ಲ, ಅವರಿಗೂ ಹೌದಲ್ಲ, ದೇವತೆಗಳಿಗೂ ಪ್ರಾಣ ಸಂಕಟ ಆಗಿದೆ ಪ್ರಭು. ನಿನ್ನಂಥವನ ಅಡಿಯಾಳಾಗಿ ಬದುಕುವುದು ಅವರಿಗೆ ಒಂದೊಂದು ಕ್ಷಣವು ಸಾವಿನ ಸದೃಶವಾಗಿದೆ. ಅವರ ಅಳಲು, ಅವರ ಪ್ರಾಣ ಸಂಕಟ, ಅವರ ಆರ್ತನಾದ, ಆರ್ತತ್ರಾಣ ಪರಾಯಣಿಯಾದ ಇವಳ ಪಾದಗಳಿಗೆ ಮುಟ್ಟಿದೆ. ಹಾಗಾಗಿ ನೆರೆಗೋಚರಿಸಿದ್ದಾಳೆ. ಸರ್ವೇಶ್ವರಿಯಾದ ಅವಳು ಅಭಯ ಕೊಟ್ಟಿದ್ದಾಳೆ. 14 ಲೋಕದಲ್ಲಿ ಎಲ್ಲಿಯಾದ್ರೂ ಸಂಚರಿಸುವ ನೀನು ಅಥವಾ ಎಲ್ಲಿಯಾದ್ರೂ ಸಂಚರಿಸುವ ಚಂಡಮುಂಡರಲ್ಲಿ ನಿನ್ನ ಭೃತ್ಯರಾಗಿರಿಸಿಕೊಂಡ ನೀನು ಅವರನ್ನು ಹುಡುಕಲಿಕ್ಕಾಯ್ತಾ? ಯಾಕೆ ಹುಡುಕಲಿಕ್ಕಾಗಲಿಲ್ಲ? ಯಾಕೆ? ಮನೋವೇಗದ ಸಂಚಾರ ಇರುವ ಅವರಿಗೆ ಯಾಕೆ ಕಾಣಲಿಲ್ಲ? ಅವರು ಕಾಣದೆ ಇವಳ ಮರೆಯಲ್ಲಿ ಈ ದೇವತೆಗಳನ್ನು ಇಟ್ಟುಕೊಂಡಿದ್ದಾಳೆ. ಪ್ರಭೋ, ನೋಡಿದ್ಯಾ ಯಾವಳೊಂದಿಗೆ ಮದುವೆಯಾಗಿ ನೀನು ನಗಾಡುವುದಕ್ಕೆ ಹೊರಟಿದ್ಯೋ ಅವಳ ನಗುವಿನಲ್ಲಿ ಸುಗ್ರೀವ ಸಾಯ್ತಾನೆ. ಯಾವಳ ಕಣ್ಣುಗಳಲ್ಲಿ ಕಾಮವನ್ನು ಪ್ರೇಮವನ್ನು ನೋಡುವುದಕ್ಕೆ ಹೊರಟಿದ್ಯೋ ಅವಳ ಕಣ್ಣಿನ ಬೆಂಕಿಯಿಂದ ಧೂಮ್ರಾಕ್ಷ ಬೂದಿ ಆಗ್ತಾನೆ. ಯಾವಳ ಮೈ ಸುಖವನ್ನು ಅಪೇಕ್ಷಿಸಿ ಹೊರಟಿದ್ಯೋ ಅವಳ ಮೈ ಕೊಡಹುವುದರಿಂದ ಬರುವುದು ಚಂಡಿಕೆ ಪ್ರಭು. ಏನು ನಮ್ಮ ಸಭೆಯಲ್ಲಿ ಇದ್ದವರೆಲ್ಲ ಹೆಣ್ಣಾಗಬೇಕು ಅಂತ ಮದುವೆ ಆಗಲಿಕ್ಕೆ ಹೊರಟಿದ್ಯಾ? ಕೂಡದ ಪ್ರಭು. ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದರಿಂದ ದೈತ್ಯಾನ್ವಯ ಯಮನಾಲಯಕ್ಕೆ ಹೋಗುತ್ತದೆ. ಬೇಡ ಬೇಡ ಬೇಡ. ರಕ್ತಬೀಜ ಆಕೆಯ ಬಗ್ಗೆ ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಏನು ಅದನ್ನು ತಿಳಿಸಿ. ನಾನು ಹೇಳಬೇಕಾದ್ರೆ ನಿನ್ನ ಮನಸ್ಸಿನಲ್ಲಿ ಸ್ವಲ್ಪ ಜಾಗ ಬಿಡುವ. ಅಲ್ಲಿ ಗಟ್ಟಿ ಹಿಡ್ಕೊಂಡಿದ್ಯಲ್ಲ ಅದನ್ನು ಬಿಡು. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಜಯದೊಡನೆ ಚರಣಗೆ ಭಕ್ತಿಯದನೆ ಪೊಡಮಡುದ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತಿರದಲ್ಲಿ
ಧೂಮ್ರಾಕ್ಷ ಸತ್ತಿದ್ದಾನೆ, ಚಂಡಮುಂಡರು ಮಡಿದಿದ್ದಾರೆ, ಕೋಟಿ ದಾನವರ ಹೆಣ ಬಿದ್ದಿದೆ. ನಮಗೆ ಸೋಲಿನ ಮೇಲೆ ಸೋಲು ಸವನಿಸ್ತಾ ಉಂಟು. ದೊಡ್ಡ ವಿಷಯ ಅಲ್ಲ ಪ್ರಭು. ನಿನ್ನ ವಿವೇಕ ಒಂದು ಗಟ್ಟಿ ಇದ್ರೆ ಒಂದೇನು 100 ಧೂಮ್ರಾಕ್ಷರು ಬಂದಾರು. ನಿನ್ನ ವಿವೇಕ ಒಂದು ಗಟ್ಟಿ ಇದ್ರೆ ಎರಡೇನು 22 ಚಂಡಮುಂಡರು ಬಂದಾರು. ನೀನೊಬ್ಬ ಸರಿ ಇದ್ರೆ 100 ಕೋಟಿ ದಾನವರನ್ನು ಸೃಷ್ಟಿಸಬಲ್ಲ. ಯಾರನ್ನು ಕಳೆದುಕೊಂಡ್ರು ವಿವೇಕವನ್ನು ಕಳೆದುಕೊಂಡ್ರೆ ಯಾವುದಿದ್ದು ಪ್ರಯೋಜನ ಇಲ್ಲ ಪ್ರಭು. ವಿವೇಕ ಒಂದು ಇದ್ರೆ ಯಾವುದು ಇಲ್ಲದಿದ್ರೂ ದೊಡ್ಡ ವಿಷಯ ಅಲ್ಲ. ನಿನಗೆ ಆವರಿಸಿದಂತಹ ಮೂರ್ಖತನವನ್ನು ಬಿಡು, ವಿವೇಕಿಯಾಗು. ಬಂದವಳು ತ್ರಯೀ ಜಗದೊಡತಿ. ಈ 3 ಮೂರ್ತಿಗಳಿಗೆ ಶಾಸನ ಮಾಡುವ ಅವಳ ಮುಂಭಾಗದಲ್ಲಿ ನೀನು ಬ್ರಹ್ಮನ ವರ ಹಿಡ್ಕೊಂಡು ಹೋದ್ರೆ ಎಷ್ಟಾದೀತು ಪ್ರಭು, ಎಷ್ಟು ಪ್ರಯೋಜನಕ್ಕೆ ಬಂದೀತು. ಪಡೆದವಳ ಕಾರುಣ್ಯ ಅಂದ್ರೆ ಅವಳ ಕಾರುಣ್ಯ ಪಡೆಯಬೇಕು ಎನ್ನುವುದು ಒಂದು. ಇನ್ನೊಂದು ಅಮ್ಮನ ಆಶೀರ್ವಾದಕ್ಕಿಂತ ಪ್ರಪಂಚದಲ್ಲಿ ದೊಡ್ಡದು ಮತ್ತೊಂದು ಉಂಟ ಪ್ರಭು. ದಾನವ ಕುಲ ಸೂರ್ಯನಾಗಿ ಬೆಳಗಿದವ ನೀನು. ಸೂರ್ಯ ಹೇಗೆ ಪ್ರಭು? ಹೇಗೆ? ಮೂಲತೋ ಬ್ರಹ್ಮರೂಪಾಯ. ಯಾವಾಗ ಹುಟ್ಟುತ್ತಾನೋ ಆಗ ಬ್ರಹ್ಮ ರೂಪದಲ್ಲಿ ಇರ್ತಾನೆ, ಅಂದ್ರೆ ರಾಜಸವಾಗಿರ್ತಾನೆ. ಉದಯೇ ಬ್ರಹ್ಮ ಸ್ವರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ. ದಾನವ ಕುಲ ಸೂರ್ಯ ಅಲ್ವ ನೀನು? ಮೊದಲು ರಾಜಸ ಗುಣದಿಂದ ಬ್ರಹ್ಮನ ವರವನ್ನು ಪಡೆದ, ಆಮೇಲೆ ತಾಮಸ ಗುಣದಿಂದ ಜೀವನದ ಮಧ್ಯಾಹ್ನದಲ್ಲಿ ಮಹೇಶ್ವರನಂತೆ ಶೋಭಿಸಿದೆ ಪ್ರಭು. ಈಗ ನಿನ್ನ ಜೀವನದ ಸಂಜೆ ಸಮೀಪಿಸಿದೆ. ಅಸ್ತಮಾನೆ ಸ್ವಯಂ ವಿಷ್ಣು ಜಡಜ ಪೀಠನ ವರದ ತೆರದಲ್ಲಿ. ಅಂದ್ರೆ ನೀನು ಪಡೆದ ವರ ಹೇಳುದಲ್ಲ ನಾನು. ಜಡಜ ಪೀಠನಾದ್ರೂ ವರ ಅಂತ ಒಪ್ಪಿಕೊಂಡದ್ದು ಯಾವುದನ್ನು? ರಾಜಸಕ್ಕಿಂತ ಹೆಚ್ಚು ಸಾತ್ವಿಕ ಅಂತ ಒಪ್ಪಿಕೊಂಡು ಶೋಧನೆ ಮಾಡಿ ಬಂದು ವಿಷ್ಣುವಿಗೆ ಕೈ ಮುಗಿದದ್ದು. ರಾಜಸಕ್ಕಿಂತಲೂ ನಮ್ಮನ್ನು ಬದುಕಗೊಡುವುದು ಸಾತ್ವಿಕ ಪ್ರಭು. ವಿಷ್ಣುವಿನಂತೆ ಸಾತ್ವಿಕ ಮೂರ್ತಿಯಾಗು. ರಾಜಸವನ್ನು ಬದಿಗಿಡು, ತಾಮಸವನ್ನು ಬದಿಗಿಡು ಪ್ರಭು. ಕರುಣಿಮಣಿ ಅಂತ ಕರೆದಂತಹ ಧೂಮ್ರಾಕ್ಷ ಸತ್ತ, ಅರರ ಇನ್ನಿವಳೆಂತ ವಿಟಗಾರ ಅಂತ ಕರೆದ ಚಂಡಮುಂಡರು ಸತ್ರು. ಜನನಿ ಎನ್ನುವುದಾಗಿ ಕರೆದ ಸುಗ್ರೀವ ಇನ್ನೂ ಬದುಕಿದ್ದಾನೆ. ಸುಲಭ ಉಂಟಲ್ಲ ಪ್ರಭು, ಜನನಿ ಎನ್ನುವುದಾಗಿ ಕರೆ ಕೈ ಮುಗಿ. ಅಲ್ಲ ನೀನೊಂದು ಎಷ್ಟು ಮಾತಾಡ್ತೀಯ ಅಂತ. ಯಾರು? ನೀನು ಈಗ ಮುಗಿಸ್ತಿ ಅಂತ ನಾನು ಕಾಯುವುದು, ನಿನ್ನೊಂದು ಮುಗಿಯುವುದೇ ಇಲ್ಲ. ಹೌದಾ? ಹೌದಾ? ಅಲ್ಲ ಈಗ ಮಾತಾಡಿದ್ರೆ ಮತ್ತೆ ಅವಕಾಶ ಇಲ್ಲಲ್ಲ. ಯಾರಿಗೆ? ನೀನೊಂದು ಅವಕಾಶ ಕೊಟ್ಟದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು. ನಿನಗೆ ಅವಕಾಶ ಕೊಟ್ಟದ್ದು ಹೆಚ್ಚಾಯ್ತು, ಮಾತಾಡಿದ್ದು ನೀನಾಯ್ತು. ಬೇರೆ ಯಾರಾದ್ರೂ ಅವರ ಕೆನ್ನೆ ಬಾರಿಸ್ತಾ ಇದ್ದೆ, ಏನು ಮಾಡುವುದು? ಬಾರಿಸಲಿಕ್ಕೆ ನನ್ನ ಕೆನ್ನೆಗೆ ಬಾರಿಸಬಹುದು, ನೀನು ಮಾವ ಅಲ್ವಾ? ಹೌದು, ಅದೇ ಒಂದು ಮಮಕಾರ ಉಂಟು ಅಂತ ನನಗೆ. ಸರಿ ಸರಿ. ಈಗ ತಪ್ಪು ಮಾತಾಡಿದ್ರ ನಾನು? ತಪ್ಪು ಮತ್ತೆ ಅದೇ ನಿನಗೆ ಗೊತ್ತಾಗ್ಲಿಲ್ವಾ ಮಾತಾಡಿದ ಅವನಿಗೆ? ಎಲ್ಲ ಸರಿ ಉಂಟಲ್ಲ, ಧೈರ್ಯದಲ್ಲಿ ಮಾತಾಡಿ. ಮತ್ತೆಂತದು ನಿನ್ನದು? ಅದು ಅಂಚ ಇದು ಅಂಚ ಅಂತ ಎಂತದು? ಅದೇ ನೀನಲ್ವ ಹೇಳಿದ್ದು? ಅದು ಅಂಚಲ್ಲ, ಮತ್ತೆಂತ? ಅಧಿಕಾರಂಚ ಗರ್ಭಂಚ ಋಣಂಚ. ಇನ್ನು 4ನೇದು ನಿನಗೆ ಗೊತ್ತುಂಟು, ನೆನಪಿಲ್ಲದ್ರೆ ಮತ್ತೆ ಒಳಗೆ ಹೇಳುವ. ನಾನು ಇದುವರೆಗೆ ನಿನ್ನನ್ನು ಮಾತಾಡ್ಲಿಕ್ಕೆ ಬಿಟ್ಟದ್ದೇ ಹೆಚ್ಚಾಯ್ತು. ಯಾಕದು? ಯಾಕೆ? ನಮ್ಮವರನ್ನು ಕಳೆಕೊಂಡಿದ್ದೇನೆ ನಾನು. ಚಂಡಮುಂಡರನ್ನು ಕಳೆಕೊಂಡಿದ್ದೇನೆ, ಧೂಮ್ರಾಕ್ಷರನ್ನು ಕಳೆಕೊಂಡಿದ್ದೇನೆ. ಅದೇ ಚಿಂತೆ ನನಗೆ ಉಂಟು. ನಿಜವಾಗಿ ನಾನು ನಿನಗೆ ಬುದ್ಧಿ ಹೇಳುವಂತ ಕಾಲ ಅಲ್ಲ ಇದು. ನಿಜವಾಗಿ ಅವರಿಗೆಲ್ಲ ಶ್ರದ್ಧಾಂಜಲಿ ಸಭೆ ಮಾಡಬೇಕಿತ್ತು ನಾವು. ಮಾತಾಡಬೇಡ ನೀನು. ಅದಕ್ಕೆ ಬೇಕಾಗಿ ಆ ಸೊಕ್ಕಿನ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸಲೇಬೇಕು ಎಂಬುದಾಗಿ ಹೊರಟು ನಿಂತವ ನಾನು. ನಾನು ಹೋಗಿ ಏನ್ ಮಾಡಬೇಕು? ಆಕೆಯ ಕಾಲನ್ನು ಹಿಡಿಬೇಕು. ಈ ಸುಮ್ಮನ ಜೀವಮಾನ ಇನ್ನೊಬ್ಬರ ಕಾಲು ಹಿಡಿಯುವುದಲ್ಲ, ಗೊತ್ತಾಯ್ತಲ್ಲ? ಅಲ್ಲ, ಯಾರದ್ದು ಕಾಲು ಹಿಡಿಯಲಿಲ್ಲ. ಹಿಡಿದಿದ್ದೆ. ಅದು ನಿನಗೆ ಯಾಕೆ? ಅದು ನಿನಗೆ ಅಗತ್ಯ. ಆಕೆಯ ಕಾಲು ಹಿಡಿಯುವುದಿಲ್ಲ ಅಗತ್ಯ ಗೊತ್ತಿಲ್ವ?
ಅಲ್ಲ ಗೊತ್ತಿಲ್ವಾ ಅಂತ ನೀನು ಹಿಡಿದ? ನನಗೆ ಬೇಕಾದವರನ್ನು ನಾನು ಹಿಡಿತೇನೆ. ಸುಲಭ ಉಂಟು ಪ್ರಭು. ಏನು? ಈಗ ದೇವತೆಗಳನ್ನು ಗೆಲ್ಲಿಕ್ಕೆ ನಿನಗೆ ಕಷ್ಟ ಆಗ್ತಿತ್ತು, ಆದ್ರೂ ಪೂರ್ವ ಸಿದ್ಧತೆ ಮಾಡ್ಲಿಲ್ವ? ದೇವತೆಗಳನ್ನು ಗೆಲ್ಲುವ ವರ ಪಡೆಯದೆ ಅವರನ್ನು ಹೊಡೆಯುವುದಕ್ಕೆ ಹೋದಿಯಾ? ಇವಳನ್ನು ಗೆಲ್ಲುವ ವರ ಯಾರಲ್ಲಿ ಪಡೀತಿ? ಯಾರಲ್ಲಿ? ಮೂರ್ತಿಗಳಲ್ಲಿ ಇಲ್ಲ. ಇವಳನ್ನು ಗೆಲ್ಲುವ ವರ ಇವಳಲ್ಲೇ ಇರು. ಹಾಗಾಗಿ ಇವಳಿಗೆ ಕೈ ಮುಗಿ. ಅವಳಿಗೆ ನಾನು ಕೈ ಮುಗಿಯುವುದಿಲ್ಲ. ನಿನ್ನಲ್ಲಿ ಹೆಚ್ಚು ಮಾತಾಡುವುದಿಲ್ಲ, ಮಾತಾಡ್ಲಿಕ್ಕೆ ನನಗೆ ಆಗುವುದಿಲ್ಲ. ಅಷ್ಟು ಸಿಟ್ಟಿನಲ್ಲಿದ್ದೇನೆ ನಾನು. ಹಾಗೆ ಬಿಸಿಯಲ್ಲಿ ಮತ್ತೆ ಬಿಸಿಯಲ್ಲಿಲ್ಲದೆ ಉರಿ ಬಿಸಿಲಲ್ಲಿ ನಿಂತಾಗೆ ಆಗಿದೆ ನನಗೆ ಈಗ. ಆದ್ದರಿಂದ ನೀನು ನನ್ನ ಜೊತೆಗೆ ಬರುವುದಿದ್ರೆ ಬಾ. ಯಾಕೆ? ಕರೆ ತರುವುದಕ್ಕೆ. ಅದು ಆಗುವುದಿಲ್ಲ ಅಂತ ಆದ್ರೆ, ಅದು ಆಗುವುದಿಲ್ಲ ಅಂತ ಆದ್ರೆ ನಿನಗೂ ಹೇಳಲಿಕ್ಕೆ ಮನಸ್ಸಿಲ್ಲ. ಕರೆ ತರುವುದಕ್ಕೆ ಬರುವುದಿದ್ರೆ ಬಾ, ಇಲ್ಲದಿದ್ರೆ ರಣ ಹೇಳಿ. ಎತ್ತಿದ ಕತ್ತಿಯಿಂದ ತಲಕಡಿ ರಣ ಹೇಳಿ ಎನ್ನದಿ. ನಿನಗೆ ಹೇಳಲಿಕ್ಕೆ ಅಷ್ಟು ಸಲ ಯೋಚನೆ ಮಾಡಿ ಬೇಸರ ಆಗ್ತದೆ ಅಂತ ಆದ್ರೆ ಕೇಳುವ ನನಗೆ ಎಷ್ಟು ಬೇಸರ ಆಗ್ಲಿಕ್ಕಿಲ್ಲ. ಕೊಡಪಡೆ ಕಲಿರಗ್ದ ಬೀಜನು ಗಾಢಗರ್ವರಿ ಕುಳಿದ ಶಿವೆಯನು ಗಾಢಗರ್ವರಿ ಕುಳಿದ ಶಿವೆಯನು ಆಡಿದನುದನ್ನೊಳಗಿ ಇವಳನ್ನು ತಿಳಿಯದಿನಿದಾಯ್ದಿ ಇವಳನ್ನು ತಿಳಿಯದಿನಿದಾಯ್ದಿ ಏನು ಮಾಡಲಿ? ಮಾಡಲಿನ್ನೇನಗಡಗಡ ಶುಂಭನ ಕೂಡಿ ಬಾಯಿಯೇ ಒರೆದು ಸರ್ವ ಮಂತ್ರಾತ್ಮಿಕೆ, ಸರ್ವ ತಂತ್ರಾತ್ಮಿಕೆ, ಸರ್ವ ಯೋಗಾತ್ಮಿಕೆ. ಆದರೂ ನುಡಿದಿದ ವಿನಿಂದ ಆದರೂ ನುಡಿದಿದ ವಿನಿಂದ ಕಲಿರೈದ ಬೀಜನು ನೋಡಿದನು ನೋಡಿದನು
ಬಾಧ್ಯಪ್ತನಾದೆ. ಅಸಂಖ್ಯ ದಾನವರನ್ನು ಸೇರಿಸಿಕೊಂಡು ಕದಂಬವನದತ್ತ ಮುಖ ಮಾಡಿ ಬಂದೆ. ಕದಂಬವನದ ಚಿತ್ರಣವೇ ಬದಲಾಗಿದೆ. ಹೊಸ ಜಾಗ ಅಲ್ಲ ಇದು. ಕಳೆದ ತಿಂಗಳು ಬಂದಿದ್ದೇವೆ ನಾವು, ಈ ಸಲ ಪುನಃ ಬಂದಿದ್ದೇವೆ ಅಲ್ಲ. ಮತ್ತೆ ಒಂದುಂಟು, ನಾವು ಆಗಾಗ ಬರುವ ಜಾಗಕ್ಕೆ ಬಂದು ನಿಲ್ಲುವುದಲ್ವ ಅವಳು. ನಾವು ಬರದೇ ಇರುವ ಜಾಗಕ್ಕೆ ಅವಳು ಬಂದು ನಿಂತ ಅವಳಿಗೇನು ಪ್ರಯೋಜನ? ಒಬ್ಬಳು ನಿರೀಕ್ಷಿಸಿ ನಿಲ್ತಾಳೆ ಎದ್ದಿದ್ರೆ ಯಾವಾಗಲೂ ಬರುವ ಜಾಗಕ್ಕೆ ಬರುವುದು. ಅವನನ್ನು ತೆಗಿಬೇಕು ಅಂತಾದ್ರೆ ಏನು ಮಾಡುವುದು? ಅವ ಎಲ್ಲಿ ಹೋಗ್ತಾನೆ, ಎಲ್ಲಿ ಸಂಚರಿಸ್ತಾನೆ ಅಂತ 1 ತಿಂಗಳು ವೀಕ್ಷಣೆ ಮಾಡಿಯೇ ಸರಿಯಾಗಿ ನೆಲ ನೋಡಿ ನಿಲ್ಲುವುದು. ಕದಂಬವನಕ್ಕೆ ನಾವು ಆಗಾಗ ಬರುವ ಕಾರಣ ಅವಳು ಕದಂಬವನಕ್ಕೆ ಬಂದದ್ದು. ಸ್ವಲ್ಪ ಆದರೂ ಮನಸ್ಸಿನಲ್ಲಿ, ಮುಖದಲ್ಲಿ, ಭಾವನೆಯಲ್ಲಿ ಭಿನ್ನತೆ ಉಂಟಾ? ಇಡೀ ದಾನವ ಕುಲವನ್ನು ತನ್ನ ಪಾಶವಿ ಪಾದದಡಿಯಲ್ಲಿ ಹಿಸುಕಿ ಹೊಸಾಕಿ ಮರಣದ ಮನೆಯ ಅತಿಥಿಗಳಾಗಿ ಕಳುಹಿಸಿದ್ದಾಳೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ನಿರ್ಭಾವುಕಳಾಗಿ ಕುಳಿತಿದ್ದಾಳೆ. ಉಪ್ಪು ಹುಳಿ ಖಾರ ತಿನ್ನುವವನಿಗೆ, ಬಾಲ್ಯ ಕೌಮಾರಿ ಯೌವನ ಇರುವವನಿಗೆ, ತಾಯಿ ತಂದೆ ಮಗ ಮೈದುನ ಅಳಿಯ ಅಣ್ಣ ತಮ್ಮ ಅಕ್ಕ ತಂಗಿ ಈ ಸಂಬಂಧ ಇರುವವನಿಗೆ ಹೀಗೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ಮುಖದಲ್ಲಿ ಒಂದು ಅಪರಾಧಿ ಪ್ರಜ್ಞೆ, ಇಲ್ಲದ್ರೆ ಮಾಡಿ ಮುಗಿಸಿದೆ ಎನ್ನುವಂಥ ಗೆಲುವಿನ ಭಾವ, ಎರಡರಲ್ಲಿ ಒಂದಾದರೂ ಇರ್ತದೆ. ನಿರ್ಲಿಪ್ತ, ನಿರಾಕಾರ, ನಿರ್ವಿಕಾರ, ದ್ವಂದ್ವಾತೀತೆಯಾದ ಅವಳಿಗೆ ಮಾತ್ರ ಸಾಧ್ಯ. ಮದುವೆಯ ಸಂಕಲ್ಪವನ್ನು ಹೇಳಬಲ್ಲಳು, ಮರಣದ ಮನೆಯ ಪರಿಣಾಮವನ್ನು ಕೊಡಬಲ್ಲಳು. ಹುಟ್ಟಿಸುವುದಕ್ಕೂ ಆಗ್ತದೆ, ಬದುಕಿಸುವುದಕ್ಕೂ ಆಗ್ತದೆ, ಸತ್ತವರನ್ನು ಬದುಕಿಸುವುದಕ್ಕೂ ಆಗ್ತದೆ. ನೋಡಿದೆ ನೋಡಿದೆ ನೋಡಿದೆ. ದೇವರನ್ನು ನೋಡುವುದೆಲ್ಲಿ ಅಂತ ಕೇಳಿದರೆ ಬೇರೆ ಬೇರೆ ವರ್ಗದವರು ಬೇರೆ ಬೇರೆ ಇದರಲ್ಲಿ ನೋಡುವುದು. ಬ್ರಾಹ್ಮಣರೆಲ್ಲ ಅಗ್ನಿಯ ಉಪಾಸಕರೆಲ್ಲ ಅಗ್ನಿಯಲ್ಲಿ ನೋಡಿದ್ರಂತೆ ದೇವರನ್ನು. ಜ್ಞಾನಿಗಳೆಲ್ಲ ದಿವಿದೇವೋ ಮನೀಷೀನಾಂ, ದೇವಲೋಕದಲ್ಲಿ ದಿವ್ಯಲೋಕದಲ್ಲಿ ನೋಡಿದ್ರಂತೆ. ಸ್ವಲ್ಪ ಬುದ್ಧಿ ಇರುವವರು ಪ್ರತಿಮೆಯಲ್ಲಿ ದೇವರನ್ನು ನೋಡ್ತಾರಂತೆ. ಯೋಗಿನಾಂ ಹೃದಯೇ ಹರಿ, ಯೋಗಿಗಳಿಗೆ ಎಲ್ಲರ ಹೃದಯದಲ್ಲಿಯೂ ದೇವರು ಕಾಣ್ತಾನೆ. ನಾವು ಸ್ವಲ್ಪ ಬುದ್ಧಿಯವರು, ನಾವು ಪ್ರತಿಮೆಯಲ್ಲೇ ನೋಡಬೇಕಾದವರು. ಅಂಥ ಇವಳು ಬರುವಾಗ ಪ್ರತಿಮೆ ಹೇಗುಂಟು? ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಯಾಕೆ ಈ ಗಾಢ ಗರ್ವ? ನಾವು ಹಾಕಿದ ಬೀಜ ಈಗ ಫಲ ಕೊಡ್ತಾ ಉಂಟು. ನಾವು ಕಾಸರ್ಕನ ಬೀಜ ಹಾಕಿ ಮಾವಿನ ಫಲ ಬೇಕು ಅಂತ ಹೇಳಿದರೆ ಸಿಗ್ತದ? ನಾವು ಹಾಕಿದ ಕರ್ಮದ ಬೀಜ ಈಗ ಈ ಪರಿಣಾಮದ ಫಲವನ್ನು ಕೊಡ್ತಾ ಉಂಟು. ಇವಳನ್ನು ತಿಳಿಯದೆ ಇನಿತಾಯಿತೆ. ಎಲ್ಲಿಯವರೆಗಿನ ಅಪ್ರಬುದ್ಧತೆ ನಮ್ಮವರದ್ದು. ಲೋಕದ ತಾಯಿ ಬಂದಿದ್ದಾಳೆ, ಅಮ್ಮ ಬಂದಿದ್ದಾಳೆ. ಅವಳಿಗೆ ಕೈ ಮುಗಿದು ದೇವಿಯನ್ನು ಆರಾಧಿಸಿ ಬದುಕುವುದನ್ನು ಬಿಟ್ಟು ಯೌವನದ ಸೊಕ್ಕನ್ನು ಇಳಿಸುವಂತ ಸತಿಯಾಗಿಸಬೇಕು ಅಂತ ಹೊರಟಿದ್ದೇವೆ. ಎಲ್ಲಿ ಹೋಗ್ತದೆ, ಎಲ್ಲಿ ಹೋಗ್ತದೆ ನಾವು ಮಾಡಿದ್ದು? ಪ್ರಪಂಚದಲ್ಲಿ ಆಶೀರ್ವಾದ ಅಂತ ಹೇಳಿದರೆ 1000 ಮಂತ್ರ ಹೇಳಿ ಆಶೀರ್ವಾದ ಮಾಡಬೇಕು ಅಂತ ಇಲ್ಲ. ಹಸಿದವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಒಂದು ತೃಪ್ತಿಯ ತೇಗು ಬಿಟ್ಟರೆ ಸಾಕು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ. ನೀನು ಹಾಳಾಗಿ ಹೋಗು, ನೀನು ಮಣ್ಣು ತಿಂದು ಹೋಗು ಅಂತ 1000 ಸಲ ಶಾಪ ಹಾಕಬೇಕು ಅಂತ ಇಲ್ಲ. ನಮ್ಮಿಂದ ಕಷ್ಟಕ್ಕೊಳಗಾದ ಒಂದು ನಿಟ್ಟುಸಿರು ಬಿಟ್ಟರೆ ಸಾಕು, ಅದಕ್ಕಿಂತ ದೊಡ್ಡ ಶಾಪ ಬೇಡ. ಎಷ್ಟು ಜನರ ನಿಟ್ಟುಸಿರು ನಮ್ಮ ಈ ಜೀವನವನ್ನು ಸುಟ್ಟು ಭಸ್ಮ ಮಾಡಿದೆ. ಅದು ಇವಳ ರೂಪದಲ್ಲಿ ಬಂದಿದೆ. ಮಾಡಲಿನ್ನೇನ ಕಟ, ಏನು ಮಾಡಲಿ? ಶುಂಭನ ಕೂಡೆ ಭಾಷೆಯಲ್ಲೊರಿದು ಬಂದಿಗೆ. ಕೇಡು ಇವಳಿನ ಬದ್ಧ. ಚಂಡಮುಂಡ ಧೂಮ್ರಾಕ್ಷರಿಗೆ ಬರಲಿಲ್ವ ಕೇಡು? ಅಥವಾ ಕೇಡು ಮಾಡಲಿಕ್ಕೆ ಇವಳು ಬಂದದ್ದು? ಏನು ಮಾಡುವ? ಅವಳನ್ನು ಬದಲಾಯಿಸುವುದು ಹೇಗೆ? ಅವಳನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು ದೇವರನ್ನು ಬದಲಿಸಲಿಕ್ಕೆ ಅಲ್ಲ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು ನಾವು ಬದಲಾಗಲಿಕ್ಕೆ. ದೇವರನ್ನು ಬದಲು ಮಾಡಲಿಕ್ಕೆ ನಮಗೆ ಯಾವ ಅಧಿಕಾರ? ನುಡಿಸಿದಪ್ಪೆ
ಪ್ರಾರ್ಥನೆ ಮಾಡ್ತೇನೆ. ಅವಳ ತಲೆಯಲ್ಲಿ ಶಿಕ್ಷಾರ್ಹರು ಅಂತ ಯಾವ ಅಪರಾಧ ಮಾಡಿ ನಾವು ನಿಂತಿದ್ದೇವೋ ಅದು ಬದಲಾಗುವ ರೀತಿಯಲ್ಲಿ ಒಂದು ಪ್ರಾರ್ಥನೆ ಅವಳಿಗೆ ಮುಟ್ಟಬೇಕು. ಇಲ್ಲ ಅವಳು ಕೊಡುವ ಶಿಕ್ಷೆಯಾದರೂ ಪರುಷಮಣಿ ಒದ್ದ ಕಬ್ಬಿಣದ ಹಾಗೆ. ಪರುಷಮಣಿ ಒದ್ದ ಮೇಲೆ ಕಬ್ಬಿಣ ಮತ್ತೆ ಚಿನ್ನ ಆದರೆ ಮತ್ತೆ ಕಬ್ಬಿಣ ಆಗುವುದಿಲ್ಲ. ಸ್ವಾತಿ ನಕ್ಷತ್ರದಲ್ಲಿ ಮಳೆ ಹಣಿ ಕಪ್ಪೆ ಚಿಪ್ಪಿಗೆ ಬಿದ್ದ ಮೇಲೆ ಮುತ್ತಾದರೆ ಮತ್ತೆ ನೀರಾಗುವುದಿಲ್ಲ. ಅದು ಒಂದು ಅವಳದ್ದು ಸೇರುವಂಥ ಮೋಕ್ಷಧಾಮ ಸಿಗಬೇಕು. ಇಲ್ಲ ಶುಂಭನ ಅಳಿಯನಾಗಿ ಶುಂಭನ ಸೇವಕನಾಗಿ ಅವನಿಗೆ ಒಂದು ದಿವಸದ ಆಯುಷ್ಯವನ್ನು ವೃದ್ಧಿ ಮಾಡಿದೆ ಎನ್ನುವಂಥ ಹೆಮ್ಮೆ ನನಗೆ ಸಿಗಬೇಕು. ಒಂದು ತಲೆ ಅವಳ ಪಾದ ಬುಡಕ್ಕೆ, ಇಲ್ಲ ನನ್ನ ತಲೆ ಹೋದಲ್ಲಿಗೆ ಅವಳ ಪಾದ. ನೋಡುವ ಪ್ರಾರ್ಥನೆ. ಸರ್ವಸ್ಯಾರ್ಥಿ ಹರೇ ದೇವಿ ಮಹಾದೇವಿ ನಮೋತ್ತು. ಪಾದದ್ವಯಗಳಿಗೆ ಬುಡಮಟ್ಟಿದೆ. ಎತ್ತೇಳು. ನನ್ನ ಹೆಸರು ರಕ್ತಬೀಜನಮ್ಮ. ಶೋಣಿತಾಪುರದಿಂದ ಬಂದೆ. ಶುಂಭಧರ ನನ್ನ ಒಡೆಯ. ನಾನು ಅವನಿಗೆ ಅಳಿಯನು ಹೌದು, ಅಮಾತ್ಯನು ಹೌದು. ಸರಿ ತಾಯೇ, ಓ ಈ ಪ್ರಪಂಚದಲ್ಲಿ ಬಹುದೊಡ್ಡದಾದಂತಹ ಸಾಧನೆಯನ್ನು ಮಾಡಿ ದೇವಲೋಕದವರೆಗೆ ಏರಿ ನಿಂತವನಮ್ಮ ನಮ್ಮ ಶುಂಭ. ನಿನ್ನಲ್ಲಿ ನಾನು ಏನು ಹೇಳಲಿಕ್ಕುಂಟು? ಕೇವಲ ಮುಖ ನೋಡುವವರು ಮಾತು ಕೇಳುವವರು ಹೌದಾದ್ರೆ ಹೇಳ್ಬೋದು. ಹಿಂದಿನಿಂದ ಬೇಡದೆ ಇದ್ದದ್ದೆಲ್ಲ ಹೇಳಿ ಎದುರಿಗೆ ಬರುವಾಗ ಅಣ್ಣ ನಮಸ್ಕಾರ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುದಿಲ್ಲ. ನಿನಗೆ ಹಾಗೆಯಾ? ಏನು ಹೇಳಿದ್ದೇವೆ ಅಂತ ನಿನಗೆ ನೋಡುವಾಗಲೇ ಗೊತ್ತಾಗ್ತದೆ, ನೋಡದೇ ಗೊತ್ತಾಗುವವಳು.
ನೋಡುವುದಕ್ಕೆ ಕಣ್ಣು ಬೇಡ, ಕೇಳುವುದಕ್ಕೆ ಕಿವಿ ಬೇಡ, ಯೋಚಿಸುವುದಕ್ಕೆ ಮೆದುಳೇ ಬೇಡ. ನಿನಗೆ ಅದಿಲ್ಲ. ರಕ್ತ ಮಾಂಸ ಮೇಧಸ್ಸುಗಳನ್ನು ಬಿಟ್ಟವಳು, ಮತ್ತೆ ನಮ್ಮ ಮಿತಿಗೆ ನಮ್ಮ ಅಳತೆಗೆ ಸಿಗುವವಳೇ. ಆದ್ರೆ ಒಂದುಂಟು, ಏನು? ನಮ್ಮ ಅಳತೆಗೆ ಬಂದಿದ್ದೀಗ ದೇವಿಯಾಗಿದ್ದಿ, ದೇವನಾಗ್ಲಿಲ್ಲ ನೀನು. ದೇವಿಯಾಗಿ ಬಂದವಳು ಕೌಶಿಕೆ ಎನ್ನುವ ಹೆಸರಿನಿಂದ ಕುಳಿತುಕೊಂಡ ಮೇಲೆ ಒಂದು ಹೆಣ್ಣಿನ ಮಿತಿಗೆ ಬರಲಿಲ್ವ? ಒಂದು ಪಾತ್ರ ಮಿತಿ ಅಂತ ಇಲ್ವಾ ಅಮ್ಮ? ಹೆಣ್ಣಾದವಳಿಗೆ ಒಂದು ಆಶ್ರಯ ಇಲ್ಲದಿದ್ರೆ ಶೋಭೆ ಉಂಟಮ್ಮ? ಯಾರು ಆಶ್ರಯ ಕೊಡುವವ? ವರ್ತಮಾನ ಕಾಲದಲ್ಲಿ ಶುಂಭ ಬಿಟ್ಟರೆ ಅದಕ್ಕಿಂತ ಯೋಗ್ಯ ಯಾರಿದ್ದಾನೆ? ಅವ ಬಯಸಿದ್ರೆ ನೀನು ಚೂಣಿಯನ್ನು ಹಂಬಲಿಸಿದೆ ಅಮ್ಮ. ಹೀಗೆ ರಕ್ತ ಕ್ರಾಂತಿ ಮಾಡಿ ಪ್ರಯೋಜನ ಇಲ್ಲ. ಏನಾದ್ರೂ ಒಂದು ಕುಳಿತುಕೊಂಡು ಮಾತಾಡಿ ಪರಿಹರಿಸುವುದೇ ಒಳ್ಳೇದು ಅಂತ ಕಾಣ್ತದೆ ನನಗೆ. ನೀನೊಂದು ಶಾಸನ ಮಾಡೋದು, ಆ ಶಾಸನವನ್ನು ಮತ್ತೊಬ್ಬರು ವಿರೋಧಿಸುವುದು, ಇದು ದಿವಸ ಪ್ರತಿಭಟನೆ. ಹೋಗುವವರಿಗೆ ಬರುವವರಿಗೆ ಹೊತ್ತಿಗೆ ತಲುಪಲಿಕ್ಕೆ ಆಗ್ಲಿಕ್ಕಿಲ್ಲ. ಒಂದು ಕುಳಿತುಕೊಂಡು ಪರಿಹಾರ ಮಾಡುವುದು ಒಳ್ಳೇದಲ್ವ ಅಮ್ಮ? ಬಂದವರೆಲ್ಲ ಸಾಯ್ತಾ ಇದ್ದಾರೆ. ಇದ್ದವರ ಹೊಟ್ಟೆಗೆ ಅನ್ನ ತೆಗೆಯುವುದಕ್ಕಿಂತ, ಇದ್ದವರ ದೈನಂದಿನ ಬದುಕಿಗೆ ಪೆಟ್ಟು ಕೊಡುವುದಕ್ಕಿಂತ ಒಂದು ಒಳ್ಳೆಯದರಲ್ಲಿ ಮುಗಿಸುವುದು ಒಳ್ಳೇದಲ್ವಮ್ಮ? ಹೇಗೆ ಇಲ್ಲಿಯವರೆಗೆ ಬರಬೇಕು, ನಮ್ಮನ್ನು ಹರಸಬೇಕು, ಶುಂಭನನ್ನು ವರಿಸಬೇಕು. ರಕ್ತಬೀಜ, ನಿನ್ನೊಡೆಯ ಶುಂಭನಿಗೆ ನನ್ನನ್ನು ಮದುವೆಯಾಗುವಂತಹ ಮನವಿರುವುದು ಹೌದು ಎಂದಾದರೆ ಚಂಡಮುಂಡನಿಂದ ವಿಚಾರವನ್ನು ತಿಳಿದಾಗ ಅವನೇ ಬರಬೇಕಿತ್ತು. ಬದಲಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರು ಕೊಲ್ಲಿಸಿದವನಿದ್ದಾನೆ. ಈಗ ಒಬ್ಬ ರಣ ಹೇಳಿಯಂತೆ ಅರಮನೆಯಲ್ಲಿ ಕುಳಿತಿದ್ದಾನಲ್ಲ ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ ತೊಲ. ಪರೀಕ್ಷೆಗೆ ಬಂದದ್ದು ಕಳೆದ ಸಲ ಅಲ್ಲಿಯೂ ಅದನ್ನು ಹೇಳಿದಲ್ವ ಸುಗ್ರೀವನಲ್ಲಿ ನಿನ್ನ ಒಂದ ಪರೀಕ್ಷೆ ನಿಲ್ಬೇಕು, ಇಲ್ಲದೇನು ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ
ಬೇಡ ಹೋಯ್ ಇದುವರೆದು ಮೂಳೆ ಎತ್ತೆ ಬೀಳ್ತು ಒಂದು ಏರಿಗೆ ದೇವೇಂದ್ರ ದೇವೇಂದ್ರ ಉಳ್ಳಿ ಅನಕ ಕೈದತ್ತು ಪೋಂಚಿ ಸ್ವರ್ಗಲೋಕ ಕುಡರತಿ ಕುಣಿರುಂಡು ಅಹಂಕಾರ ಮನ್ ಪೋರ್ಚಿ ಅಹಂಕಾರ ಮಂತನ ಕೈತನ್ನೆ ಕಣ್ಣಗೆ ಮುಟ್ರು ಜಾಗ್ರತೆ ಪೋ ಸ್ವರ್ಗಗೆ ಪೋ ದೇವೇಂದ್ರ ಸುಮಾರು ಉಂಡ ದೇವತೆಲು ಲೇರುಟಿ ಓ ಅಕ್ಲು ಬರ್ತಾರೆ ಅಕ್ಲು ಬಜ್ಜಿ ಪಾಪ ನನ್ನ ಬಂತು ಜಿಂದ ಓಡಿ ಓಡಿ ಹೋಗು ನೋಡಿ ನಿಗಲ್ಲ ಸ್ವರ್ಗಗೆ ಬೋಲೆವ ವಾನಮುನೆ ದೇವತೆಗಳು ಧೈರ್ಯ ಬರ್ತದೆ ಧೈರ್ಯ ಬರಂದೆ ಮಾತ್ರ ಹೋಗಿರತ್ತೆ ಭಾಗವತರೇ ರಕ್ಕಸನಿ ಕೆರೆ ರಗಾತ್ರ ಅಕ್ಕಸರ್ತಿ ಜತ್ತು ಬತ್ತಿಂಚಿ ಮಾಯಕದ ದೈವ ಯಾನು ಎಣ್ಣ ಕಲಕಾರ್ನಿಕ ತೆರ್ನಗಳು ಒಂಜೊಂಜ ರೀತಿದ ಸೇವನೆ ಕೊರೊಂದುಲ್ಲ ಇರತ್ತೆ ಸತ್ಯನೇ ಇನಿತ ಗೆಜ್ಜದ ಸೇವನೆ ಕೊರ್ಪಂಚಿ ಸೇವಾ ಕರ್ತಾರೆ ಉಳ್ಳೇರತ್ತೆ ಬಾರಿ ಸಂತೋಷ ಬಾರಿ ಸಂತೋಷ ಬಾರಿ ಸಂತೋಷ ಅಪ್ಪೆಡ ಸೇವೆ ಮಾಡೋದು ಬಾರಿ ಗೌಜಿ ಅಂತಾರೆ ಬಾರಿ ಕೊಟ್ಟಾರ ಬಾರಿ ಪುಡಪ್ಪಾರ ಬಾರಿ ವ್ಯವಸ್ಥೆ ಅಂತಾರೆ ಅಂಡ ಎಣ್ಣ ಮಣಿ ಮಂಚಾವ ಗೊಂಜಿತ ಅಮೃತದೀತಿ ಜರತ್ತ ಮಲ್ಲೆತ್ತ ಸಂತೋಷ ಅಪ್ಪೆಣ ಸೇವನೆ ಭಕ್ತಿನ ಅಂತಾರೆ ನನ್ನ ದುಂಬುಗಳು ಅಪ್ಪೆಣ ಸೇವೆ ನಿಂತಾನೆ ಭಕ್ತಿನ ಅಂತ ಒಂದು ಬಲಿ ನಿಖಲು ಬೋಯಿನವಲೆ ಬತ್ತಳೆ ನಿಖಲ ಕುಟುಂಬ ಸಂಸಾರ ಗಂಜಿ ಕೈಗಂಜಿ ಬುಲೆ ಸಲೆ ಒಮ್ಮೆ ರೀತಿಯ ಕೊರತೆ ಬರಲ್ಲಕ ಅಪ್ಪೆಗ ತಂದು ಬರುವಲ್ಲಂದೆ ಬಾತವ ನಿಪ್ರಸ್ತಾವ ಭಾಗವತಿ ರಂಡಾಳು ದೇವಪ್ರಸಾದ ಸಿಟ್ರತೆ ಆವಡು ಬಾರಿಯಲ್ಲಿ ಬ್ರಾಡ್ ಬಾರಿ ಮಲ್ಲ ಜಾಗ ಹಿಡ್ಕೊಳ್ಳುದು 10 ಪೇಜ್ ಹೋಗ್ಲೆ 9 ಪೇಜ್ ಹೋಗ್ಲೆ ನಲಿಪಾಯಾರಿಗೆ ಅಪ್ಪೆಣ ಸೇವೆ ಬಂದದ್ದು ಪೊರ್ಲುಡೆ ಬಾದ ಬಂಡ್ರಿ ಯಾರಿಗೆ ಆವಡು ನನ್ನ ದುಂಬುಗಳು ಅಪ್ಪೆಣ ಸೇವೆ ನಿಂತಾನೆ ಭಕ್ತಿನ ಒಂದೊಂದು ಬಲಿ ಹೋಯಿನವಳೆ ಬತ್ತಲೆ ಬೆರೆಸಿ ಹಾಗೆನುಲೆ ಮಲ್ಲ ಭಾಗವತರಿಗೆ ಅಂತ ಮಾಡ್ಪಾದ್ ಕೊಡ್ಪ ಎಂಡೇದಾರಿ ಶ್ರೀಧರ ಭಟ್ರೆ ಓಡ್ತಾರೆ ಓಡಿ ಚಪ್ಪತಿ ದಾನೆ ಅಂಚ ಹಾ ಭಯಭಕ್ತಿ ಅಂಚಾತ ಇರ್ನ ಭಕ್ತಿ ಅವಡ್ ಚೆಂಡತಿ ಒಂಜೇ ಪುಡಕ್ಕೆ ರಡ್ಡು ಕೋಲು ಒಂಜಿ ಕೋಲಿಲ್ಲಿ ಆಂಡಲ ಗಡಂಗನ್ನು ಬೆಟ್ಟು ವಾಡಿಯಾರು ಒರಿಯನ ಕಾರಣದಲ್ಲಿ ತುಂತಾರೆ ಮುಡ್ಚಾರು ಅಪ್ಪೆಣ ಸೇವೆ ಮಾಡದು ಬೇಕಾದ್ರೆ ವಿಚಾರ ಅವಡು ನನ್ನ ದುಂಬುಗಳು ಅಪ್ಪೆಣ ಸೇವೆ ನಿಂಚಾರೆ ಭಕ್ತಿನ ಅಂತಂದು ಒಳ್ಳೆ ಹೋಯಿನವಳೆ ಬತ್ತಲೆ ಬೆರೆಸಿ ಹಾಗೆನುಳ್ಳೆ ಈರ್ನ ಕಿಸೆಟ್ಟು ಕೊಡಿ ಚಿಲ್ಲರೆ ಕಾಸು ಮದ್ದಲೆಗಾರರು ಸುಮಿತಾಚಾರ್ಯ 6 ಒಂಜಿ ಬುಡೆ ಕೊಡ್ತಾರೆ 2 ಬುಡಕ್ಕೆ ದಂಕು ಎಂಚಿನ ಬೊಟ್ಟಿಯಾರಿಯೇ ಅಪ್ಪೆಣ ಸೇವೆ ಮಾಡದು ಹೊರನುಡೆ ಬೊಟ್ಟಿಯಾರ ನನ್ನ ದುಂಬುಗಳು ಅಪ್ಪೆಣ ಸೇವೆ ನಿಂಚಾನೆ ಭಕ್ತಿನ ಒಂದೊಂದು ಮಲೆ ಮಳ್ಳ ಮದ್ದಲೆಗಾರನ್ನು ಉಂಪಾದ ಕೊರ್ಪ ಸೇರಿಗಾರ್ರೆ ಆವಡು ಒಂಜಿ ಬೈಯಗೆ ಬರ್ತಾರೆ ಅಪ್ಪೆಣ ಸೇವೆ ಮಾಡುದು ಇಟ್ಟು ಕೊಡ್ತು ಬೊಟ್ಟಿಯರು ಇರ್ತಾರೆ ನನ್ನ ದುಂಬುಗಳು ಅಪ್ಪೆಣ ಸೇವೆ ನಿಂಚಾನೆ ಭಕ್ತಿನ ಒಂದೊಂದು ಮಲೆ ಹೋಯಿನವಳೆ ಬತ್ತಲೆ ಬೆರೆಸಿ ಹಾಗೆನುಳ್ಳೆ ಆಟ ನೇಮ ಕಂಬಳ ಪುರಾಣ ನಿಕ್ಲೆಗೆ ಕಂಬಳ ಮುಗಿನ ಬರ್ತ ಮಾತ್ರ ನಿಕ್ಲೆ ಭಾಗವತರೇ ಕೇರಳ ಬಾಕಿ ಅಂಡ ಬಾರಿ ಮೊಳ್ಳ ಸಭೆ ಸುರುಕು ಮುಖಪೂರ ಉಂಡದು ಹೋಯ್ತಿರಿ ಅನ್ನದ ಆಂಡಲ ಇತ್ತನಾಕ್ಲೆ ನೊರಿಯೊರಿಯಲ್ಲೆಲ್ಲ ಇತ್ತನ ಬಡ್ತು ಸುಮಾರ ರಾಸಿಗೆ ಬೋಲಿ ಬಾಡ್ಗ ಅಪ್ಪೆಣ ಸೇವೆ ಮಾಡುದು ಕುಳೊಂದು ತೀಯರು ಉಂತೊಂದು ತೀಯರು ಅಂಚಿಂಚಿ ಬೋದು ತೀಯರು ಬೇಗ ಮುಗಿಪೊಂದು ಗೊತ್ತಿತ್ತಿಲ್ಲ ಜೊತೊಂದು ತೀಯರಿ ಕೆಲದಕ್ಕೂ ಅನುಸುವಂತ ಪಗನೆ ಹೋಯ್ತಿರಿ ಮಾತಿರೆಗಳ ಅಪ್ಪೆನ ಅನುಗ್ರಹ ಹೊಂದನೆ ಪಾತೋನಿ ಪ್ರಸಾದ್ ಭಾಗವತರೇ ಮಿತುದುಲೆ ಅವತ್ತಿ ಇಂದು ತುಲೆ ಅವತ್ತಿ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚು ವೇಳೆ ಮನಿ ಮಂಚಾವು ಸೇರೋಡತ್ತೆ ಸೇರೋಡಂಡೆ ಸೂಪರ್ ಸ್ವಲ್ಪ ಬಂಜಿಸು ಬೊಂಡ ಉಂಡ ಬೊಂಡ ತಾರೆಡು ಮೂರು ತಾರೇನು ಒಕ್ಕಬಲ್ಲ ಇದಾರೆ ದರ್ಶಕಡೆ ಅರ್ಪುಂಡ ಅವಡು ಅಪ್ಪೆಣ ಸೇವೆ ಮಾಡೋದು ಭಕ್ತಿ ಒಂಜಿ ಬೊಂಡ ಬತ್ತೊಂದು ಹೊತ್ತ ಇನ್ನ ಕುಟುಂಬ ಸಂಸಾರ ನೀ ಆತೊಂದು ಬರ್ಬೇಕು ಇದಾಯ ಕುಂಬರು ಮುಗಬ ತಿನ್ನ ಬೊಂಡವ ತಿನ್ನ ಭಕ್ತಿ ಇದು ಬೊಂಡದೊಟ್ಟಿಗೆ ಪ್ರಸಾದ ಹೆಂಚಿನ ಪ್ರಸಾದ ಭೂತ ಕೊರ್ಪುಣ ಈ ಭೂತ ಪ್ರಸಾದ ಕೊರ್ಪುಣ ಏನು ಎಲ್ಲೇ ಬೊಂಡ ಬೇಜಾರು ಬಂದ್ಬಿಡ್ತೀವಿ ಮಾ ಕಡೆ ಮಲ್ಲೆ ಬಂದ್ಪೆ ಬಾಗತ್ತೆ ಒಂದು ಬೊಂಡಣ ಬನ್ನಂಗಾಯ ಅಮೃತ ಪೂರ ಎಲ್ಲ ಪುಸ್ತಕ ತುಡುಪಿರಿಯಾಡು ಅದೇ ಚೂರು ಚೂರು
ಓಡಿಸುತ್ತಾ ಬಂದಳಲ್ಲ. ಬದುಕಬೇಕು ಬದುಕಬೇಕು, ಬದುಕುವ ದಾರಿಯಲ್ಲಿದೆ. ಇಲ್ಲಿಂದ ಒಮ್ಮೆ ಓಡು. ಓಡುವುದಾಗ್ರಿ ಎಲ್ಲಿಗೆ? ಕೆಳ ಕಾಣುತ್ತಿದೆ ಪಾತಾಳ ಲೋಕ. ನನ್ನ ಗುರುಗಳಂತ ಶುಕ್ರಾಚಾರ್ಯ ಕಾಣಬೇಕು. ನಡೀತೇನೆ. ಅದೆಷ್ಟೋ ಮಂದಿಯನ್ನು ಕಳುಹಿಸಿಕೊಟ್ಟೆ, ಎಲ್ಲರನ್ನು ಕೊಂದು ಕಳೆದೆಯ. ಕೊನೆಗೆ ಬಂದವ ಶುಂಭ.
ನನ್ನ ಎರಡು ಭೀಕರವಾದಂತಹ ರೂಪವನ್ನು ಕಂಡು ಭೀತಿಗೊಂಡೆಯ ಮಗನೇ. ಇದು ಶಾಂತಳಾಗಿದ್ದೇನೆ. ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳಗರುಂಡವನ್ನು ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ. ಇದುವೇ ನನ್ನ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತಹ ಬಗೆ ಹೇಗೆ ತಾಯಿ? ಆ ಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಡನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ಒಟ್ಟಿಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಗೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಎತ್ತುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ. ಅಂತರ್ಧಾನಳಾಗುತ್ತೇನೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎನ್ನುವುದಕ್ಕೆ ನಡೆದಂತಹ ಘಟನೆಗಳೇ ಸಾಕ್ಷಿಯಾಯಿತಲ್ವೇ? ಲೋಕ ಕಂಟಕರಾಗಿ ಮೆರೆಯುತ್ತಿದ್ದಂತಹ ದುರುಳ ದಾನವರನ್ನು ವಧಿಸುವುದಕ್ಕೆ ಬೇಕಾಗಿ ಅಂಬರದಿಂದಲೇ ಕುಂಬಿನಿಗಿಳಿದು ನಾನಾ ರೂಪಗಳಿಂದ ದುರುಳರನ್ನು ವಧಿಸಿದವಳು ಮಹಾಮಾತೆ. ಇದುವೇ ಶ್ರೀ ದೇವಿ ಮಹಾತ್ಮೆ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳಂತೆ, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರ, ಮೇ ಎನ್ನಲು ಸಕಲ ಇಷ್ಟಾರ್ಥ ಸಿದ್ಧಿ. ಇಂಥ ಪುಣ್ಯ ಆಖ್ಯಾನವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ನೋಡುತ್ತಾರೋ ಅವರೆಲ್ಲರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ನೆಲೆಯಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥಾ ಭಾಗಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಆಹೋ
ಶ್ರೀಮಾನ್ ನಾಗೇಶ್ ಶೆಟ್ಟಿ ಮತ್ತು ಮನೆಯವರು. ಶ್ರೀಮಾನ್ ನಾಗೇಶ್ ಶೆಟ್ಟಿ ಮತ್ತು ಮನೆಯವರು. ಶಾಬಾ. ಅಟ್ಟಿಗರು ದಾನಶೂರ ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು ಫಲ. 3 ಲೋಕವು ಕೊಂಡಾಡಲಿ ಎನ್ನುತ್ತಾ ಕೊಟ್ಟಿರುವಂತಹ 60 ಮೊಳ ಪಾಟೆ ಶಾಲು ಕಾಂಚನ ಶಿವಾರ್ಪಣಮಸ್ತು. ದಕ್ಕಿತ್ತು ಬಿಡಾರ ಕಪ್ಪಡಿ ದೇವರ
Benci